ಜನ ನಿಮ್ಮನ್ನ ಈ ಥರ ಮಾತಾಡಿಸ್ತಾರ? ನೀವು ಹೋಗಿದ ತಕ್ಷಣನೇ ಓ ನೀನು ಬಂದಿದ್ಯಾ, ನನ್ನ ಮುಖ ತೋರಿಸ್ಬೇಡ, ಆ ಥರ ಎಲ್ಲ ಮಾಡಿದಾರ ಜನ ನಿಮಗೆ? ಕ್ರಿಯೇಟರ್ ಅಂದರೆ ಏನೋ ತುಂಬ ಲೋ ಲೆವೆಲಲ್ಲಿ ನೋಡ್ತಾರೆ ಅವ್ರು ನಮ್ಮನ್ನು. ಏನಿದು ರೀಲ್ ಮಾಡಿಕೊಂಡು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಮನೆಯಲ್ಲಿ, ತುಂಬ ಫ್ರೀ ಬಿಟ್ಬಿಟ್ಟಿದ್ಯಾ, ಏನಿದು ಎಲ್ಲರಿಗೂ ಎಲ್ಲ ನಮ್ಮದೆಲ್ಲ ಪರ್ಸ್ನಲ್ ವಿಷಯಗಳನ್ನ ಶೇರ್ ಮಾಡ್ತಿದ್ದಾಳೆ ಅಂತ ಹೇಳಿ. ಬಟ್ ನಮ್ಮನೆಯವರು ನನಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಹಾಕಲಿಲ್ಲ. ನೀವು ಸರಿ ಫೇಸ್ ತೋರಿಸಿ ಮಾಡೋದು ಬೇಡ, ಹಾಗೆ ಫೇಸ್ ತೋರಿಸ್ತೀರ ಎಷ್ಟೊಂದು ಜನ ಮಾಡ್ತಾರಲ್ಲ, ಹಾಗೆ ಮಾಡೋಕ್ಕೆ ಹೇಳಂತೆಲ್ಲ ಫ್ಯಾಮಿಲಿಗೆ ಸಜೆಷನ್ ಬಂತು. ಬಟ್ ನಾನು ಯಾಕೆ ನಂದು ಐಡೆಂಟಿಟಿನ ಮುಚ್ಕೊಂಡು ನಾನು ರೀಲ್ ಮಾಡಬೇಕು? ನನಗಿಷ್ಟ ಇಲ್ಲ. ನನ್ನ ಐಡೆಂಟಿಟಿ ತೋರಿಸ್ತೀನಿ. ನನ್ನ ಐಡೆಂಟಿಟಿ ನೋಡಿರೋದ್ರಿಂದನೇ ಜನ ನಾನು ಎಲ್ಲಾದರೂ ಹೋಗ್ತಿದ್ರೆ ಹುಡ್ಕೊಂಡು ಬಂದು ಮಾತಾಡಿಸ್ತಾರೆ. ಆ ಖುಷಿ ನಂಗೆ ತುಂಬ ಸಿಗುತ್ತೆ. ತಿಂದಿದ್ದು ಉಂಡಿದ್ದೆಲ್ಲ ತೊಗೊಂಡು ಬಂದು ಇವಾಗ ಹೇಳೋಕ್ಕೆ ಶುರು ಮಾಡಿಬಿಡ್ತಾಳೆ. ಇವಳಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ಮನೆಯಲ್ಲಿ ಯಾರ್ದು ಕಂಟ್ರೋಲ್ ಇಲ್ಲ ಅನಿಸುತ್ತೆ. ಸೊ ಈ ಥರ ಎಲ್ಲ ತಿಳ್ಕೊಳ್ತಾರೆ. ನಾವೇನಾದರೂ ಒಂದು ಹೇಳೋವಾಗ ಜನಕ್ಕೆ ಅದು ಯೂಸ್ ಆಗುತ್ತೆ. ಇವಾಗೇನೋ ಒಂದು ನಾವು ವೆಯ್ಟ್ ಲಾಸ್ ಮಾಡ್ತಿರ್ತೀವಿ, ಅದನ್ನು ಹೇಳ್ತೀವಿ, ಯಾರೋ ಒಬ್ಬರು ನೋಡಿ ಅವ್ರಿಗೆ ಯೂಸ್ ಆಯ್ತು ಅಂದರೆ ನಮಗದು ಖುಷಿ ಕೊಡುತ್ತೆ. ಮತ್ತು ನಿಜವಾದ ಫ್ಯಾಮಿಲಿ ಅಂತ ಹೇಳಿದ್ರೆ ನನ್ನ ಫಾಲೋವರ್ಸ್ ಅಂತಲೇ ತಿಳ್ಕೊಳ್ತೀನಿ. ಅವ್ರ ಟೈಮ್ನ ನಮಗೆ ಸ್ಪೆಂಡ್ ಮಾಡಿ ಅವ್ರು ನಮಗೆ ಕಮೆಂಟ್ ಹಾಕ್ತಾರೆ. ಅದು ಕೆಲವೊಂದು ಕಮೆಂಟ್ಸ್ ಅಂತೂ ಇಷ್ಟಿಷ್ಟು ಉದ್ದ ಇರುತ್ತೆ. ಅಷ್ಟು ಟೈಮ್ ತೊಗೊಂಡು ನಮ್ಗೆ ಅವ್ರು ಕೊಟ್ಟಾಗ ನಮಗೆ ತುಂಬ ಖುಷಿ ಅನಿಸುತ್ತೆ. ಅದರಲ್ಲಿ ಎಲ್ಲೋ ಒಂದು 3-4 ಪದ ಕೂಡ ಆ ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ ಬರಲ್ಲ. ನೀನು ಈ ಕೆಲಸ ಮಾಡಿಕೊಂಡು ನಿನ್ನ ಮಕ್ಕಳನ್ನ ಮರ್ತು ಬಿಟ್ಟಿದ್ಯಾ, ನಿನ್ನ ಗಂಡನ ನೋಡ್ಕೊಳ್ಳೋದು ಮರ್ತು ಬಿಟ್ಟಿದ್ಯಾ, ನಿಮ್ಮ ಅತ್ತೆ ಮಾವನ ನೋಡ್ಕೊಳ್ಳೋದು ಮರ್ತು ಬಿಟ್ಟು, ಇಂಥವ್ರಿಗೆ ಯಾವ ಥರ ರಿಪ್ಲೈ ಕೊಡ್ತೀರಾ ನೀವು? ರೀಲ್ಸ್ ಮಾಡೋ ಹೆಣ್ಮಕ್ಳು ಯಾರು ಹಾಗಾದರೆ ಮನೆ ಕೆಲಸ ಮಾಡ್ದಿರ ಇರ್ತಾರ? 3 ಹೊತ್ತು ನಾವು ಮೊಬೈಲ್ ಇಟ್ಕೊಂಡು ಕುತ್ಕೊಂಡಿರ್ತೀವ. ಅದು ಯಾವ ಥರ ಮೈಂಡ್ ಸೆಟ್ಟಲ್ಲಿ ಅವ್ರು ಆ ಥರ ಪದಗಳನ್ನ ಬಳಸ್ತಾರೆ ಅಂತಲೇ ನನಗಂತೂ ಗೊತ್ತಿಲ್ಲ. ಏನು ಹೇಳೋರು ಏಕಾದಶಿ ವಿಡಿಯೋಗೆ? ನಾನು ಐ ರಿಯಲಿ ಕನ್ಸರ್ನ್ಡ್. ಇವಾಗ ದೇವ್ರನ್ನ ಪೂಜೆ ಮಾಡೋದ್ರಲ್ಲಿ ಏನು ನೆಗೆಟಿವ್ ಇದೆ? ಹೌದು, ಅನ್ನದ ಅಗಳಲ್ಲಿ ಏಕಾದಶಿ ದಿನ ರಾಕ್ಷಸರ ವಾಸ ಇರುತ್ತಂತೆ, ಹಾಗಾಗಿ ಸೇವಿಸೋ ಹಾಗಿಲ್ಲ. ಅದನ್ನು ನಾನು ಹೇಳಿದ್ದಕ್ಕೆ ಜನರು ಇದನ್ನೆಲ್ಲ ನಾನು ಕೇಳೇ ಇಲ್ಲ, ಏನೇನೋ ಹೇಳ್ತಿದ್ಯಾ ನಿನಗೂ, ತುಂಬ ಅದಕ್ಕೂ ತುಂಬ ನೆಗೆಟಿವ್ ಕಮೆಂಟು. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ನಡುವೆ ನಾವು ಟೈಮ್ ಪಾಸ್ ಮಾಡಬೇಕು ಅಂದರೆ ಆಬ್ವಿಯಸ್ಲಿ ಫಸ್ಟ್ ಕೆಲಸ ಮಾಡೋದೇನು? ಫೋನ್ ತೆಗೆದು ರೀಲ್ಸನ್ನು ನೋಡೋದಲ್ವಾ? ರೀಲ್ಸನ್ನ ನೋಡಿದಾಗ ಒಂದೊಂದ್ಸಲ ಅನಿಸುತ್ತೆ, ಅಯ್ಯೋ ಇದು ನಮ್ಮ ಲೈಫ್ ಆಗಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಆದರೆ ಎಷ್ಟೊಂದು ಸಲ ಇವ್ರ ರೀಲ್ಸನ್ನು ನೋಡಿದ್ರೆ ಅರೆ ಇದು ನಮ್ಮ ಲೈಫ್ ಥರನೇ ಇದೆ ಅನ್ನೋ ಕಾಂಟೆಂಟು ನಿಮ್ಮ ತಲೆಗೆ ಬರೋದಂತೂ ಗ್ಯಾರಂಟಿನೇ. ಆಫ್ಕೋರ್ಸ್ ಇಂತಹ ಕಾಂಟೆಂಟು, ಇಂತಹ ರಿಲೇಟಬಲ್ ಸಿಂಪಲ್ ಕ್ಯೂಟ್ ರೀಲ್ಸ್ನ ಮಾಡೋ ಮಂಜು ಅವರು ಸದ್ಯಕ್ಕೆ ನನ್ನ ಜೊತೆ ಸ್ಟುಡಿಯೋನಲ್ಲಿ ಕೂತಿದ್ದಾರೆ. ನಮಸ್ಕಾರ, ನಮ್ಮ ಸಂಜೆ ಶೋಗೆ ನಿಮಗೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್ ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ಅಲ್ಲ, ನಿಮ್ಮನ್ನ ಇಷ್ಟು ದಿನ ನಾವು ಆಬ್ವಿಯಸ್ಲಿ ಬರೀ ರೀಲ್ಸಲ್ಲೇ ನೋಡ್ತಾ ಇದ್ದಿದ್ದು. ಆ್ಯಂಡ್ ಎಷ್ಟೊಂದು ಏನಂತಾರೆ, ದೇವ್ರನ್ನ ಯಾವ ಥರ ಪೂಜೆ ಮಾಡೋದು, ಎಸ್ಪೆಷಲಿ ಹೊಸ್ಲನ್ನ ಯಾವ ಥರ ತೊಳೆಯೋದು ಅಂತ ನಾನು ಆಬ್ವಿಯಸ್ಲಿ ಕಲ್ತಿರೋದು ನಿಮ್ಮಿಂದಾನೆ. ಸೊ ಹೇಗೆ ಅನ್ನಿಸ್ತಾ ಇದೆ ಮೊದಲನೇದಾಗಿ ಹೇಳಿ, ನಮ್ಮ ಸ್ಟುಡಿಯೋಗೆ ಬಂದು? ತುಂಬ ಖುಷಿ ಅನ್ನಿಸ್ತಿದೆ. ಒಂಥರ ಒಂದು ಕನಸು ಅಂತಾನೆ ಹೇಳ್ಬೋದು. ಇಲ್ಲಿವರೆಗೂ ಬಂದು ಕುತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಇಲ್ಲಿಗೆ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿಯಾಗಿದೆ. ಜೋ, ಇಟ್ ಇಸ್ ಮೈ ಪ್ಲೆಜರ್. ಸೊ ಶುರು ಮಾಡೋಣ ನಿಮ್ಮ ಈ ಜರ್ನಿಯಿಂದ. ಮಂಜು ಅವರನ್ನ ನಾವು ಬರೀ ಪೂಜೆ ಮಾಡೋದು, ಅಡುಗೆ ಮಾಡೋದು ಅಥವಾ ಬ್ರ್ಯಾಂಡ್ಸ್ ಜೊತೆಲಿ ಕೊಲಾಬ್ರೇಟ್ ಮಾಡೋದನ್ನ ನೋಡಿದ್ದೀವಿ. ಆದರೆ ಮಂಜು ಅಂದರೆ ಯಾರು? ನೀವು ಎಲ್ಲಿಂದ ಬಂದಿರೋದು, ಎಲ್ಲಿ ಹುಟ್ಟು ಬೆಳೆದಿದ್ದು, ಚಿಕ್ಕವರಿಂದ ಏನು ಮಾಡ್ತಾ ಇದ್ರಿ, ಏನು ಮಾಡಬೇಕು ಅಂತ ಇದ್ರಿ, ಪ್ಲೀಸ್ ಸ್ವಲ್ಪ ನಮಗೆ ಹೇಳಿ. ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರೇ. ನಮ್ಮಪ್ಪ ಅಮ್ಮಂಗೆ ನಾವು 3 ಜನ ಮಕ್ಕಳು. ನಾನು ಮೊದಲನೇ ಮಗಳು, ನನ್ನ ತಂಗಿ ಹಾಗೆ ತಮ್ಮ. ಈಗ ನನ್ನ ಮದುವೆ ಆದ್ಮೇಲೆ ನನ್ಗಿಬ್ರು ಹೆಣ್ಮಕ್ಳಿದ್ದಾರೆ. ಸೊ ಇಬ್ರು ಕೂಡ ಈಗ ಮೊದಲನೇ ಮಗಳದು ಡಿಗ್ರಿ ಕಂಪ್ಲೀಟ್ ಆಯ್ತು, 2ನೇ ಮಗಳು 9th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾಳೆ. ವೆರಿ ನೈಸ್. ಸೊ ಫುಲ್ ಫ್ಯಾಮಿಲಿ ಅಂತ ಹೇಳಬೇಕು. ಸೊ ಫುಲ್ ಫ್ಯಾಮಿಲಿ ಕಾಂಟೆಂಟನ್ನೇ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಹಾಕೋದು. ಇನ್ಸ್ಟಾಗ್ರಾಮ್ ಜರ್ನಿ ಶುರು ಆಗಿದ್ದು ಹೇಗೆ ನಿಮಗೆ? ಯಾವಾಗ ಅನ್ಸಿದ್ದು ಹೌದಪ್ಪ ನಾನು ಕೂಡ ಈ ಥರದ ಒಂದು ಪೋಸ್ಟನ್ನು ಮಾಡಿ ರೀಲನ್ನ ಶೂಟ್ ಮಾಡಿ ಪೋಸ್ಟ್ ಮಾಡಬೇಕು ಅನ್ನೋ ಈ ಯೋಚನೆ ಯಾವಾಗ ಶುರು ಆಯಿತು ನಿಮಗೆ? ನಿಜ ಹೇಳ್ಬೇಕಂದ್ರೆ ನಾನು ಹೌಸ್ ವೈಫು. ಇದಕ್ಕೆ ಮುಂಚೆ ನಾನು ವರ್ಕ್ ಮಾಡ್ತಾ ಇದ್ದೆ. ನನ್ನ ಸಿಸ್ಟರ್ ಮ್ಯಾರೇಜ್ ಆದ್ಮೇಲೆ ನಾನು ಕೆಲಸ ಎಲ್ಲ ಬಿಟ್ಟು ಮಕ್ಕಳ ಕಡೆ ಫೋಕಸ್ ಮಾಡ್ಬೇಕಾಯ್ತು. ಸೊ ಕೆಲಸ ಬಿಟ್ಟು ಮನೆಯಲ್ಲೇ ಇದ್ದೆ, ಹೌಸ್ ವೈಫ್. ಮನೆ ಕೆಲಸ ಮಾಡ್ಕೊ, ಅಡ್ಗೆ ಮಾಡು, ಮಕ್ಕಳ ಸ್ಕೂಲಿಗೆ ಕಳ್ಸು, ಯಜಮಾನ್ರ ಆಫೀಸ್ಗೆ ಹೋದ್ಮೇಲೆ ಟಿವಿ ನೋಡ್ಕೊಂಡು ಆರಾಮಾಗಿ ದಿನ ಕಳೀತಾ ಇದ್ದೆ. ಸೊ ನನ್ಗೇನು ಮಾಡ್ಬೇಕು ರೀಲ್ಸ್ ಅಂತ ಇದ್ದೇ ಇರ್ಲಿಲ್ಲ. ಬೇರೆಯವ್ರ ರೀಲ್ನ ಸ್ಕ್ರಾಲ್ ಮಾಡ್ತಿದ್ದೆ, ನೋಡ್ತಿದ್ದೆ ದಿನ ಪೂರ್ತಿ. ನನಗ್ ಮಾಡ್ಬೇಕಂತ ಮಾತ್ರ ಅನ್ನಿಸ್ತಿರ್ಲಿಲ್ಲ. ನನಗ್ ತುಂಬಾ ಮೋಟಿವೇಶನ್ ಕೊಟ್ಟಿದ್ದು ನನ್ನ
ನನ್ನ ತಂಗಿ ಅಂತ ಹೇಳ್ಬೋದು. Okay. ಯಾಕೆಂದ್ರೆ ನಾನು ಮೊದ್ಲಿಂದಾನು ಸುಮ್ನೆ ಕುತ್ಕೊಂಡಿಲ್ಲ, ತುಂಬಾ ಹಾರ್ಡ್ ವರ್ಕ್ ಮಾಡಿದೀನಿ. ನನ್ನ ಕೆಲ್ಸ 17 years ಇಂದ ನನ್ನ ಕೆಲಸ ಸ್ಟಾರ್ಟ್ ಮಾಡಿದ್ದು. ಸೊ ಇಲ್ಲಿವರೆಗೂ ಲಾಸ್ಟ್ ಈಗ ಒಂದು 5 years ಇಂದ ನಾನು ಮನೆಯಲ್ಲಿ ಇದೀನಿ ಬಿಟ್ರೆ ಟಿಲ್ ಇಲ್ಲಿವರೆಗೂ ಕೆಲಸ ಮಾಡಿದೀನಿ. ಸುಮ್ನೆ ಕುತ್ಕೊಂಡೋಳಲ್ಲ. ಇತ್ತೀಚೆಗೆ ಸುಮ್ನೆ ಕುತ್ಕೊಳ್ತಿದ್ದೆ, ಸುಮ್ನೆ ಬೇಡದೇ ಇರೋ ವಿಷಯನೆಲ್ಲ ಯೋಚನೆ ಮಾಡ್ಕೊಂಡು ಬೇಡದೇ ಇರೋ ಗಾಸಿಪ್ಸ್ ಗಳಿಗೆ ಟೈಮ್ ಕೊಡ್ತಾ ಇದ್ದಿದ್ದು ನನ್ನ ತಂಗಿಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಅವಳು ಏನಾದ್ರೂ ಮಾಡು ಅಂತ ಹೇಳೋಳು. ನಾನು ಅಷ್ಟು ಮೋಟಿವೇಶನ್ ತಗೊಂಡಿಲ್ಲ. ಆಮೇಲೆ ಒಂದ್ ದಿವಸ ನಿನ್ ಕೈಲಿ ಏನು ಆಗಲ್ಲ ಬಿಡು ಅನ್ನೋ ತರ ಮಾತಾಡ್ಬಿಟ್ಲು. ನನ್ಗೆ ಏನಪ್ಪಾ ಹಿಂಗ್ ಮಾತಾಡ್ಬಿಟ್ಲು, ನನ್ ಕೈಲಿ ಆಗಲ್ವಾ, ಸರಿ ಮಾಡೇ ತೋರಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಕ್ ಸ್ಟಾರ್ಟ್ ಮಾಡಿದೆ, ರೀಲ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಸ್ವಲ್ಪ ನನ್ಗೆ ರೀಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಗಳಾಯ್ತು ಫ್ಯಾಮಿಲಿ ಕಡೆಯಿಂದ. ಕೆಲವರು ಬಂದು ಮುಖ ತೋರಿಸ್ಕೊಂಡು ಏನಿದು ರೀಲ್ ಮಾಡ್ಕೊಂಡು ಮಾಡಕ್ ಬೇರೆ ಕೆಲಸ ಇಲ್ವಾ ಮನೆಯಲ್ಲಿ, ಸೊ ಫ್ರೀ ಮನೆಯವ್ರಿಗೆಲ್ಲ ಹೇಳಿದ್ರು, ತುಂಬಾ ಫ್ರೀ ಬಿಟ್ಬಿಟ್ಟಿದ್ಯಾ, ಏನಿದು ಎಲ್ಲಾರ್ಗು ಎಲ್ಲ ನಮ್ದೆಲ್ಲ ಪರ್ಸನಲ್ ವಿಷಯಗಳನ್ನ ಶೇರ್ ಮಾಡ್ತಿದ್ದಾಳೆ ಅಂತ ಹೇಳಿ. ಬಟ್ ನಮ್ಮ ಮನೆಯವರು ನನ್ಗೆ ಯಾವ್ದೇ ರೀತಿ ರಿಸ್ಟ್ರಿಕ್ಷನ್ಸ್ ಹಾಕ್ಲಿಲ್ಲ. ನಿನಗೆ ಹೆಂಗ್ ಸರಿ ಅನ್ಸುತ್ತೋ ಹಂಗ್ ಮಾಡು, ಯಾರು ಕೈ ಎತ್ತಿ ತೋರ್ಸೋ ರೀತಿ ಮಾಡ್ಕೋಬೇಡ ಅಂತ ಹೇಳಿದ್ರು. ಸೊ ಮೇಜರ್ ಸಪೋರ್ಟ್ ನನ್ನ ತಂಗಿ ನನ್ಗೆ ರೀಲ್ ಮಾಡೋದಿಕ್ ಹೇಳ್ಕೊಟ್ಟಿದ್ದು. ನನ್ಗೆ ಅದ್ರಲ್ಲಿ ರೀಲ್ ಮಾಡೋದ್ರಲ್ಲಿ ಎಳ್ಳಷ್ಟು ಕೂಡ ಗೊತ್ತಿಲ್ಲ. ಪ್ರತಿ ಒಂದನ್ನು ಅವಳು ಕಲ್ಸ್ಕೊಟ್ಲು. ನಮ್ಮ ಯಜಮಾನ್ರು ನಾನು ಏನೇ ಮಾಡ್ತೀನಿ ಅಂದ್ರೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ನಾನ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ. ಆಮೇಲೆ ಕೆಲವರು ಸರಿ ಫೇಸ್ ತೋರಿಸಿ ಮಾಡದ್ ಬೇಡ, ಹಾಗೆ ಫೇಸ್ ತೋರಿಸ್ತೀರ ಎಷ್ಟೊಂದ್ ಜನ ಮಾಡ್ತಾರಲ್ಲ, ಹಾಗ್ ಮಾಡಕ್ ಹೇಳಂತಲ್ಲ ಫ್ಯಾಮಿಲಿಗೆ ಸಜೆಷನ್ ಬಂತು. ಬಟ್ ನಾನ್ ಯಾಕೆ ನಂದ್ ಐಡೆಂಟಿಟಿನ ಮುಚ್ಕೊಂಡ್ ನಾನ್ ರೀಲ್ ಮಾಡ್ಬೇಕು, ನನ್ಗೆ ಇಷ್ಟ ಇಲ್ಲ. ನನ್ನ ಐಡೆಂಟಿಟಿ ತೋರಿಸ್ತೀನಿ. ನನ್ನ ಐಡೆಂಟಿಟಿ ನೋಡಿರೋದ್ರಿಂದಾನೇ ಜನ ನಾನು ಎಲ್ಲಾದ್ರೂ ಹೋಗ್ತಿದ್ರೆ ಹುಡ್ಕೊಂಡ್ ಬಂದು ಮಾತಾಡ್ಸ್ತಾರೆ. ಆ ಖುಷಿ ನಂಗೆ ತುಂಬಾ ಸಿಗುತ್ತೆ. ಹಾಗಾಗಿ ನಾನು ಏನು ತಪ್ಪು ಮಾಡ್ತಾ ಇಲ್ಲ, ರೀಲ್ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಮರ್ಯಾದೆ ಹೋಗುವಂತ ಪ್ರಶ್ನೆ ಏನೂ ಇಲ್ಲ. ಸೊ ನನಗ್ ಸರಿ ಅನ್ನಿಸ್ತು, ನಾನ್ ಮಾಡ್ಕೊಂಡ್ ಬಂದೆ. ನನ್ನ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡಿದ್ರು. ಇವತ್ತು ಪ್ರತಿಯೊಂದನ್ನು ನಾನೇ ಕಲಿತೀನಿ. ಕಲ್ತು ಇನ್ನೂ ಕಲಿಯೋದು ತುಂಬಾ ಇದೆ. ಕಲ್ತು ನಾನೇ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ರೀಲ್ ಯಾವ್ದು ಹಾಕಿದ್ದು ನೀವು, ಜ್ಞಾಪಕ ಇದೆಯಾ ನಿಮಗೆ? ರೀಲು ಮಕ್ಕಳುಗಳು ಅಂದ್ರೆ ನನ್ನಿಬ್ರು ಮಕ್ಳು ಕೂಡ ಸ್ವಲ್ಪ ಅವ್ರದ್ದೇನ್ ದಿನಚರಿ ಇರುತ್ತೆ ಅದನ್ನೇ ಶೇರ್ ಮಾಡಿದೆ. ಅಂದ್ರೆ ವಾಟರ್ ಬಾಟಲ್ ಅಲ್ಲಿ ನೀರ್ ಕುಡಿತಾರೆ, ಅಲ್ಲೇ ಇಡ್ತಾರೆ, ತೆಗ್ದಿಡೋದಿಲ್ಲ, ಫ್ರಿಜ್ ಡೋರ್ ಸರಿಯಾಗಿ ಮುಚ್ಚೋದಿಲ್ಲ, ಮಲ್ಕೊಂಡಿರೋ ಬ್ಲಾಂಕೆಟ್ ನ ಮಡ್ಚೋದಿಲ್ಲ. ಸೊ ಈ ತರ ಎಲ್ಲ ಮಾಡ್ತಾ ಇದ್ರು. ಸೊ ನಾನೇನ್ ಮಾಡಿದೆ, ಇದು ನಾನು ಡೈಲಿ ನನ್ ಮಕ್ಳಿಗೆ ಹೇಳೋದು, ಹೊಸ್ಲ ಮೇಲೆ ಕುತ್ಕೋಬೇಡ, ನಿಂತ್ಕೋಬೇಡ, ಸೊ ಒಂಟಿ ಕಾಲಲ್ಲಿ ನಿಲ್ಬೇಡ, ಇದೆಲ್ಲ ನಾನು ಹೇಳ್ತಿದ್ನಲ್ಲ. ಸೊ ಅದನ್ನೇ ನಾನೇನ್ ಮಾಡಿದೆ, ನ್ಯಾಚುರಲ್ ಆಗಿರ್ಬೇಕು ರೀಲ್. ಅದಕ್ಕೆ ಸರಿ ನಾನು ಇದನ್ನೇ ತಗೊಂಡ್ಬಿಡೋಣ ಅಂತ ಹೇಳಿ ನನ್ನ ತಂಗಿ ಫಸ್ಟ್ ಶೂಟ್ಸ್ ಎಲ್ಲ ಅವಳೇ ಮಾಡಿದ್ದು. ಅದನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಜನಕ್ಕೆ ಅದು ತುಂಬಾ ಇಷ್ಟ ಆಯ್ತು. ಸೊ ಅದು ವ್ಯೂಸ್ ತುಂಬಾನೇ ಬಂತು, ಚೆನ್ನಾಗಿ ರೀಚ್ ಆಗ್ತಿತ್ತು. ಮೊದ್ಲೆಲ್ಲ ನನ್ಗೆ ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ರೀಚ್ ಆಗಿದೆ ಅನ್ನೋದು ಕೂಡ ನಂಗೆ ಗೊತ್ತಾಗ್ತಾ ಇರ್ಲಿಲ್ಲ. ನನ್ನ ತಂಗಿ ಹೇಳೋಳು, ಇಷ್ಟು ವ್ಯೂಸ್ ಬಂದಿದೆ ಕಣೆ ಅಂದ್ರೆ ಹೌದಾ ಸರಿ ಅಂತಿದ್ದೆ. ಮತ್ ಕಮೆಂಟ್ ಗಳಿಗೆ ಹೆಂಗ್ ರಿಪ್ಲೈ ಮಾಡ್ಬೇಕಂತಾನು ಗೊತ್ತಾಗ್ತಿರ್ಲಿಲ್ಲ, ಭಯ ಆಗೋದು ಏನೋ ಮಾಡಕ್ ಹೋಗಿ. ಈಗ ಕೆಲವೊಂದು ನನಗೆ ಲಕ್ಕಿಲಿ ಇಲ್ಲಿವರೆಗೂ ನೆಗೆಟಿವ್ ಕಮೆಂಟ್ ಬಂದಿರೋದು ತುಂಬಾ ಕಡಿಮೆ, 99% ಇಲ್ಲ, ಎಲ್ಲೋ 1% ಬಂದಾಗ ನಂದು ಒಂದ್ ವಿಡಿಯೋ ತುಂಬಾ ವೈರಲ್ ಆಗಿತ್ತು. ಅದು ಹೌಸ್ ಓನರ್ ವರ್ಸಸ್ ರೆಂಟ್ ಹೌಸ್ ಮಾಡಿದ್ದೆ. ಅದಕ್ಕೆ ಸಿಕ್ಕಾಬಟ್ಟೆ ನೆಗೆಟಿವ್ ಕಮೆಂಟ್ ಹಾಕಿದ್ರು. ಅದಕ್ಕೆ ನಾನು ಪೂರ್ತಿ ದಿನ ಹತ್ಕೊಂಡ್ ಕುತ್ಕೊಂಡ್ಬಿಟ್ಟೆ. ಅಂದ್ರೆ ನನ್ಗೆ ಕಮೆಂಟ್ಸ್ ಓದಕ್ ಆಗ್ತಿರ್ಲಿಲ್ಲ. ಬೇಡಪ್ಪ ನಮ್ಗೆಲ್ಲ ಇಲ್ಲ, ಇದೆಲ್ಲ ಬಿಡು ಅಂತ ಹೇಳ್ಬಿಟ್ಟು ಬಿಟ್ಟೆ. ನಾನು ಸ್ವಲ್ಪ ದಿವಸ ರೀಲೇ ಹಾಕಿಲ್ಲ. ಎಲ್ಲರ ಫ್ಯಾಮಿಲಿ ಅವರೆಲ್ಲ ಮತ್ ಫೋನ್ ಮಾಡಿ ಏನೇನ್ ಕಮೆಂಟ್ಸ್ ಬಂದಿದೆ ನೋಡಿದ್ದೆ. ಮತ್ ನಾನು ಆನ್ ಟೈಮ್ ಫ್ರೀ ಇರ್ತಿರ್ಲಿಲ್ಲ. ಮೊದ್ಲಿಗೆ ನಾನು ಹೌಸ್ ವೈಫು, ನಾನು ಬೆಳಿಗ್ಗೆ ಎದ್ದು ಎಲ್ಲಾ ಕೆಲಸ ಮುಗಿಸ್ಕೊಂಡು ನಾನು ರೀಲ್ ಮಾಡ್ಬೇಕಾಗಿತ್ತು. ಅದ್ರಲ್ಲಿ ಯಾವ್ಯಾವ ಕಮೆಂಟ್ಸ್ ಬರುತ್ತೆ ಅದನ್ನ ನೋಡ್ಕೊಂಡು ಆನ್ ಟೈಮ್ ರಿಪ್ಲೈ ಮಾಡೋದಾಗ್ಲಿ ಅಥವಾ ಬೇಡ ಅಂದ್ರೆ ಡಿಲೀಟ್ ಮಾಡೋದಾಗ್ಲಿ ಅಷ್ಟು ಟೈಮ್ ನನ್ಗೆ ಇರ್ತಿರ್ಲಿಲ್ಲ. ಹಾಗಾಗಿ ಬಿಟ್ಬಿಡ್ತಿದ್ದೆ. ಮತ್ತೆ ಗೊತ್ತಿರೋರು, ಫ್ರೆಂಡ್ಸು, ರಿಲೇಟಿವ್ಸ್ ಎಲ್ಲ ಮೆಸೇಜ್ಗಳು ನೋಡೋರಲ್ಲ, ಕಮೆಂಟ್ಸ್ಗಳನ್ನ ಫೋನ್ ಮಾಡಿ ಹೇಳ್ತಿದ್ರು, ಏನ್ ಕಮೆಂಟ್ಸ್ಗಳು ಬಂದಿದೆ, ಇದೇನಿದು ಅಂತ. ಸೊ ಅದು ತುಂಬಾ ಹಾರ್ಟ್ ಆಗಕ್ ತುಂಬಾ ಹಾರ್ಟ್ ಆಗ್ತಾ ಇತ್ತು. ಹಾಗಾಗಿ ನಾನು ಸ್ವಲ್ಪ ದಿನ ಬ್ರೇಕ್ ಕೊಟ್ಬಿಟ್ಟೆ. ಆಮೇಲೆ ನಮ್ಮ ಯಜಮಾನ್ರು ಹೇಳಿದ್ರು, ನೀನ್ ರೀಲ್ ಮಾಡಕ್ಕೆ ಅಂತ ಕುತ್ಕೊಂಡಿದ್ಯಾ, ಮಾಡಕ್ ಕೈ ಹಾಕಿದ್ಮೇಲೆ ಆ ಕೆಲಸ ಮಾಡ್ಬೇಕು. ಯಾರು ಏನಂದ್ರೆ ನಿನ್ಗೇನು, ನೀನ್ ಕರೆಕ್ಟ್ ಆಗಿದ್ಯಾ, ನೀನ್ ಕೊಟ್ಟಿರೋದ್ ಕಂಟೆಂಟ್, ಅದನ್ನ ಜನಕ್ ತಿಳಿ ಹೇಳೋ. ಇಲ್ವಾ ಆಗಲ್ವಾ ಅಂದ್ರೆ ಬಿಟ್ಟೆ ಬಿಡು, ಮತ್ತೆ 2 ದಿನ ಮಾಡೋದು ಬಿಡೋದೆಲ್ಲ ಮಾಡ್ಬೇಡ, ಯಾಕೆ ತಲೆ ಕೆಡ್ಸ್ಕೊಳ್ತೀಯ ಅಂತ ಹೇಳಿ. ಸರಿ ಅಂತ ಹೇಳಿ ಮತ್ತೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನಾನು ಮತ್ತೆ ಹಿಂತಿರುಗ್ಲೇ ಇಲ್ಲ. ಈಗ್ಲೂ ಕೂಡ 1-2 ನೆಗೆಟಿವ್ ಕಮೆಂಟ್ಸ್ ಬಂದೆ. ಪೂಜೆದ್ ಹಾಕ್ದಾಗೂ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ಸೊ ನಾನು ಅದೇನು ತಲೆನೇ ಕೆಡ್ಸ್ಕೊಳ್ಳಲ್ಲ. ನನ್ಗೆ ಇಷ್ಟ ಆದ್ರೆ ತಗೊಳ್ತೀನಿ, ಇಷ್ಟ ಇದ್ರನ್ನ ತೆಗ್ದ್ಬಿಡ್ತೀನಿ. ಮತ್ ನನ್ನ ಫಾಲೋವರ್ಸ್ ಏನಿದ್ದಾರೆ ಅವ್ರು ನನಗೆ ತುಂಬಾ ಪಾಸಿಟಿವ್ ಆಗಿ ಕಮೆಂಟ್ಸ್ ಹಾಕ್ತಾರೆ. ತಲೆ ಕೆಡ್ಸ್ಕೋಬೇಡಿ, ನಾವಿದೀವಿ, ನೀವು ಮಾಡಿ, ನಿಮ್ಮ ವಿಡಿಯೋಸ್ ನಮಗ್ ತುಂಬಾ ಇಷ್ಟ ಆಗುತ್ತೆ ಅಂತೇಳಿ ಪ್ರೈವೇಟ್ ಆಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು, ನನ್ಗೆ ಕಮೆಂಟ್ಸ್ ಗಳು ಹಾಕಿ ನನ್ಗೆ ಇನ್ನೂ ತುಂಬಾ ಎಂಕರೇಜ್
ಎನ್ಕರೇಜ್ ಮಾಡ್ತಾ ಇದ್ದಾರೆ. ನೈಸ್. ಬಟ್ ನಿಮ್ ರೀಸೆಂಟ್ ವಿಡಿಯೋನ ನೋಡಿದಾಗ ಆ ಎನ್ಕರೇಜ್ಮೆಂಟು ಎಸ್ಪೆಷಲಿ ತುಂಬಾ ಹತ್ರದವರಿಂದ ಬಂದಿಲ್ಲ ಅಂತ ಗೊತ್ತಾಗುತ್ತೆ. ಇನ್ಫ್ಲೂಯೆನ್ಸರ್ಸ್ ವ್ಯಥೆ ಅಂತ ಒಂದು ರೀಲ್ ನ ಹಾಕಿದ್ರಿ ನೀವು, ತುಂಬಾ ರೀಸೆಂಟ್ ಆಗಿ ಹಾಕಿದ್ರಿ ನೀವು ಅದನ್ನ. ಅದು ನೀವು ನಿಜವಾಗ್ಲೂ ಇದು ಜನ ನಿಮ್ಮನ್ನ ಈ ತರ ಮಾತಾಡಿಸ್ತಾರ? ನೀವು ಹೋಗಿದ ತಕ್ಷಣನೇ ಓ ನೀನ್ ಬಂದಿದ್ಯಾ ನನ್ ಮುಖ ತೋರಿಸ್ಬೇಡ ಆ ತರ ಎಲ್ಲ ಮಾಡಿದಾರ ಜನ ನಿಮಗೆ? ಇಲ್ಲ, ಡೈರೆಕ್ಟ್ ಆಗಿ ಮಾಡಿಲ್ಲ, ಬಟ್ ಇಂಡೈರೆಕ್ಟ್ ಆಗಿ ಹಂಗೆ ನನ್ ಕಿವಿಗೆ ಒಂದೆರಡು ಬಿದ್ದಿದೆ. ಸೊ ಹಿಂಗ್ ಮಾತಾಡ್ತಾ ಇದ್ರು ಅಂತ ನನ್ನ ಎದುರುಗಡೆ ಯಾರು ಮಾಡಿಲ್ಲ ಇಲ್ಲಿವರೆಗೂ. ಬಟ್ ಹಿಂದೆ ಮುಂದೆ ಮಾಡ್ತಾರೆ, ಇವ್ರನ್ನ ಯಾಕೆ ಕರೆಯಕ್ ಹೋದೆ, ಬಂದಿದ ತಕ್ಷಣ ಫೋನ್ ಇಟ್ಕೊಂಡ್ಬಿಡ್ತಾಳೆ ನೋಡು. ಸೊ ಬಂದ್ರೆ ಮೇನ್ಲಿ ಬರೋದೇನೆ ಇವಳು ವಿಡಿಯೋಗೋಸ್ಕರ ಆತರ ಎಲ್ಲ ಹೇಳ್ಕೊಳ್ಳೋದಿತ್ತು. ಸೊ ನಾನೇನ್ ಮಾಡ್ಬಿಟ್ಟೆ, ನನ್ಗೆ ನನ್ ಇಲ್ಲಿವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನನ್ನ ಸಂಬಂಧಿಕರನ್ನ ಇರ್ಬೋದು, ನಾನು ಒಬ್ಬರನ್ನೂ ತೋರಿಸಿಲ್ಲ. ನಾನು ಫ್ರೆಂಡ್ ಸರ್ಕಲ್ ಯಾವ್ದಾದ್ರು ಅಂದ್ರೆ ನಾನು ಬೇರೆ ಕಡೆ ಹೋದಾಗ ನಾನು ಶೂಟ್ ಮಾಡಕ್ ಸ್ಟಾರ್ಟ್ ಆದಾಗ ಅವ್ರು ಆತರ ಭಾವನೆ ತಗೊಳ್ತಾ ಇದ್ರು. ಓಕೆ, ಕರ್ದಿದ ತಕ್ಷಣ ಫಸ್ಟ್ ಗ್ಯಾರಂಟಿ ಬರ್ತಾಳೆ, ಬಂದ್ರೆ ಮೊಬೈಲ್ ಇಟ್ಕೊಂಡ್ಬಿಡ್ತಾಳೆ, ಅವಳಿಗೆ ಬಿಡಿಸ್ಬೇಕಲ್ಲ. ಸೊ ಈ ತರ ಇಲ್ಲಿವರೆಗೂ ನಾನು ಯಾವ ಬರ್ತ್ಡೇಗೆ ಹೋಗ್ಲಿ, ಯಾವ್ದೇ ಗೃಹ ಪ್ರವೇಶಕ್ಕಿರ್ಲಿ, ಯಾವ್ದೇ ಫಂಕ್ಷನ್ ಅಟೆಂಡ್ ಮಾಡಿದ್ರು ನನ್ಗೆ ಯಾರನ್ನೂ ಹಾಕಲ್ಲ. ಯಾರಾದ್ರೂ ಬಂದು ಮಂಜು ನಿಮ್ ಜೊತೆ ಒಂದ್ ಫೋಟೋ ಬೇಕು, ವಿಡಿಯೋ ಬೇಕು, ನಮ್ಮನ್ನು ಕೂಡ ಆಡ್ ಮಾಡು ಅಂತ ಕೇಳ್ತಾರಲ್ಲ ಪರ್ಟಿಕ್ಯುಲರ್ ಆಗಿ, ಅವ್ರನ್ನಷ್ಟೇ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ ಯಾರಾದಿದ್ರು ನಾನು ಅವ್ರ ಫೇಸ್ ನ ಬ್ಲರ್ ಮಾಡ್ತೀನಿ. ಅದನ್ನ ನನ್ಗೆ ನೆಸಸರಿ ಇಲ್ಲ, ಬಟ್ ಅವ್ರು ತಿಳ್ಕೊಳ್ಳೋದು ಆತರ ತಿಳ್ಕೊಳ್ತಾರೆ. ಸೊ ನೀವ್ ಹಂಗೆ ನಿಮ್ ಕಿವಿಗ್ ಬಿದ್ದಾಗ ನಿಮ್ಗೆ ಹೇಗ್ ಅನ್ನಿಸ್ತು ಆಸ್ ಅ ಕ್ರಿಯೇಟರ್? ಮತ್ ಇನ್ನೊಂದು ಕ್ರಿಯೇಟರ್ ಅಂದ್ರೆ ಕೆಲವ್ರ ಮೈಂಡ್ ಸೆಟ್ ಯಾವ ತರ ಇದೆ ಅಂತ ಹೇಳಿದ್ರೆ, ಕ್ರಿಯೇಟರ್ ಅಂದ್ರೆ ಏನೋ ತುಂಬಾ ಲೋ ಲೆವೆಲ್ ಅಲ್ಲಿ ನೋಡ್ತಾರೆ ಅವ್ರು ನಮ್ಮನ್ನ. ತಿಂದಿದ್ದು ಉಂಡಿದೆಲ್ಲ ತಗೊಂಡ್ ಬಂದ್ ಇವಾಗ ಹೇಳಕ್ ಶುರು ಮಾಡ್ಬಿಡ್ತಾಳೆ, ಇವಳಿಗೆ ಮಾಡಕ್ ಬೇರೆ ಕೆಲ್ಸ ಇಲ್ಲ, ಮನೆಯಲ್ಲಿ ಯಾರ್ದು ಕಂಟ್ರೋಲ್ ಇಲ್ಲ ಅನ್ಸುತ್ತೆ. ಸೊ ಈ ತರ ಎಲ್ಲ ತಿಳ್ಕೊಳ್ತಾರೆ. ನಾವೇನಾದ್ರೂ ಒಂದ್ ಹೇಳೋವಾಗ ಜನಕ್ಕೆ ಅದ್ ಯೂಸ್ ಆಗತ್ತೆ. ಇವಾಗ ಏನೋ ಒಂದು ನಾವು ವೆಯ್ಟ್ ಲಾಸ್ ಮಾಡ್ತಿರ್ತೀವಿ, ಅದನ್ನ ಹೇಳ್ತೀವಿ, ಯಾರೋ ಒಬ್ರು ನೋಡ್ ಅವ್ರಿಗೆ ಯೂಸ್ ಆಯ್ತಂದ್ರೆ ನಮಗದ್ ಖುಷಿ ಕೊಡುತ್ತೆ. ಮತ್ತೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಪ್ರೈವೇಟ್ ಮ್ಯಾಟರ್ ಯಾವ್ದನ್ನು ಶೇರ್ ಮಾಡ್ಕೊಳಲ್ಲ. ನಂದು ಪರ್ಸನಲ್ ಏನಿದೆ ಅದು ಯಾವ್ದು ಫ್ಯಾಮಿಲಿ ಮೆಂಬರ್ಸ್ ಯಾವ್ದು ಶೇರ್ ಮಾಡಲ್ಲ. ಕೆಲವೊಂದನ್ನ ಹ್ಯಾಪಿ ಮೂಮೆಂಟ್ಸ್ ನ ಶೇರ್ ಮಾಡ್ಕೊಳ್ತೀನಿ. ಅದು ಸಂಬಂಧಿಕರಿಗೆ ಹೇಳ್ಕೊಳ್ಳೋಕ್ಕಿಂತ ನನ್ನ ಸೋಷಿಯಲ್ ಮೀಡಿಯಾ ನನ್ನ ಫಾಲೋವರ್ಸ್ ಕೇಳ್ಕೊಂಡಾಗ್ಲೇ ತುಂಬಾ ನನ್ಗೆ ಖುಷಿ ಸಿಗುತ್ತೆ. ಮತ್ತೆ ಅವ್ರು ಅದನ್ನ ಖುಷಿ ಪಟ್ಟು ನಮ್ಗೆ ಆಗ್ಲಿ ಮಕ್ಕಳನ್ನೇ ಆಗ್ಲಿ ಬ್ಲೆಸ್ ಮಾಡ್ತಾರೆ. ಹೌದಾ, ತುಂಬಾ ಚೆನ್ನಾಗಿ ಮಾಡಿ. ಈಗ ರೀಸೆಂಟ್ಲಿ ನನ್ ಮಗಳದು ಹೌದು ಗ್ರಾಜುಯೇಷನ್ ಸೆರೆಮನಿ ಹಾಕಿದ್ರಿ. ನೀವು ನಂಬ್ತಿರೋ ಇಲ್ಲೋ, ಸುಮಾರು ಜನ ರಿಲೇಟಿವ್ಸ್ ಎಲ್ಲ ಬಂದು ಕಂಗ್ರಾಚುಲೇಷನ್ಸ್ ಅಷ್ಟೇ ಹೇಳಿ ಬಿಟ್ಬಿಟ್ರು. ಬಟ್ ನನ್ನ ಫಾಲೋವರ್ಸ್ ನನ್ಗೆ ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ, ನಿಜವಾದ ಫ್ಯಾಮಿಲಿ ಅಂತ ಹೇಳಿದ್ರೆ ನನ್ನ ಫಾಲೋವರ್ಸ್ ಅಂತಾನೆ ತಿಳ್ಕೊಳ್ತೀನಿ. ಪರ್ಸನಲ್ ಆಗಿ ನನ್ಗೆ ಮೆಸೇಜ್ ಮಾಡಿದ್ರು, ಡಿಗ್ರಿ ಕಂಪ್ಲೀಟ್ ಆಗ್ತಿದೆ, ನೆಕ್ಸ್ಟ್ ಏನ್ ತಗೋಬೇಕು ಅನ್ಕೊಂಡಿದ್ದಾರೆ ಮಗಳು, ನನ್ಗೆ ಗೊತ್ತಿರೋಂತ ಸಜೆಷನ್ ಹೇಳ್ತೀನಿ ಮೇಡಮ್, ಇದನ್ನ ಮಾಡಿಸಿ ಅಂತೆಲ್ಲ ಪರ್ಸನಲ್ ಆಗಿ ನನ್ಗೆ ಮೆಸೇಜ್ ಹಾಕಿದ್ರು. ಮತ್ತೆ ತುಂಬಾ ಖುಷಿ ಪಟ್ರು. ಫ್ಯಾಮಿಲಿ ಫೋಟೋ ತುಂಬಾ ಚೆನ್ನಾಗಿದೆ ಅಂತೆಲ್ಲ ತುಂಬಾ ಖುಷಿಯಿಂದ ಕಮೆಂಟ್, ಅವ್ರ ಟೈಮ್ ನ ನಮಗೆ ಸ್ಪೆಂಡ್ ಮಾಡಿ ಅವ್ರು ನಮ್ಗೆ ಕಮೆಂಟ್ ಹಾಕ್ತಾರೆ. ಅದು ಕೆಲವೊಂದ್ ಕಮೆಂಟ್ಸ್ ಅಂತೂ ಇಷ್ಟಿಷ್ಟು ಉದ್ದ ಇರುತ್ತೆ. ಅಷ್ಟು ಟೈಮ್ ತಗೊಂಡ್ ನಮ್ಗೆ ಅವ್ರು ಕೊಟ್ಟಾಗ ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ. ಅದ್ರಲ್ಲಿ ಎಲ್ಲೋ ಒಂದು 3-4 ಪದ ಕೂಡ ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ ಬರಲ್ಲ. ಅದು ಬೇಜಾರ್ ಅನ್ಸುತ್ತೆ. ಇವಾಗ ಏನೋ ಇವಾಗ ಫಸ್ಟ್ PU, ಇವಾಗ 10th ಎಕ್ಸಾಮ್, PU ಎಕ್ಸಾಮ್ ಆಗುತ್ತೆ. ಸೊ ಫ್ಯಾಮಿಲಿ ಸಂಬಂಧಿಕರು ಅಂತ ಏನಿರ್ತಾರ ಅವರು, ಓಕೆ 10th ಆಯ್ತು, ಏನ್ ಮಾಡ್ಬೇಕು ಅನ್ಕೊಂಡಿದೀರಾ, ಅಥವಾ PU ಆಯ್ತು, ಇನ್ನೇನ್ ತಗೋಬೇಕು ಅನ್ಕೊಂಡಿದೀರಾ ಅಂತೆಲ್ಲ ಯಾರು ಏನು ಕೇಳಲ್ಲ. ಬಸ್ಟ್ ಎಷ್ಟು ಪರ್ಸೆಂಟೇಜ್ ಬಂತು, ಓ ಹೌದಾ ನನ್ ಮಗಳಿಗೆ ಇಷ್ಟ ಬಂತು, ನನ್ ಮಗನ್ಗೆ ಇಷ್ಟ ಬಂತು, ಯಾವ ಕಾಲೇಜು, ಓ ಇದಾ ನನ್ ಮಕ್ಳು ಈ ಕಾಲೇಜು, ಅಷ್ಟನ್ನ ಹೇಳ್ತಾರೆ ಹೊರ್ತು ಸರಿ ಮಕ್ಳಿಗೆ ಇದನ್ನ ತಗೊಳಕ್ ಹೇಳು, ಕಡಿಮೆ ಆಯ್ತಾ ಪರವಾಗಿಲ್ಲ, ಮುಂದೆ ಇನ್ನು ಟೈಮ್ ಇದೆ ನೋಡ್ಕೊಳ್ಳೋಣ, ಮುಂದೆ ಇನ್ನು ಎಷ್ಟೊಂದಿದೆ ಆಪ್ಷನ್ಸ್, ಈ ತರ ಯಾವ್ದೇ ರೀತಿ ಮಕ್ಳಿಗೆ ಪಾಸಿಟಿವ್ ಆಗಂತೂ ಯಾವ್ದನ್ನು ಹೇಳಲ್ಲ. ನೆಗೆಟಿವ್ ಏನ್ ಸಿಗತ್ತೆ ಅಂತ ನೋಡ್ತಿರ್ತಾರೆ, ಸಿಕ್ಕಿದ ತಕ್ಷಣ ಅದನ್ನ ತಗೊಂಡ್ ಹೇಳ್ತಾರೆ. ಹಾಗಾಗಿ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ. ನನ್ ಕೆಲ್ಸ ಏನಿದೆ, ನಾನ್ ಸುಮ್ನೆ ಬಾಯಲ್ಲಿ ಮಾತಾಡಿ ತೋರಿಸ್ಬಾರ್ದು, ಮಾಡಿ ತೋರಿಸ್ಬೇಕು. ನನ್ ಕೆಲ್ಸ ಮಾಡಿ ತೋರಿಸುತ್ತೆ ಒಂದಲ್ಲ ಒಂದಿನ ಅಂತ ಹೇಳಿ ನಾನು ಇದು ತೋರಿಸ್ತಾ ಇದೆ. ಆಲ್ರೆಡಿ ಸಾಕಷ್ಟು ಜನ ನೀವ್ ಹೇಳ್ದಂಗೆ ಈ ಪ್ರೀತಿ ಅಷ್ಟು ಈಸಿಯಾಗಿ ಜನ ಸಂಪಾದನೆ ಮಾಡಕ್ ಆಗಲ್ಲ. ಆ ರೀಲ್ ನಲ್ಲೂ ಲಾಸ್ಟ್ ಲೈನ್ ಅಲ್ಲಿ ನೀವು ಹೇಳಿದಿರಾ, ಹೇಗೆ ಸುಮ್ಮನೆ ಮಾತಾಡಕ್ಕೆ ಎಷ್ಟು ಸುಲಭ, ಅದೇ ನಿಂತ್ಕೊಂಡು ಇವ್ರೇನಾದ್ರೂ ಒಂದು ರೀಲನ್ನ ಶೂಟ್ ಮಾಡಬೇಕು ಅಂದ್ರೆ, ಒಂದು ಕಾಂಟೆಂಟ್ನ ಶೂಟ್ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಅದು ಜನಕ್ಕೆ ಗೊತ್ತಾಗಲ್ಲ ಅಂತ. ಸೊ ಕೇಳಬೇಕು ಅಂದ್ರೆ ಒಂದು ರೀಲನ್ನ ನೀವು ಡಿಸೈಡ್ ಮಾಡಿದಾಗ, ಹೌದಪ್ಪ ನಾನು ಈ ಒಂದು ಕಾಂಟೆಂಟ್ನ ಹಾಕಬೇಕು ಅಂತ, ನಿಮ್ಮ ಯೋಚನೆ ಯಾವ ಥರ ಇರುತ್ತೆ? ಯಾವ ಥರ ಡಿಸೈಡ್ ಮಾಡ್ತಾರೆ ನೀವು ಈ ಥರದ ಒಂದು ಕಾಂಟೆಂಟ್ನ ನಾನು ಇವತ್ತು ಪೋಸ್ಟ್ ಮಾಡಬೇಕು ಅಂತ? ಆದಷ್ಟು ರಿಯಾಲಿಸ್ಟಿಕ್ ಇರ್ಬೇಕು ಅದ್ರಲ್ಲಿ. ಪ್ರತಿಯೊಬ್ರು ನಂತರನೇ ಪ್ರತಿಯೊಬ್ರು ಫೇಸ್ ಮಾಡಿರ್ತಾರೆ.
ಆ ರೀಲ್ ನೋಡಿದ ತಕ್ಷಣ ಇದ್ ನಮ್ಗಾಗಿತ್ತು, ಈ ತರ ನಮಗೂ ಅಂದಿದ್ರು, ಜನಕ್ಕದ್ ಮನ್ಸಿಗೆ ಮುಟ್ಬೇಕು, ಇದ್ ನಮ್ಮ ಮನೇಲಿ ನಡೀತಾ ಇದೆ. ಸೊ ನಾನು ಅದನ್ನೇ ಪ್ಲಾನ್ ಮಾಡ್ತೀನಿ. ಆಲ್ಮೋಸ್ಟ್ ಆದಷ್ಟು ನ್ಯಾಚುರಲ್ ಆಗೇ ಇಡೋದಿಕ್ಕೆ ಟ್ರೈ ಮಾಡ್ತೀನಿ. ಸೊ ಮೇಕಪ್ಸ್ ಇರ್ಬೋದು, ಪ್ರತಿ ಒಂದು ಕೂಡ ಜನರ ಮನ್ಸಿಗೆ ಮುಟ್ಬೇಕು. ಓ ಇದು ನಮ್ಮ ಮನೇಲಿ ನಡೆದಿದ್ದು, ಇವ್ರು ನಮ್ಮ ಮನೆ ಪಕ್ಕದ ಮನೆಯಲ್ಲೇ ನಡೀತು ಅನ್ನೋ ಫೀಲ್ ಜನಕ್ ಬರ್ಬೇಕು. ಸೊ ಆ ತರ ಪ್ಲಾನ್ ಮಾಡ್ಕೊಂಡೇ ಮಾಡ್ತೀನಿ. ಫ್ಯಾಂಟಾಸ್ಟಿಕ್. ಸೊ ಪ್ರತಿದಿನ ಅಥವಾ ನಿಮ್ಮ ಲೈಫ್ ನಲ್ಲಿ ನೀವು ನೋಡಿರೋದನ್ನ ಏನೇನ್ ನೋಡಿರ್ತಿರೋ, ಏನ್ ಅನುಭವಿಸಿರ್ತಿರೋ, ಬರೀ ಅದನ್ನ ಮಾತ್ರನೇ ನೀವು ರೀಲ್ ಮಾಡೋದು ಅಂತ? ಹೌದು, ನಾನು ನೋಡಿರೋದು, ನಾನು ಅನುಭವಿಸಿರೋದು. ಎಷ್ಟೋ ರೀಲ್ಗಳಲ್ಲಿ ನಿಜವಾಗ್ಲೂ ನಾನೇ ಫೇಸ್ ಮಾಡಿರೋ ಸಿಚುವೇಶನ್ ಕೂಡ ಹಾಕಿದೀನಿ. ಮತ್ತೆ ನನ್ ಫಾಲೋವರ್ಸ್ ರಿಕ್ವೆಸ್ಟ್ ಮಾಡ್ತಾರೆ ವಿಡಿಯೋ, ನನ್ಗೆ ಈ ತರ ನಡೀತಾ ಇದೆ. ಕೆಲವೊಂದು ಹೇಳ್ತಾರ ಅವ್ರು, ಮೇಡಮ್ ಈ ತರ ಇದೆ. ಸೊ ಕೆಲವರು ಹೆಸರು ಹೇಳ್ಕೊಳಕ್ ಇಷ್ಟ ಪಡಲ್ಲ. ಸೊ ಅಂತವ್ರೆಲ್ಲ ನಂಗೆ ಕಂಟೆಂಟ್ ನ ಅವರೇ ಕಳಿಸ್ತಾರೆ, ಮೇಡಮ್ ಈ ಸ್ಕ್ರಿಪ್ಟ್ ಮಾಡಿ ಪೋಸ್ಟ್ ಮಾಡಿ ಅಂತೇಳಿ. ಅವ್ರದ್ದು ಕೂಡ ನಾನು ಪೋಸ್ಟ್ ಮಾಡ್ತೀನಿ. ಫ್ಯಾಬ್ಯುಲಸ್. ಸೊ ನಿಮ್ಮ ಫಾಲೋವರ್ಸ್ ನಿಮಗೆ ಕಾಂಟೆಂಟ್ ಕೊಡಂಗ ಆಗೋಯ್ತು. ಮೋಸ್ಟ್ ಆಫ್ ರೀಲ್ಸ್ ಅಲ್ಲಿ ನಾನು ಫಾಲೋವರ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹಾಕಿದ್ದೀನಿ. ಸೊ ಸೂಪರ್. ಸುಮಾರು ಜನ ಫಾಲೋವರ್ಸ್ ಇಲ್ಲ, ಅವ್ರ ಕಷ್ಟಗಳನ್ನ ಕೂಡ ಹೇಳ್ಕೊಳ್ತಾರೆ. ನನಗ್ ತಿಳ್ದಿರಂಗ್ ನನ್ನ ಫಾಲೋವರ್ಸ್ ಎಲ್ಲ ತುಂಬಾನೇ ಕಂಟೆಂಟ್ ಗಳು ಒರಿಜಿನಲ್, ಅವ್ರಿಗೆ ಏನ್ ಫೇಸ್ ಮಾಡಿದಾರೆ ಅದನ್ನ ಹೇಳ್ಕೊಳ್ತಾರೆ. ದಟ್ ಇಸ್ ನೈಸ್. ಅಂಡ್ ಐ ಥಿಂಕ್ ನೀವ್ ಹೇಳ್ದಂಗೆ ಸುಮಾರು ಜನ, ಎಸ್ಪೆಷಲಿ ಯಾರಿಗೆ ಮದುವೆ ಆಗಿ ಮಕ್ಕಳಾಗಿದಾರೋ, ಅವರು ಯಾಕೆ ಕಾಂಟೆಂಟ್ ಕ್ರಿಯೇಷನ್ ಮಾಡಲ್ಲ ಅಂದ್ರೆ, ನೀವ್ ಹೇಳ್ದಂಗೆ ಅವ್ರ ರಿಲೇಟಿವ್ಸ್ ಇಂದ ತುಂಬಾ ಸಂಬಂಧಿಕರಿಂದ ತುಂಬಾ ಕಷ್ಟ ಆಗತ್ತೆ. ಅಂಡ್ ಮೊದಲು ಅವರು ಟಾರ್ಗೆಟ್ ಮಾಡದೆ ಮಕ್ಕಳನ್ನ. ನೀನು ಈ ಕೆಲಸ ಮಾಡ್ಕೊಂಡು ನಿನ್ ಮಕ್ಕಳನ್ನ ಮರ್ತು ಬಿಟ್ಟಿದ್ಯಾ, ನಿನ್ ಗಂಡನ್ ನೋಡ್ಕೊಳ್ಳೋದ್ ಮರ್ತು ಬಿಟ್ಟಿದ್ಯಾ, ನಿಮ್ ಅತ್ತೆ ಮಾವನ್ ನೋಡ್ಕೊಳ್ಳೋದ್ ಮರ್ತು ಬಿಟ್ಟು, ಇಂಥವ್ರಿಗೆ ಯಾವ ತರ ರಿಪ್ಲೈ ಕೊಡ್ತೀರಾ ನೀವು? ಅದೇ ನನ್ಗ ಅವ್ರು ಬಂದ್ ನಮ್ಮ ಮನೇಲಿ ನೋಡ್ಬೇಕು ಪ್ರತಿದಿನ. ಈಗ ನನ್ ಮಗಳಿಗೆ 7:20 ವ್ಯಾನ್ ಬರುತ್ತೆ, ನಾನು 5:30 6 ಗಂಟೆ ಒಳಗಡೆ ಎದ್ದಿರ್ತೀನಿ. ಕೆಲವೊಂದು ರಾತ್ರಿನೇ ನಾನು ರೆಡಿ ಮಾಡಿ ಇಟ್ಟಿದ್ದೆ ಅಂತ ಹೇಳಿದ್ರೆ 6 ಗಂಟೆ ಎದ್ದೇಳ್ತೀನಿ. ಇಲ್ಲಾಂದ್ರೆ 5 ಗಂಟೆ 5:30 ಎದ್ದು ನನ್ನ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ರೆಡಿ ಮಾಡಿ 7:20 ನಾನು ಕರ್ಕೊಂಡೋಗಿ ಅವಳನ್ನ ಬಿಟ್ಟು ಸ್ಕೂಲಿಗೆ ವ್ಯಾನಿಗೆ ಬಿಟ್ಬಿಟ್ಟು ಬಂದು, ಆಮೇಲೆ ಸ್ವಲ್ಪ ಮನೆ ಕೆಲಸ ಎಲ್ಲ ನೋಡಿ 8:30 9 ಗಂಟೆಗೆ ನಾನೇನಾದ್ರೂ ತಿಂಡಿ ತಿಂದು, ಆಮೇಲೆ ದೊಡ್ಡ ಮಗ್ಳು ಕಾಲೇಜ್ಗೆ ಹೋಗ್ತಾಳೆ. ಮತ್ತೆ ಇನ್ನೊಂದೇನ್ ಗೊತ್ತಾ, ಒಬ್ಬೊಬ್ರಿಗೆ ಒಂದೊಂದು ಕೊಡ್ಬೇಕು ನಾನು. ಪೂರಿ ಇಷ್ಟಪಟ್ರೆ ಇನ್ನೊಬ್ರು ಚಪಾತಿ ತಿಂತಾರೆ, ಪೂರಿನ ಇಷ್ಟ ಪಡೋದಿಲ್ಲ. ಸೊ ಎರಡೆರಡು ಅಡ್ಗೆ ಮಾಡ್ಬೇಕು, ಮನೆಯವ್ರನ್ನ ಕಳಿಸ್ಬೇಕು. ಜೊತೆಗೆ ನಂಗೆ ಯಾರು ಹೌಸ್ ಹೆಲ್ಪ್ ಇಲ್ಲ, ನಾನೇ ಮನೆ ಕೆಲಸ ಎಲ್ಲ ಮಾಡ್ಕೊಬೇಕು. ನಾವ್ ರೀಲ್ ಮಾಡ್ಕೊಂಡ್ ಕುತ್ಕೊಂಡ್ರೆ ಮನೇನ್ ಬಿಟ್ಬಿಡ್ತೀವಿ ಅಂತ ಅವ್ರು ಹೆಂಗಾರು ಅನ್ಕೊಳ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಮತ್ತೆ ರೀಲ್ಸ್ ಮಾಡೋ ಹೆಣ್ಮಕ್ಳು ಯಾರು ಹಂಗಾದ್ರೆ ಮನೆ ಕೆಲಸ ಮಾಡ್ದಿರ ಇರ್ತಾರ? 3 ಹೊತ್ತು ನಾವು ಮೊಬೈಲ್ ಇಟ್ಕೊಂಡ್ ಕುತ್ಕೊಂಡಿರ್ತೀವ. ಅದ್ ಯಾವ ತರ ಮೈಂಡ್ ಸೆಟ್ ಅಲ್ಲಿ ಅವ್ರ ಆತರ ಪದಗಳನ್ನ ಬಳಸ್ತಾರೆ ಅಂತಾನೆ ನನ್ಗಂತೂ ಗೊತ್ತಿಲ್ಲ. ಬಟ್ ನಮಗೆ ಮನೆ ಜವಾಬ್ದಾರಿ, ಗಂಡ ಮಕ್ಕಳು ನೋಡ್ಬೇಕು, ಪ್ರತಿಯೊಂದು ಇದೆ. ಸೊ ಜನ ಅಂದ್ಕೊಳ್ಳೋ ಹಾಗೆ ನಾವಿಲ್ಲ. ನಾವು ಮೊದ್ಲಿಗೆ ಫ್ಯಾಮಿಲಿ ಫಸ್ಟ್, ಆಮೇಲೆ ನಮ್ದು ಸೋಷಿಯಲ್ ಮೀಡಿಯಾ ಏನಿದೆ ಅದು. ಮೊದ್ಲಿಗೆ ನಾನು ನನ್ನ ಮನೆ ಕೆಲಸಗಳನ್ನೆಲ್ಲ ಮುಗಿಸಿ, ಪೂಜೆಗಳು ಸೋಮವಾರ ಶುಕ್ರವಾರ 2 ದಿನ ತುಂಬಾ ಪೂಜೆ ಬೇರೆ ಮಾಡ್ತೀರಾ ನೀವು? ಸೋಮವಾರ ಶುಕ್ರವಾರ ನಾನು ಕೆಲವೊಂದ್ ದಿನಗಳಲ್ಲಿ ನನಗೆ ಟೈಮ್ ಸಿಕ್ಕಿಲ್ಲ ಅಂದ್ರೆ ನಾನು ವಿಡಿಯೋಗಳು ಒಂದೊಂದ್ ದಿನ ಸೋಮವಾರ ಶುಕ್ರವಾರ ದಿನಗಳಲ್ಲಿ ವಿಡಿಯೋನೇ ಹಾಕಕ್ಕಾಗಲ್ಲ. ಯಾಕೆ ಎಡಿಟಿಂಗ್ ಆಗಿರಲ್ಲ, ವಾಯ್ಸ್ ಓವರ್ ಆಗಿರಲ್ಲ. ಗುರುವಾರನೇ ತುಂಬಾ ಕೆಲಸ ಇರುತ್ತೆ, ಶುಕ್ರವಾರದ ದಿನದ್ದು ಕೆಲಸ ಪೂಜೆ ಜಾಸ್ತಿ ಇರೋದ್ರಿಂದ ಆಗ ನಾನು ಫಸ್ಟ್ ಮನೆಗೆ ಪ್ರಿಫರೆನ್ಸ್ ಕೊಟ್ಟು ಆಮೇಲೆನೆ ಸೋಷಿಯಲ್ ಮೀಡಿಯಾ ಕಡೆ ಕೊಡ್ತೀನಿ. ಬಟ್ ಜನರ ತಿಳುವಳಿಕೆ, ಅವ್ರು ನೋಡೋ ದೃಷ್ಟಿ ಆತರ ಇದೆ. ಬಟ್ ಕೆಲವ್ರಿಗೆ ಗೊತ್ತಿದೆ ಇವ್ರು ನಿಜವಾಗ್ಲೂನೇ ಮಾಡ್ತಾರೆ, ಇವ್ರದ್ದು ರಿಯಲಿಸ್ಟಿಕ್ ಲೈಫ್ ಹೀಗೆ ಇದೆ ಅಂತ. ಇನ್ ಕೆಲವ್ರು ಸುಮ್ನೆ ಒಂದ್ ಕಲ್ ಎಸಿಬೇಕು, ಒಂದ್ ಮಾತ್ ಅನ್ಬೇಕು, ಅವ್ರಿಗೆ ಖುಷಿ ಕೊಡುತ್ತೆ, ಅವ್ರು ಅನ್ಕೊಳ್ಳಿ. ಬಟ್ ನಾವ್ ರಿಯಲ್ ಆಗಿ ಏನಿದೀವಿ ಅದ್ ನಮ್ಗೆ ಗೊತ್ತಿದೆ, ಅಕ್ಕ ಪಕ್ಕದವ್ರಿಗೆ ಗೊತ್ತಿದೆ. ಸೊ ಯಾರಿಗೂ ಪ್ರೂವ್ ಮಾಡೋ ಅಂತ ನೆಸೆಸರಿ ಇಲ್ಲ. ಅಲ್ಲ, ಇವಾಗ ನೀವು ಸೋಮವಾರ ಶುಕ್ರವಾರ ಪೂಜೆ ಬಗ್ಗೆ ಹೇಳಿದ್ರಲ್ವಾ, ಏನೇನ್ ಪೂಜೆ ಮಾಡ್ತೀರಾ ಎದ್ದಾಗಿಂದ ನೀವು? ಪ್ಲೀಸ್ ನಮಗ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಿ. ಏನಕ್ಕಂದ್ರೆ ಸಾಕಷ್ಟು ವಿಡಿಯೋಸ್ ಹಾಕ್ತಾ ಇರ್ತೀರಾ ಒಂದೊಂದ್ರ ಬಗ್ಗೆನು. ಬಟ್ ದಿನ ಪೂರ್ತಿ ನೀವು ಏನ್ ಪೂಜೆ ಮಾಡ್ತೀರಾ ಸೋಮವಾರ ಹಾಗೂ ಶುಕ್ರವಾರ? ಸೋಮವಾರ ಶಿವನ್ ಪೂಜೆ ಮಾಡ್ತೀನಿ, ವಾರ ಆಗಿರುತ್ತೆ. ಶುಕ್ರವಾರ ರೆಗ್ಯುಲರ್ ಆಗಿ ಲಕ್ಷ್ಮೀ ಪೂಜೆ ಮಾಡ್ತೀನಿ. ಶಿವ ಬಂದು ಮನೆ ದೇವ್ರು, ಶುಕ್ರವಾರ ಬಂದು ನಮ್ಮ ಮನೆಯವರ ಮನೆ ದೇವ್ರು ಬಂದು ತಿರುಪತಿ ತಿಮ್ಮಪ್ಪ. ಸೊ ಶುಕ್ರವಾರನೇ ವಾರ ಮಾಡ್ಬಿಡ್ತೀನಿ, ಶನಿವಾರ ಅದೇ ಪೂಜೆ ಮಾಡಿರ್ತೀನಲ್ಲ. ಮತ್ತೆ ಅದನ್ನ ಸಿಂಪಲ್ ಪೂಜೆ ಅಂತ ಹೇಳ್ಕೊಳ್ಳೋಂತ ಪೂಜೆ ಎಲ್ಲ ಏನಿಲ್ಲ. ಸಿಂಪಲ್ ಆಗಿ ಎಲ್ಲಾ ಹೆಣ್ಮಕ್ಳು ಮನೇಲಿ ಹೇಗ್ ಪೂಜೆ ಮಾಡ್ತಾರೋ ಹಾಗೆ ಮಾಡ್ತೀನಿ. ಸ್ವಲ್ಪ ನನ್ಗೆ ದೇವ್ರ ಮನೇನ ಚೆನ್ನಾಗ್ ಅಲಂಕಾರ ಮಾಡ್ಬೇಕು, ಸ್ವಲ್ಪ ಜಾಸ್ತಿ ದೀಪಗಳು ಹಚ್ಬೇಕು, ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡ್ಬೇಕು, ರಂಗೋಲಿಗಳನ್ನ ಇಡ್ಬೇಕು, ಅದ್ ನಂಗೆ ಇಷ್ಟ. ದೇವ್ರ ಮನೆ ಯಾವಾಗ್ಲೂ ಕಳೆಯಿಂದ ಇದ್ರೆ ನನ್ಗೊಂಥರ ಪಾಸಿಟಿವ್ ವೈಬ್ಸ್ ತುಂಬಿರುತ್ತೆ ಮನಸ್ಸಿನಲ್ಲಿ. ಸಮಾಧಾನ ಇರುತ್ತೆ, ಶಾಂತಿ ಇರುತ್ತೆ. ಮನೆ ಬಾಗ್ಲಲ್ಲಿ ಪ್ರತಿದಿನ ರಂಗೋಲಿ ಇರ್ಬೇಕು, ಅದ್ ನಂಗೆ ಖುಷಿ ಕೊಡುತ್ತೆ. ಸೊ ಪ್ರತಿದಿನ ಇದನ್ನೆಲ್ಲ ಮಿಸ್ ಮಾಡಿದ್ರೆ ಮಾಡ್ತೀನಿ. ಅಲ್ಲ, ನೀವು ಹೊಸಲು ಪೂಜೆ ಮಾಡೋದನ್ನ ಎಷ್ಟೊಂದು ಜನಕ್ಕೆ ಹೇಳ್ಕೊಟ್ರಲ್ವಾ? ಸೊ ಈ ಪೂಜೆ ಪುನಸ್ಕಾರ ಮಾಡೋ ರೀಲ್ಸ್ ಗಳಲ್ಲಿ ಯಾವ ರೀಲ್ ತುಂಬಾನೇ ವೈರಲ್ ಆಗಿದ್ದು? ಯಾವ್ದು ಜನ ನೋಡಿ ಹಿಂಗ್ ಬೇರೆ ಮಾಡ್ಬೇಕಾಗಿತ್ತ ನಾವು ಅನ್ನೋ ಯೋಚನೆ ಯಾವ ರೀಲ್ ಇಂದ ಬಂದಿದ್ದು? ಒಂದು ವರಮಹಾಲಕ್ಷ್ಮಿದು
ತೋರಿಸಿದ್ದೆ, ಅದೊಂದು ವಿಡಿಯೋದು. ಆಮೇಲೆ ಏಕಾದಶಿದು, ಸುಮಾರು ಜನಕ್ಕೆ ಏಕಾದಶಿ ಅಂದ್ರೇನೆ ಗೊತ್ತಿಲ್ಲ, ಏಕಾದಶಿ ಬಗ್ಗೆ ತಿಳುವಳಿಕೆನೂ ಇಲ್ಲ. ಅಂತವ್ರು ಕೇಳ್ತಾ ಇದ್ರು ಹೇಗ್ ಮಾಡೋದು. ಆಕ್ಚುಲಿ ನನಗೂ ಕೂಡ ಏನೇನು ತಿಳುವಳಿಕೆ ಇರ್ಲಿಲ್ಲ. ನನಗೆ ನಮ್ಮ ಆಂಟಿ ಒಬ್ರು ಹೇಳ್ಕೊಟ್ಟಿದ್ದು ಪೂಜೆ ಹೇಗ್ ಮಾಡ್ಬೇಕು, ವ್ರತಗಳನ್ನ ಹೇಗ್ ಮಾಡ್ಬೇಕಂತ, ಪ್ರೇಮ ಅಂತ. ನಮ್ಮ ತಾಯಿಗಿಂತ ಹೇಳಿದ್ರೆ ತಪ್ಪಾಗಲ್ಲ, ನಮ್ಮ ತಾಯಿಗಿಂತ ಹೆಚ್ಚಾಗಿ ನಮ್ಮ ಆಂಟಿ ಹೇಳ್ಕೊಟ್ಟಿತ್ತು. ಅವರಿಂದ ನನಗ್ ಬಂದಿದ್ದು ಪೂಜೆ ಹೇಗ್ ಮಾಡ್ಬೇಕು, ವ್ರತಗಳ. ಈಗ ಅವ್ರು ಯಾವ್ದಾದ್ರು ಒಂದ್ ವ್ರತ ಕೊಟ್ರು ಅಂದ್ರೆ ನಾನು ಮಿಸ್ ಮಾಡ್ದಿರ ಅದನ್ನ ಮಾಡ್ತಿದ್ದೆ. ಹಾಗಿದ್ರೆ ಅದನ್ನ ತಗೊಳ್ತಿದ್ದೆ, ಇಲ್ಲ ಅಂದ್ರೆ ಪೂಜೆಗಳನ್ನೇ ಆಗ್ಲಿ ವ್ರತಗಳನ್ನೇ ಮಾಡಲ್ಲ. ಸುಮ್ನೆ ಎಲ್ಲೋ ನೋಡೋದು, ನಾವು ಮಾಡ್ಬೇಕಂತ ಮಾಡೋದು, ಮತ್ತೆ ನಿಲ್ಸೋದು, ಇದು ನಾನ್ ಮಾಡಲ್ಲ. ನನ್ ಕೈಲಿ ಮಾಡಕ್ ಆಗತ್ತಾ, ಹಾಗಿದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಸೊ ಈ ತರ ತಿಳ್ಕೊಂಡೆ ಅವ್ರ ಹತ್ರದಿಂದ. ಅವ್ರ ಕತೆಗಳು ಹೇಳೋರು, ಭಗವದ್ಗೀತೆ, ಮಹಾಭಾರತ, ರಾಮಾಯಣ, ಪ್ರತಿಯೊಂದ್ ಕತೆಗಳನ್ನ ನಂಗೆ ಹೇಳೋರು. ನಾ ಅದೆಲ್ಲ ಕುತ್ಕೊಂಡ್ ಕೇಳಿ ಕೇಳಿ ಸ್ವಲ್ಪ ಜಾಸ್ತಿ ನನ್ಗೆ ಪೂಜೆ ಕಡೆ, ವ್ರತದ ಕಡೆ ಎಲ್ಲ ಜಾಸ್ತಿ ಮನ್ಸ್ ಬಂತು. ಸೊ ಹಾಗಾಗಿ ನಾನು ನನಗ್ ತಿಳಿದಿರೋ ಮಟ್ಟಿಗೆ ನಾನು ಏನ್ ತಿಳ್ಕೊಂಡಿದೀನಿ, ಕಲ್ತ್ಕೊಂಡಿದೀನಿ, ಅದನ್ನ ಕಲಿಬೇಕು ಅನ್ನೋಂತಿರೋರ್ಗೆ ಹೇಳ್ಕೊಡ್ತೀನಿ. ಅದ್ರಲ್ಲೂ ನಾನು ಏಕಾದಶಿ ವಿಡಿಯೋ ಪ್ರತಿ ತಿಂಗಳಿಗೆ 2 ವಿಡಿಯೋ ಹಾಕ್ತಾನೆ ಇದ್ದೆ, ಮಿಸ್ಸೇ ಮಾಡ್ತಿರ್ಲಿಲ್ಲ. ಅದಕ್ಕೂ ನೆಗೆಟಿವ್ ಕಮೆಂಟ್ಸ್ ಹಾಕೋರು. ಏನ್ ಹೇಳೋರು ಏಕಾದಶಿ ವಿಡಿಯೋಗೆ? ನಾನು ಐ ಆಮ್ ರಿಯಲಿ ಕನ್ಸರ್ನ್ಡ್. ಇವಾಗ ದೇವ್ರನ್ನ ಪೂಜೆ ಮಾಡೋದ್ರಲ್ಲಿ ಏನ್ ನೆಗೆಟಿವ್ ಇದೆ? ಹೌದು, ಇದು ನಮಗ್ ಗೊತ್ತೇ ಇರ್ಲಿಲ್ಲ, ನೀವೇ ಹೇಳ್ಕೊಡ್ಬೇಕಾಗಿತ್ತು. ಸೊ ಈ ತರ ಹಂಗೆ ಹೀನಾಯ ಮಾಡೋದು. ಅಯ್ಯೋ ಯಾರು ಪೂಜೆ ಮಾಡೋದೇ ಇಲ್ಲ, ನೀವೊಬ್ರೇ ಪೂಜೆ ಮಾಡೋದು. ಸೊ ಹಿಂಗೆಲ್ಲ ಹೇಳೋರು. ಸೊ ನಿಮ್ಗೆ ಏನೋ ಒಂದು ರೀಲ್ ಆಗ್ಬೇಕು, ಅದಕ್ಕೆ ಏನೋ ಒಂದು ಹಾಕೊಟ್ಬಿಡ್ತೀರಾ. ಮತ್ತೆ ಕೆಲವರಿಗೆ ಏಕಾದಶಿ ಅಂದ್ರೆ ಗೊತ್ತಿಲ್ಲದೆ ಇರೋಂಥವ್ರು, ಇದೆಲ್ಲ ನಮ್ಮ ಅಪ್ಪ ಅಮ್ಮ ಯಾರು ಮಾಡಿಲ್ಲ, ನಾವ್ ಇಲ್ಲಿವರೆಗೂ ಕೇಳು ಇಲ್ಲ, ನೀವ್ ಹೇಳ್ತಿದ್ದೀರಾ ಅಂತ ಹೇಳೋರು. ಸೊ ಆವಾಗ ನಂಗೆ ಬೇಜಾರಾಗೋದು, ಇದೇನಪ್ಪ ಕೆಲವೊಬ್ರಂತೂ ಅಮಾವಾಸ್ಯೆ ಹುಣ್ಮೆ ಬಂತು, ಈ ನಕ್ಷತ್ರ ಆ ನಕ್ಷತ್ರ ಅಂತ ರೀಲ್ ಹಾಕ್ತಾರೆ. ನಾನು ಅದನ್ನು ಆಮೇಲೆ ನಾನು ಬಿಟ್ಟೆ ಬೇಡವೇ ಬೇಡ, ಮಾಡೋರ್ ಮಾಡ್ಲಿ. ಸಪ್ರೇಟ್ ಆಗಿ ನನ್ಗೆ ಮೆಸೇಜ್ ಮಾಡಿ ಕೇಳ್ತಾರ, ಅಂತವ್ರಿಗೆ ಏಕಾದಶಿ ಯಾವತ್ತಿದೆ ಅಕ್ಕ ಏನು ಅಂತ ಕೇಳೋರಿಗೆ ನಾನು ರಿಪ್ಲೈ ಮಾಡ್ಬಿಡ್ತೀನಿ. ನಾನು ವಿಡಿಯೋ ಹಾಕೋದ್ ಬಿಟ್ಬಿಟ್ಟೆ. ತುಂಬಾ ವಿಶೇಷ ಹಬ್ಬ ಬರ್ತಿದೆ, ಎಲ್ಲೋ ಇದು ವಿಶೇಷ ವರ್ಷಕ್ಕೆ ಒಂದ್ಸಾರಿ ಬರುತ್ತೆ ಅನ್ನೋವಾಗ ನಾನು ಅದನ್ನ ಹಾಕ್ತಿದ್ದೆ. ಬಟ್ ಸುಮಾರು ಜನ ರಿಕ್ವೆಸ್ಟ್ ಮಾಡೋರು, ಯಾಕೆ ಏಕಾದಶಿ ವಿಡಿಯೋ ಹಾಕ್ತಿಲ್ಲ, ಯಾಕೆ ಇದನ್ನ ಯಾವ್ದಾದ್ರು ಹಬ್ಬಗಳು ಬಂತು ಅಂದ್ರೆ ಯಾಕೆ ಹಾಕಿಲ್ಲ. ಆಗ ನಾಳೆ ಹಬ್ಬ ಇದೆ, ನಾಳಿದ್ ಹಬ್ಬ ಇದೆ ಅಂದ್ರೆ ಮತ್ತೆ ಇವತ್ತೇ ಕುತ್ಕೊಂಡು ನಾನು ವಿಡಿಯೋ ಮಾಡಿ ಸುಮಾರು ಬ್ಯಾಕ್ ಟು ಬ್ಯಾಕ್ ಒಂದು 10 ಮೆಸೇಜ್ ಬಂದ್ರೆ ಡೆಫಿನೆಟ್ಲಿ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೆ. ಒಂದ್ ವೇಳೆ ಅಂತವ್ರು ಕೇಳಿದ್ರೆ ಆ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ತಿದ್ದೆ, ನಾನಾಗ್ ಹಾಕಿಲ್ಲ, ಕೇಳಿದಾರೆ ಜನ ಹಾಗಾಗಿ ಹಾಕಿದೀನಿ ಅಂತ. ಕೆಲವ್ರಿಗೆ ಉತ್ತರ ಕೊಡ್ಬೇಕಾಗುತ್ತೆ, ಇಲ್ಲಿದ್ರೆ ಸುಮ್ನೆ ಅಂದ್ರೆ ಒಂದ್ ಕಮೆಂಟ್ ಮಾಡಿ ಸುಮ್ನೆ ಆಗಲ್ಲ, ಬ್ಯಾಕ್ ಟು ಬ್ಯಾಕ್ ಎಲ್ಲಾ ವಿಡಿಯೋಗೂ ಕಮೆಂಟ್ ಮಾಡ್ತಾನೆ ಇರ್ತಾರೆ. ಅದು ನಂಗೆ ತುಂಬಾನೇ ಅನ್ಕಂಫರ್ಟಬಲ್ ಆಗುತ್ತೆ, ಹಾಗಾಗಿ ಹಾಕ್ತಿದ್ದೆ. ಬಟ್ ಏಕಾದಶಿ ವಿಡಿಯೋ ತುಂಬಾ ಚೆನ್ನಾಗೋಯ್ತು. ಆಮೇಲೆ ದೀಪಾವಳಿ ಹಬ್ಬಕ್ಕೆ ಅಭ್ಯಂಜನ ಸ್ನಾನ ನಮ್ಮ ಮನೆಯಲ್ಲೆಲ್ಲ ನಾವು ಮಾಡ್ಕೊಂಡ್ ಬಂದಿದೀವಿ, ಅದನ್ನ ಹಾಕ್ದೆ, ಅದು ಕೂಡ ತುಂಬಾ ಚೆನ್ನಾಗ್ ಬಂತು. ಆಮೇಲೆ ಭೀಮ್ ಅಮಾವಾಸ್ಯೆದು ಒಂದು ಹಾಕಿದ್ದೆ. ಕೆಲವರು ಮನಸ್ಥಿತಿ ಹೆಂಗಿದೆ ಅಂದ್ರೆ ಇವಾಗ ಒಂದ್ 3-4 ವರ್ಷದಿಂದ ಇದೊಂದು ಇಟ್ಕೊಂಡ್ಬಿಟ್ಟಿದ್ದಾರೆ ಎಲ್ರು ಕೂಡ, ಸೋಷಿಯಲ್ ಮೀಡಿಯಾ ಬಂತು ಅಂತ ಹೇಳಿ. ನಾನ್ ಮದ್ವೆ ಆದ ಹೊಸದ್ರಿಂದಾನು ಕೂಡ ಭೀಮ್ ಅಮಾವಾಸ್ಯೆ ತಪ್ಪದಿರ ಮಾಡ್ಕೊಂಡು ಬಂದಿದ್ದೀನಿ. ಫೇಸ್ಬುಕ್ ಪೇಜ್ ನಂದು ಇವಾಗ ಓಲ್ಡ್ ಪೇಜ್ ನೀವು ಡೌನ್ ಹೋಗಿ ನೋಡ್ಕೊಂಡ್ರೆ 2015-16 ಇಂದ ಸಿಗುತ್ತೆ. ಆಗ ಜಾಸ್ತಿ ಇನ್ಸ್ಟಾ ಇರ್ಲಿಲ್ಲ, ಫೇಸ್ಬುಕ್ ಒಂದಿತ್ತು, ಅದ್ರಲ್ಲಿ ಅಂತ ನಾನೇನು ಆಕ್ಟಿವ್ ಆಗಿ ಇರ್ಲಿಲ್ಲ. ಆಗೊಂದು ಈಗೊಂದು ಏನೋ ಒಂದು ಫೋಟೋಸ್ ಹಾಕ್ತಿದ್ದೆ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಪ್ರತಿ ಒಂದಕ್ಕೂ ಫೋಟೋ ವಿಡಿಯೋ ಹಾಕೊಂಡ್ ಬರ್ತಾ ಇದೀವಿ. ಅವತ್ ಹಾಕ್ತಿರ್ಲಿಲ್ಲ, ಬಟ್ ಆವಾಗಿಂದ ಮಾಡ್ಕೊಂಡ್ ಬಂದಿದೀನಿ. ಹೇಳ್ಬೇಕಂದ್ರೆ ನಾನು ಕೆಲ್ಸಕ್ಕೆ ಹೋಗುವಂತ ಸಮಯದಲ್ಲಿ 3 ಗಂಟೆಗೆ ಎದ್ದು ಮನೆ ಕೆಲಸ ಮುಗಿಸಿ, ಸ್ನಾನ ಮುಗಿಸಿ, ದೇವ್ರ ಪೂಜೆ ಎಲ್ಲ ಮಾಡಿ, ಇದು ವ್ರತ ಕೂಡ ಮಾಡಿ, ಪೂಜೆ ಮಾಡಿ, ನಮ್ಮ ಮನೆಯವ್ರ ಪೂಜೆ ಮುಗಿಸಿ ನಾನು ಆಫೀಸ್ಗೆ ಹೋಗ್ತಿದ್ದೆ. ಎಕ್ಸ್ಟ್ರಾ ಟೈಮ್ ಕೇಳ್ಕೊಂಡು, ಸೊ 1 hour ಲೇಟ್ ಆಗಿ ಆಗಿಂದ ಮಾಡಿದೀನಿ. ನಾನು ಯಾವ್ದನ್ನು ಹೊಸದಾಗಿ ನಿನ್ನೆ ಮೊನ್ನೆಯಿಂದ ಶುರು ಮಾಡೇ ಇಲ್ಲ. ನನ್ನ ಹತ್ರ ಪ್ರೂಫ್ಸ್ ಗಳಿದೆ, ಅದನ್ನೆಲ್ಲ ತೆಗಿಯೋದಕ್ಕೆ ಒಂದೊಂದು ರೀಲ್ ಮಾಡ್ಬೇಕು. ಆ ರೀಲ್ ವೈರಲ್ ಆಗ್ಲಿಲ್ಲ ಅಂದ್ರೆ ಕೆಲವ್ರಿಗೆ ಮುಟ್ಟುತ್ತೆ, ಕೆಲವ್ರಿಗೆ ಮುಟ್ಟಲ್ಲ. ಲಾಸ್ಟ್ ಇಯರ್ ನನ್ಗೆ ಭೀಮ್ ಅಮಾವಾಸ್ಯೆಗೆ ಅದ್ ಬಂತು. ಸರಿ, ನೆಕ್ಸ್ಟ್ ಇಯರ್ ನಾನು ಹಳೆ ಫೋಟೋಸ್ನೆಲ್ಲ ಈಗ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಇಯರ್ಗೆ ನೋಡ್ಕೊಳ್ರಪ್ಪ ಪ್ರೂಫ್. ಇದು ಈಗ ಸೋಷಿಯಲ್ ಮೀಡಿಯಾದ ನಾನು 3 ವರ್ಷದಿಂದ ಜಾಸ್ತಿ ಸ್ವಲ್ಪ ಆಕ್ಟಿವ್ ಆಗಿರೋದು. ಈಗ ಪ್ರತಿ ಒಂದಕ್ಕೂ ಫೋಟೋಸು, ಸ್ಟೋರೀಸು, ರೀಲ್ ಹಾಕ್ಬಿಡ್ತೀನಿ. ಸೊ ಆವಾಗ ನನ್ಗೆ ಅಷ್ಟು ಗೊತ್ತೂ ಇರ್ಲಿಲ್ಲ. ಮತ್ತೆ ಅದು ಹಾಕೋದಿಕ್ಕೆ ಮತ್ತೆ ಆವಾಗ ಕೇಳ್ಬೇಕಂದ್ರೆ ಒಂಥರ ಬಾವಿನಲ್ಲಿರೋ ಕಪ್ಪೆ. ಅವಾಗೆಲ್ಲ ಫೇಸ್ಬುಕ್ ಒಂದು ಫೋಟೋ ಹಾಕಿದ್ರೆ ಎಲ್ರು ಹೆಂಗ್ ಎದುರಿಸೋರು ಅಂದ್ರೆ, ಫೋಟೋ ಹಾಕಿದ್ಯಾ, ಈ ಫೋಟೋನ್ ತಗೊಂಡ್ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂದ ತಕ್ಷಣ ಫೋಟೋ ಡಿಲೀಟ್ ಮಾಡ್ಬಿಡ್ತಿದ್ದೆ. ಬರೀ ಕವರ್ ಪೇಜಿಗೆ ದೇವ್ರ ಫೋಟೋ ಹಾಕೊಂಡ್ ಬಿಡ್ತಿದ್ದೆ. ಆತರ ಒಂದು ಸಿಚುವೇಶನ್ ಇತ್ತು. ಈಗ ನನಗ್ ಗೊತ್ತಿದೆ ಯಾವ್ದು ಏನ್ ಮಾಡ್ತಾರೆ, ಎತ್ ಮಾಡ್ತಾರೆ, ಪ್ರತಿ ಒಂದು ನಂಗೆ ನಾಲೆಜ್ ಇದೆ. ಸೊ ನಾನೇನು ವರಿ ಮಾಡಲ್ಲ, ಎಲ್ಲ ಹಾಕ್ತೀನಿ. ಬಟ್ ನಾನು ಯಾವ್ದು ರೀಲ್ಗೋಸ್ಕರ ಅಥವಾ ಜನರನ್ನ ಮೆಚ್ಚಿಸೋಕೋಸ್ಕರ ನಾನು ಯಾವ ಪೂಜೆಗಳು ಮಾಡಲ್ಲ. ಪೂಜೆ ಮಾಡೋದ್ರಿಂದ ನನಗ್ ಒಳ್ಳೇದಾಗತ್ತೆ, ನನ್ನ ಮನೆಗೆ ಒಳ್ಳೇದಾಗತ್ತೆ, ಒಳ್ಳೆ ಫಲ ಸಿಗುತ್ತೆ ಅಂತ ಮಾಡ್ತೀನಿ ಹೊರತು ರೀಲ್ಸ್ಗೋಸ್ಕರ ಅಂತೂ ನಾನು ಯಾವ್ದೂ ಮಾಡಲ್ಲ.
ಅಲ್ಲ, ನಾವು ಏಕಾದಶಿ ಬಗ್ಗೆ ಇಷ್ಟು ಮಾತಾಡಿದ್ದೇವೆ ಅಂದ್ರೆ ನೀವು ಇವತ್ತು ನನ್ನ ಲಿಸ್ನರ್ಸು, ನನ್ನ ಆಡಿಯನ್ಸ್ಗೂ ಹೇಳಲೇಬೇಕು ಏಕಾದಶಿಗೆ ಏನ್ ಮಾಡ್ಬೇಕು ಅಂತ. ಏನು ಗೊತ್ತಿಲ್ದಿರೋದು, ಅದು ಜನಕ್ಕೆ ಗೊತ್ತಿಲ್ದಿರೋದು ಏನ್ ಹೇಳಿದ್ರಿ ನೀವು ಏಕಾದಶಿ ರೀಲ್ನಲ್ಲಿ? ಇದು ನನಗೆ ನಮ್ಮ ಆಂಟಿ ಅವ್ರು ಹೇಳ್ಕೊಟ್ಟಿರೋದು. ದ್ವಾದಶಿ ದಿನ ಹಿಂದಿನ ದಿನ ಮಧ್ಯಾಹ್ನ ಒಂದು ಟೈಮ್ ಊಟ ಮಾಡ್ಕೋಬೇಕು. ಮಧ್ಯಾಹ್ನ ಒಂದೇ ಟೈಮ್ ಊಟ. ರಾತ್ರಿಗೆ ಏನಾದ್ರೂ ಲೈಟ್ ಆಗಿ ಉಪ್ಪಿಟ್ಟು ಅವಲಕ್ಕಿ ಅಂತದನ್ನ ಸೇವನೆ ಮಾಡ್ಕೋಬೇಕು. ರಾತ್ರಿನೇ ಹಲ್ಲುಜ್ಕೋಬೇಕು. ಏಕಾದಶಿ ದಿನ ಬೆಳಿಗ್ಗೆ ಹಲ್ಲುಜ್ಜಂಗಿಲ್ಲ, ಬಾಯಷ್ಟೇ ತೊಳ್ಕೊಬೇಕು. ಉಗುರಿಗೆ ಏಕಾದಶಿ ವ್ರತ ಮಾಡುವಂತವ್ರು ಉಗುರೆಲ್ಲ ಕಟ್ ಮಾಡಬಾರ್ದು, ಹೇರ್ ಕಟ್ ಮಾಡಬಾರ್ದು, ಮತ್ತೆ ಕೆಟ್ಟ ಪದಗಳನ್ನ ಮಾತಾಡ್ಲೇಬಾರ್ದು ಏಕಾದಶಿ ವ್ರತ ಮಾಡೋರಷ್ಟೇ. ಮತ್ತೆ ನೀವ್ ಯಾರೋ ಕೆಟ್ಟ ಪದ ಮಾತಾಡ್ತಿದಾರೆ ಅವ್ರ ಜೊತೆ ಕುತ್ಕೊಳ್ಳಬಾರ್ದು, ಸೊ ಅದನ್ನ ಕೇಳಿಸ್ಕೊಳ್ಳಬಾರ್ದು. ಮತ್ತೆ ನಿರಾಹಾರ ಉಪವಾಸ ಮಾಡ್ಬೇಕು. ಒಂದೇ ಸಮಯ ನೀರನ್ನು ಕುಡಿಬೇಕು. ಪದೇ ಪದೇ ನೀರನ್ನು ಕೂಡ ಕುಡಿಯೋಂಗಿಲ್ಲ. ತುಂಬಾ ದಾಹ ಆಯ್ತು ಅಂದ್ರೆ ಒಂದ್ ಸಾರಿ ನೀರನ್ನ ಕುಡಿಬೇಕು. ಅವತ್ತು ಪೂರ್ತಿ ದಿನ ವಿಷ್ಣು ಸಹಸ್ರನಾಮ ಅಥವಾ ದೇವರದು ಮೂವೀಸ್ ಇರ್ಬೋದು ಅಥವಾ ಕಥೆಗಳಿರ್ಬೋದು, ಇದ್ಯಾವ್ದು ಓದ್ಬೋದು, ಕೇಳ್ಬೋದು. ಮೂವೀಸ್ ಎಲ್ಲ ನೋಡ್ಕೊಂಡು ಟೈಮ್ ಕಳಿಯೋ ಹಾಗಿಲ್ಲ. ಮತ್ತೆ ರಾತ್ರಿ ನೆಲದ ಮೇಲೆ ಮಲ್ಕೋಬೇಕು. ಇವಾಗೆಲ್ಲ ಅಷ್ಟ್ ಮಾಡಲ್ಲ ಅಂದ್ರೆ ಕೆಳಗಡೆ ಒಂದ್ ಚಿಕ್ಕ ಬ್ಲಾಂಕೆಟ್ ಅಥವಾ ಚಾಪೆ ಹಾಕೊಂಡ್ ಮಲ್ಕೋಬಹುದು. ಆದ್ರೆ ರಾತ್ರಿ ಸಾಧ್ಯ ಆದಷ್ಟು ಜಾಗರಣೆ ಮಾಡಿದ್ರೆ ತುಂಬಾನೇ ಒಳ್ಳೇದು. ಏಕಾದಶಿ ಮಾಡಿದ್ದು ಪುಣ್ಯ ಬೇಗ ಸಿಕ್ಬಿಡುತ್ತೆ. ಬಟ್ ನಮ್ ಕೈಲೆಲ್ಲ ಸಾಧ್ಯ, ಆವಾಗೆಲ್ಲ ನಾ ಮಾಡ್ತಿದ್ದೆ, ಈಗ ನನ್ ಕೈಲೂ ಸಾಧ್ಯ ಇಲ್ಲ. 12 ಗಂಟೆ 1 ಗಂಟೆ ತನಕ ಮ್ಯಾಕ್ಸಿಮಮ್ ಎದ್ದಿರ್ತೀನಿ, ಆಮೇಲೆ ಮಲ್ಕೊಂಡ್ಬಿಡ್ತೀನಿ. ಬಟ್ ನಾವೆಷ್ಟು ವ್ರತಗಳು ಮಾಡ್ತೀವಲ್ಲ, ಅಷ್ಟು ವ್ರತಕ್ಕಿನ್ನ ಏಕಾದಶಿ ವ್ರತ ಮಾಡಿದ್ರೆ ನಾವ್ ಅಂದ್ಕೊಂಡಿದ್ ಬೇಗ ಆಗತ್ತೆ. ಬೇಗನೆ ನಮ್ ಕಷ್ಟಗಳು ಕಳ್ದೋಗ್ಬಿಡುತ್ತೆ, ಪುಣ್ಯ ತುಂಬಾ ಸಿಗುತ್ತೆ, ಮಾಡಿರೋ ಪಾಪ ಎಲ್ಲ ಕಳಿಯುತ್ತೆ. ಒಳ್ಳೊಳ್ಳೆ ಸಜ್ಜನರ ಸಂಘ ಸಿಗುತ್ತೆ, ಒಳ್ಳೆ ಜನರ ಸಂಪರ್ಕ ಸಿಕ್ತು. ಅವಾಗ ನಾವು ಕೂಡ ಒಳ್ಳೆಯವರಾಗಿರ್ತೀವಿ, ಮನಸ್ಥಿತಿ ಒಳ್ಳೇದಿರುತ್ತೆ. ಏಕಾದಶಿ ವ್ರತ ಮಾಡೋದ್ರಿಂದ ನಾವ್ ಏನೇ ಅನ್ಕೊಂಡಿರ್ವಿ, ಇವಾಗ ಏನಾದ್ರೂ ಒಂದ್ ಸಂಕಲ್ಪ ಮಾಡ್ಕೊಳ್ತೀವಿ. ಕೆಲವರಿಗೆ ಮಕ್ಕಳು ಇರೋದಿಲ್ಲ, ಅವರೆಲ್ಲ ಈ ಪುತ್ರದ ಏಕಾದಶಿ ಅಂತ ಮಾಡ್ತಾರೆ. ಇಂಥ ಏಕಾದಶಿ 2 ಸಾರಿ ನಾವು ತುಂಬಾ ಶ್ರದ್ಧಾ ಭಕ್ತಿಯಿಂದ ಗಂಡ ಹೆಂಡತಿ ಇಬ್ರು ಕೂಡ ಆಚರಣೆ ಮಾಡಿದ್ರೆ ಡೆಫಿನೆಟ್ಲಿ ಆಗತ್ತೆ. ಮತ್ತೆ ದುಡ್ಡು ಕಾಸು ಮನೆಗೇನು ಒಳ್ಳೇದಾಗ್ತಾ ಇಲ್ಲ, ತುಂಬಾ ಕಷ್ಟದಲ್ಲಿದ್ದೀವಿ. ದೇವ್ರ ಹತ್ರ ನಮಗೆ ಏನ್ ಬೇಕು ಅದನ್ನೇ ಕೇಳ್ಕೊಂಡು ಅದನ್ನ ನಾವು ಮಾಡ್ಬೇಕು. ಸೊ ಪ್ರತಿಯೊಂದು ಭಗವಂತ ಅದನ್ನೆಲ್ಲ ಈಡೇರಿಸ್ಕೊಟ್ಬಿಡ್ತಾನೆ. ಬಟ್ ತುಂಬಾ ಕಷ್ಟ ಪಡ್ಬೇಕು, ತುಂಬಾ ಶ್ರಮ ಆಗುತ್ತೆ, ಸುಸ್ತಾಗತ್ತೆ, ತಲೆ ಸುತ್ತ ಬಂದ್ಬಿಡುತ್ತೆ, ಆಗೋದಿಲ್ಲ ಬಿಟ್ಬಿಡೋಣ ಅಂತ ಬಂದ್ಬಿಡುತ್ತೆ. ನಾನು ನನ್ನ ಚಿಕ್ಕ ಮಗಳು, ನನ್ನ ದೊಡ್ಡ ಮಗಳು ಮಾಡಲ್ಲ, ಅವಳು ಒಂದ್ ಅರ್ಧ ದಿನ ಇರ್ತಾಳೆ, ಆಮೇಲೆ ತಲೆ ಸುತ್ತ ಬಂತು ಅದ್ ಬಂತು ಅಂದ್ಬಿಟ್ಟು ಅವಳು ತಿನ್ನಕ್ ಶುರು ಮಾಡ್ಕೊಂಡ್ಬಿಡ್ತಾಳೆ. ಬಟ್ ನನ್ನ ಚಿಕ್ಕ ಮಗಳು ನಾನು ಆದಷ್ಟು 99% ನಿರಾಹಾರ ಉಪವಾಸನೆ ಮಾಡ್ತೀವಿ. ಎಲ್ಲೋ ಒಂದ್ ಸಾರಿ ನೀರ್ ಕುಡಿತೀವಿ. ಬಟ್ ಅವಳಂತೂ, ನನ್ನ ಚಿಕ್ಕ ಮಗಳಂತೂ ಕೆಲವು ಟೈಮ್ ನಾನು ಕೂಡ ಇದು ಏಕಾದಶಿ ನನ್ ಕೈಲಿ ಆಗ್ತಾ ಇಲ್ಲ, ನಾನು ಬಿಟ್ಬಿಡ್ತಿದೀನಿ, ಹಾಲು ಹಣ್ಣು ತಗೊಳ್ತೀನಿ ಇಲ್ಲ ಅಂತ ಹೇಳಿದ್ರೆ ಅವಳಂತೂ ಪೂರ್ತಿ ನಿರಾಹಾರ ಉಪವಾಸ ಮಾಡ್ತಾಳೆ. ರಾತ್ರಿ ನೆಲದ ಮೇಲೆನೆ ಮಲ್ಕೊಳ್ತಾಳೆ. ಬೆಳಿಗ್ಗೆ ಎದ್ದು ಮತ್ತೆ ಸ್ನಾನ, ದ್ವಾದಶಿ ದಿನ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆ ಒಳಗಡೆ ದ್ವಾದಶಿ ಪಾರಣೆ ಮಾಡ್ಕೋಬೇಕು. ಅದಕ್ಕೆ 4 ಗಂಟೆಗೆ ಎದ್ದು ಸ್ನಾನ ಮುಗಿಸಿ ದೇವರಿಗೆ ನೈವೇದ್ಯನೆಲ್ಲ ರೆಡಿ ಮಾಡ್ಕೊಂಡು, ಪೂಜೆ ಮನೆಗೆಲ್ಲ ದೇವ್ರ ಮನೆನೆಲ್ಲ ರೆಡಿ ಮಾಡ್ಕೊಂಡು ದೇವ್ರಿಗೆ ನೈವೇದ್ಯ ಇಟ್ಟು ನಾವ್ ಆಮೇಲೆ ಪಾರಣೆ ಮಾಡ್ಕೋಬೇಕು. ದ್ವಾದಶಿ ಬೆಳಿಗ್ಗೆ ಒಂದೇ ಊಟ, ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆ ಸಮಯದಲ್ಲಿ ಮಾಡ್ತೀವಲ್ಲ ಅಷ್ಟೇ. ಮಧ್ಯಾಹ್ನಕ್ಕೆ ಹಸುವಾದ್ರೆ ಅವಲಕ್ಕಿ, ಈ ತರ ಉಪ್ಪಿಟ್ಟು ಅಥವಾ ಹಾಲು ಹಣ್ಣನ್ನು ಸ್ವೀಕರಿಸ್ಕೋಬಹುದು. ಇನ್ ರಾತ್ರಿಗೆ ಏನಿಲ್ಲ. ಸೊ ಇದು ಅದಕ್ಕೋಸ್ಕರನೇ ಏಕಾದಶಿ ಮಾಡಕ್ ಎಲ್ರಿಗೂ ಸ್ವಲ್ಪ ಹೆದರಿಕೆ ಆಗುತ್ತೆ. 3 ದಿನದ ಉಪವಾಸ ಮತ್ತಷ್ಟು ಶಕ್ತಿ ಬೇಕು. ಬಟ್ ನಾವು ಬೇರೆ ಎಲ್ಲಾ ವ್ರತ 21 ದಿನ 48 ದಿನ ಮಾಡಕ್ಕಿನ್ನ ಈ 3 ದಿನ ನಾವು ಕಟ್ಟುನಿಟ್ಟಿನಿಂದ ಮಹಾವಿಷ್ಣು ಸ್ಮರಣೆ ಮಾಡ್ಕೊಂಡು ನಮ್ ಕೈಲಿ ಆಗುತ್ತೆ, ನೀನ್ ಜೊತೆಗ್ ನಿಂತ್ಕೊಂಡ್ ಮಾಡಿಸ್ತೀಯಾ, ನಾನ್ ಮಾಡ್ತೀನಿ ಅಂತ ದೃಢ ಸಂಕಲ್ಪ ಮಾಡ್ಕೊಂಡ್ರೆ ಆಗುತ್ತೆ. ನಾನು ನಿರಾಹಾರ ಉಪವಾಸಗಳನ್ನ ಸುಮಾರು ಮಾಡಿದೀನಿ. ವೈಕುಂಠ ಏಕಾದಶಿಗೆಲ್ಲ ಈ ಏಕಾದಶಿ ತಪ್ಪಿಸ್ಲೇಬಾರ್ದು ಅಂತ ಹೇಳಿ ಮಾಡಿದೀನಿ. ವಾ, ಇವತ್ತು ನನಗೂ ಗೊತ್ತಾಯ್ತು ಏಕಾದಶಿ ಮಾಡ್ಬೇಕು ಅಂದ್ರೆ ಈ ತರ. ಏನಕ್ಕಂದ್ರೆ ಸಾಕಷ್ಟು ಜನ ನನಗ್ ಗೊತ್ತಿರೋದು ಯಾವ ತರ ಏಕಾದಶಿ ಮಾಡ್ತಾರೆ ಅಂದ್ರೆ, ನೀವು ಹೇಳ್ದಂಗೆ ಹಾಲು ಹಣ್ಣು ಕುಡಿಯೋದು, ತಿನ್ನೋದು, ಮಾಡೋದು, ಅಥವಾ ಅನ್ನ ಸೇವನೆ ಮಾಡಲ್ಲ, ಉಪ್ಪು ಖಾರ ಸೇವನೆ ಮಾಡಲ್ಲ. ಅವತ್ತಿನ ದಿನ ಬರೀ ನೀವು ಹೇಳ್ದಂಗೆ ಅವಲಕ್ಕಿನೋ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋದ್ರಲ್ಲೇ ಇರುತ್ತೆ. ಸೊ ಈ ತರ ಕಟ್ಟುನಿಟ್ಟಾಗಿ ಮಾಡ್ಬೇಕು ಅಂದ್ರೆ ಮೈ ಗಾಡ್, ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಇದನ್ನ ಮಾಡೋಕೆ. ಮೆಂಟಲಿ ಸ್ಟ್ರಾಂಗ್ ಇರ್ಬೇಕು, ಫಿಸಿಕಲಿ ಕೂಡ ಸ್ಟ್ರಾಂಗ್ ಇರ್ಬೇಕು. ಅದೊಂದು ನಾನು ಹೇಳಿದ್ದೆ, ರಾತ್ರಿ ಹೊತ್ತು ಅನ್ನಾಹಾರ ಸೇವನೆ ಮಾಡಂಗಿಲ್ಲ. ಅನ್ನದ ಅಗಳಲ್ಲಿ ಏಕಾದಶಿ ದಿನ ರಾಕ್ಷಸರ ವಾಸ ಇರತ್ತಂತೆ, ಹಾಗಾಗಿ ಸೇವಿಸೋ ಹಾಗಿಲ್ಲ. ಅದನ್ನ ನಾನು ಹೇಳಿದಕ್ಕೆ ಜನರು ಇದನ್ನೆಲ್ಲ ನಾನು ಕೇಳೇ ಇಲ್ಲ, ಏನೇನೋ ಹೇಳ್ತಿದ್ಯಾ ನಿನಗೂ, ತುಂಬಾ ಅದಕ್ಕೂ ತುಂಬಾ ನೆಗೆಟಿವ್ ಕಮೆಂಟ್.
ನನಗೆ ಅಷ್ಟೋಗಿ ಏನು ಗೊತ್ತಿಲ್ಲ. ತಿಳಿದಿರೋರು ಜ್ಞಾನಿಗಳನ್ನ ಕೇಳಿದ್ರೆ ಅವ್ರು ಇನ್ನೂ ಪೂರ್ತಿ ವಿವರಣೆ ಕೊಡ್ತಾರೆ. ಅಂತ ದೊಡ್ಡವ್ರು ಹೇಳಿರೋದ್ರಲ್ಲಿ ಕೆಲವೊಂದನ್ನ ನಾನು ತಿಳ್ಕೊಂಡು ನಾನು ಅದನ್ನ ಪಾಲನೆ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೇನು ಈ ವರ್ಷ ಭೀಮನ ಅಮಾವಾಸ್ಯೆನೂ ಕೂಡ ಬಂದೇ ಬಿಡುತ್ತೆ. ಯಾವಾಗ ಬರುತ್ತೋ ನನಗೂ ಇವಾಗ ಕುತ್ಕೊಂಡು ಏನೋ ಸ್ವಲ್ಪ ChatGPT ಮಾಡ್ಬೇಕು ನಾನು. ಬಟ್ ಯಾವಾಗ ಬರುತ್ತೆ ಹೇಳಿ ಈ ವರ್ಷ ಭೀಮನ ಅಮಾವಾಸ್ಯೆ? ಜುಲೈನಲ್ಲಿ ಬರುತ್ತೆ. ಸೊ ಈ ಸಲ ಯಾರ್ಯಾರು ಭೀಮನ ಅಮಾವಾಸ್ಯೆ ಮಾಡ್ಬೇಕು ಅಂತ ಇದ್ರು, ಗಂಡಂದಿರಿಗೆ ಪೂಜೆ ಮಾಡ್ಬೇಕು ಅಂತ ಇದ್ರು, ಅವರೆಲ್ಲರೂ ಏನ್ ಮಾಡ್ಬೇಕು? ನೀವೇನ್ ಮಾಡ್ತೀರಾ ಭೀಮನ ಅಮಾವಾಸ್ಯೆಗೆ? ಅವರು ಅಂದ್ರೆ ತೋರ್ಪಡಿಕೆ ಯಾರು ಮಾಡಲ್ಲ. ಇವಾಗ ನನಗ್ ಗೊತ್ತಿಲ್ಲ. ನಾವ್ ಅವಾಗಿಂದಾನು ಕೂಡ ಗಂಡನ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡ್ಲಿ, ಗಂಡ ಚೆನ್ನಾಗಿರ್ಲಿ. ಕಣ್ಣಿಗೆ ಇವಾಗ ತಂದೆ ನಂತರ ಕಣ್ಣಿಗೆ ಕಾಣೋ ದೇವ್ರು ಗಂಡ ಅಂತ ನಾ ಭಾವಿಸ್ತೀನಿ. ಆವಾಗಿಂದ ಅವ್ರು ಚೆನ್ನಾಗಿದ್ರೆ ಸಾಕು. ನಮ್ ಇಷ್ಟ ಕಷ್ಟ ಪ್ರತಿಯೊಂದು ಕೂಡ ನಾವ್ ಕೇಳಕ್ ಮುಂಚೆ ಅವ್ರು ಕೊಡ್ತಾರೆ. ವರ್ಷದ ಒಂದು ದಿನ ನಾವು ಆಕ್ಚುಲಾಗಿದ್ದು ದೇವ್ರಿಗೆ ಪೂಜೆ ಮಾಡೋದು. ಮೊದ್ಲಿಗೆ ಸ್ವಾಮಿಗ್ ಪೂಜೆ ಮಾಡಿ ಅದಾದ್ಮೇಲೆ ನಾವು ಗಂಡನ್ ಪೂಜೆ ಮಾಡೋದು. ಮೇನ್ಲಿ ಜನ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಗಂಡನ್ ಪೂಜೆ ಮಾಡಿರ್ತಾರೆ. ನನ್ಗೆ ಹಿಂಗೆ ಅಂತಾನೆ ಗೊತ್ತಾಗಲ್ಲ. ಸೊ ಮೊದ್ಲಿಗೆ ನಾವು ಈಶ್ವರನ್ ಪೂಜೆ ಮಾಡ್ಬೇಕು. ನಾನು ಅರ್ಧನಾರೀಶ್ವರ ಸ್ವಾಮಿ ಫೋಟೋ ಇಟ್ಟಿದ್ದೇನೆ. ಮದ್ವೆ ಆದಾಗಿಂದಾನು ಬಂದಿದ್ದೀನಿ. ಮೊದ್ಲಿಗೆ ಫೋಟೋಗೆಲ್ಲ ಒರೆಸಿ ನಾನು ಕೆಳಗಡೆ ಒಂದು ಮಣೆ ಹಾಕಿ ಅಕ್ಕಿ ಹಾಕಿ ಫೋಟೋನ ಇಟ್ಟು ಕಳಶ ಇಟ್ಟು ಜೋಡಿ ದೀಪಗಳನ್ನ ಇಟ್ಟು ಅದಕ್ಕೆ ಅರ್ಶನದ ಕೊಂಬನ್ನ ಕಟ್ಟಿ ಮೊದಲನೇ ವರ್ಷ ಮಾಡಿದಾಗ ಜ್ಯೋತಿರ್ಭೀಮೇಶ್ವರ ಅಂತ ಹೇಳಿ ನನ್ನ ಗಂಡನ ಆಯಸ್ಸು ಆರೋಗ್ಯ ಚೆನ್ನಾಗಿರ್ಲಿ ಅಂತೇಳಿ ಪೂಜೆ ಸ್ಟಾರ್ಟ್ ಮಾಡಿದೆ. ಮೊದಲನೇ ವರ್ಷ 9 ಕಡುಬುಗಳು ಅಥವಾ ಕರ್ಜಿಕಾಯಿಗಳನ್ನ ಇಟ್ಕೋಬಹುದು. ನಾನು ಕರ್ಜಿಕಾಯಿನೇ ಇಟ್ಕೊಂಡು ಬಂದಿದ್ದೀನಿ. ಹಾಗೆ ಎರಡನೇ ವರ್ಷ ನಂದು 9 ವರ್ಷ ಆಗೋಯ್ತು. ನಂದು ಇವಾಗ ಲೆಕ್ಕನೇ ಇಲ್ಲ ನೋಡ್ಕೊಂಡ್ರೆ. ಕೆಲವೊಂದ್ ವರ್ಷ ಬಿಟ್ಟಿದ್ದೀನಿ. ಬಿಟ್ರೆ ಆಲ್ಮೋಸ್ಟ್ ನಾನು ಹಂಗೆ ಫಸ್ಟ್ ಮೊದ್ಲಿಗೆ ಪೂಜೆ ಬೆಳಿಗ್ಗೆ ಉಪವಾಸ ಇರ್ಬೇಕು. ಉಪವಾಸ ಇದ್ದು ದೇವ್ರ ಪೂಜೆ ಆಗೋವರೆಗೂ. ಅದಾದ್ಮೇಲೆ ದೇವ್ರ ಪೂಜೆ ಎಲ್ಲ ಆದ್ಮೇಲೆ ಸಿಹಿ ಅಡ್ಗೆಗಳನ್ನ ಮಾಡಿರ್ತೀವಿ. ದೇವ್ರಿಗೆಲ್ಲ ನೈವೇದ್ಯ ಮಾಡ್ತೀವಿ. ಬೆಳಿಗ್ಗೆ ಎಣ್ಣೆ ನೀರ್ ಗಂಡನ್ ಮಾಡ್ಸೋಂತವ್ರು ಮಾಡ್ಬೋದು ಶಕ್ತಿ ಇರೋರು. ನನ್ಗೆ ವಯಸ್ಸಿದ್ದಾಗ ಮಾಡಿದೀನಿ. ಇತ್ತೀಚೆಗೆ ಅವರೇ ಸ್ನಾನ ಮುಗಿಸ್ಕೊಂಡ್ ಬಂದ್ಬಿಡ್ತಾರೆ. ಒಂದ್ ಸಮಯ ಇತ್ತು ಚೆನ್ನಾಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕ್ಸಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಸಂಜೆ ದೇವಸ್ಥಾನಕ್ಕೆ ಭಟ್ರಿಗೆ ಹೋಗಿ ಅಕ್ಕಿಯ ದಕ್ಷಿಣೆ ಎಲ್ಲ ಬೆಲ್ಲ ಎಲ್ಲ ಹಣ್ಣನ್ನೆಲ್ಲ ಇಟ್ಟು ದಕ್ಷಿಣೆ ಕೊಟ್ಟು ಭಟ್ರ ಆಶೀರ್ವಾದ ತಗೊಂಡ್ ಬರ್ತೀವಿ ಇಬ್ರು ಕೂಡ ಪ್ರತಿ ಭೀಮನ ಅಮಾವಾಸ್ಯೆಗೂ ಕೂಡ. ಸೊ ಉಪವಾಸ ಇದ್ದು ಆಮೇಲೆ ಜೊತೆಗೆ ಗಂಡನ ಪಾದ ಪೂಜೆ ಎಲ್ಲ ಆದ್ಮೇಲೆ ಊಟ ಮಾಡ್ಕೊಂಡು ಅದೇ ಸಂಜೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಸೊ ಈ ತರ ನಾನ್ ಮಾಡ್ಕೊಂಡ್ ಬಂದೆ. ಆಮೇಲೆ ಭೀಮನ ಅಮಾವಾಸ್ಯೆ ದಿನ ರಾತ್ರಿ ಪೂಜೆ ಆದ್ಮೇಲೆ ಅಲ್ಲೇ ಮಲ್ಕೋಬೇಕು. ಮತ್ ಬೆಡ್ ಮೇಲೆ ಬಂದ್ ಮಲ್ಕೊಳ್ಳೋ ಹಂಗಿಲ್ಲ. ಬೆಳಿಗ್ಗೆ ನಾವು ಎಲ್ಲ ದೇವ್ರ ಮನೆ ಅಥವಾ ದೇವ್ರ ಮನೆ ಬಾಗ್ಲು ಅಥವಾ ಹಾಲ್ ನಾವೆಲ್ಲಿ ದೇವ್ರ ಫೋಟೋ ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡಿರ್ತೀವಿ ಅಲ್ಲೇ ಮಲ್ಕೋಬೇಕು. ಅದು ಮಾಡ್ತೀನಿ. ಮತ್ತೆ ವಟ ಸಾವಿತ್ರಿ ವ್ರತ ಅಂತ ಬರುತ್ತೆ, ಅದನ್ನು ಮಾಡ್ತೀನಿ. ಎರಡನ್ನು ಕೂಡ ಗಂಡನ ಪೂಜೆ. ವಟ ಸಾವಿತ್ರಿ ವ್ರತ ಬಂದು ಮುಂಬೈ ಸೈಡ್ ಜಾಸ್ತಿ ಮಾಡ್ತಾರೆ. ನಾನು ಅದು ವಟ್ ಸಾವಿತ್ರಿ ವ್ರತ ಅಂತಾರ ಅದನ್ನು ಮಾಡ್ತೀನಿ. ಇದನ್ನು ಮಾಡ್ಕೊಂಡು ಅದನ್ನು ಕೂಡ ಅಷ್ಟೇ ಬೆಳಿಗ್ಗೆನೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ಮನೇಲಿ ದೇವ್ರ ಪೂಜೆ ಮುಗಿಸ್ಕೊಂಡು ಅರಳಿ ಮರ ಸೊ ಅದಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ದಾರ ಕಟ್ಕೊಂಡು ಬಂದು ಪೂಜೆ ದಾರ ಕಟ್ಬೇಕು 9 ಸುತ್ತಿ. ಅಲ್ಲಿ ಬಂದಿರೋಂಥ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಇಟ್ಟು ಉಪವಾಸ ಇದ್ದು ಅದೇ ಪೂಜೆ ಆಗೋ ತನಕ ಇರೋಂಥವ್ರು ಇರ್ತಾರೆ. ಕೆಲವರು ಸಂಜೆ ತನಕ ಇರ್ತಾರೆ. ಇನ್ ಕೆಲವರು ಪೂಜೆ ಮುಗಿಸ್ಕೊಂಡ್ ಬಂದು ಊಟ ಮಾಡ್ತಾರೆ. ಸೊ ಅದು ಒಂದಷ್ಟು ಪದ್ಧತಿ ಇದೆ. ಅದನ್ನೆಲ್ಲ ಆಚರಣೆ ಮಾಡ್ತೀನಿ. ಆಲ್ಮೋಸ್ಟ್ ಮನೆಗೆ ಒಳ್ಳೇದಾಗತ್ತೆ, ಯಜಮಾನ್ರಿಗೆ ಒಳ್ಳೇದಾಗುತ್ತೆ, ಪ್ರತಿಯೊಂದು ಮಾಡ್ತೀನಿ. ಮತ್ತೆ ಯಾರು ಏನೇ ಹೇಳ್ಕೊಟ್ರು ಕೂಡ ಮಾಡು ಒಳ್ಳೇದಾಗುತ್ತೆ ಅಂದ್ರೆ ನಾನು ಅದನ್ನ ನಂಬಿಕೆ ಇಟ್ಟು ಭಕ್ತಿಯಿಂದ ಮಾಡ್ತೀನಿ. ನಂಗೆ ಒಳ್ಳೇದಾಗಿದೆ, ಸುಮಾರು ಒಳ್ಳೇದಾಗಿದೆ. ಸೊ ಅದನ್ನೇ ನಾನು ಜನಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಮಾಡ್ಲಿ, ಅವ್ರಿಗೂ ಒಳ್ಳೇದಾಗ್ಲಿ. ಏನಾದ್ರೂ ಕೆಲವರು ನಾವ್ ಈ ಪೂಜೆ ಮಾಡಿದ್ವಿ ಒಳ್ಳೇದಾಯ್ತು ಅಂತ ಕೂಡ ಹೇಳಿದಾರೆ. ಅದ್ ನಂಗೆ ಖುಷಿ ಕೊಡುತ್ತೆ. ನನಗೇನ್ ತಿಳ್ಕೊಂಡಿದೀನಿ ಅದನ್ನ ಮಾಡ್ತೀನಿ. ತಿಳಿದೇ ಇರೋದು ಸುಮಾರು ಇವಾಗ ನಾವ್ ರೀಲ್ ನೋಡೋವಾಗ ಕೆಲವೊಂದ್ ಬೇಕಾಗಿರೋದು ಬರುತ್ತೆ, ಬೇಡದಿರೋದು ಬರುತ್ತೆ. ನಾವ್ ನೋಡಿದ ತಕ್ಷಣ ತಿಳ್ಕೊಬೇಕು ಇದು ರೀಲ್ಗೋಸ್ಕರ ಮಾಡಿದಾರ, ಇದು ರಿಯಾಲಿಟಿನ. ಸೊ ಕೆಲವೊಂದು ಥಿಂಗ್ಸ್ ನಾನ್ ಮಾಡೋದೇ ಇಲ್ಲ. ನಾನು ಅದನ್ನ ಜನಕ್ಕೆ ರೆಫರು ಮಾಡಲ್ಲ, ನಾ ಹೇಳಕ್ ಹೋಗೋದು ಇಲ್ಲ. ಇದೆಲ್ಲ ಅವಾಗಿಂದಾನು ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಅದನ್ನ ನಾನು ಈಗ ದೀಪಾವಳಿದ್ ಹೇಳಿದ್ನಲ್ಲ, ಎಷ್ಟೋ ಜನಕ್ಕೆ ಯುಗಾದಿಗಷ್ಟೇ ಎಣ್ಣೆ ಹಚ್ಕೊಂಡ್ ಸ್ನಾನ ಮಾಡ್ಕೊಳ್ಳೋದು ಗೊತ್ತಿದೆ. ನನ್ ರೀಲಲ್ಲಿ ಇವಾಗ ಹೋದ್ರು ಆ ಕಮೆಂಟ್ಸ್ ಗಳು ಹಂಗೆ ಇದೆ. ದೀಪಾವಳಿಗೆ ಯಾರು ಮಾಡ್ತಾರೆ ಇದನ್ನೆಲ್ಲ? ಎಣ್ಣೆ ಸ್ನಾನ ಎಷ್ಟೊಂದ್ ಜನ ಹಂಗ್ ಕಮೆಂಟ್ ಹಾಕ್ತಾರೆ. ಅಯ್ಯೋ ನಮ್ಮನೆಲ್ಲೂ ಮಾಡ್ತಾರಪ್ಪ, ದೀಪಾವಳಿಗೂ ಎಣ್ಣೆ ಸ್ನಾನ ಮಾಡ್ತೀವಿ ನಾವು. ಮಕ್ಳಿಗೆ ಫಸ್ಟ್ ಮಾಡ್ಸೋದೇ ಅದು. ಮುಂಚೆ ಎಲ್ಲ ಮನೆಯಲ್ಲಿ ಹಂಡೆ ಇರೋದು, ಚೆನ್ನಾಗಿ ಕಾವು ಕೊಟ್ಕೊಂಡು ಮಕ್ಳಿಗೆ ಹಂಡೆ ಹತ್ರನೇ ಕುತ್ಕೊಳ್ರು, ಚೆನ್ನಾಗಿ ಕಾವು ಬರ್ಬೇಕು ಮೈಗೆ ಅಂದ್ಬಿಟ್ಟು. ಮತ್ತೆ ದೀಪಾವಳಿಗೆ ನಾವು ಯಮದೀಪ ಅಂತ ಹಚ್ತೀವಿ, ಅದನ್ನ ಹಚ್ಬೇಕು. ದೀಪಾವಳಿ ಟೈಮಲ್ಲಿ
ಆ ದೀಪ ಹಚ್ಚೋದ್ರಿಂದ ನಮಗ್ ತುಂಬಾ ಒಳ್ಳೇದಾಗತ್ತೆ. ನಾವು ನಮ್ಮ ಟೈಮ್ ಮುಗಿದ್ಮೇಲೆ ನಮ್ಮ ಮೇಲ್ಗಡೆ ಹೋಗುವಂತ ಸಮಯದಲ್ಲಿ ಆ ದೀಪ ಹಚ್ಚಿರೋದ್ರಿಂದ ನಮ್ಗಾಗ ಬೆಳಕು ಮೂಡುತ್ತೆ, ಸೊ ದೇವ್ರ ಕೃಪೆ ಸಿಗುತ್ತೆ ಅಂತ ಹೇಳಿ ನಾವ್ ಅದನ್ನೆಲ್ಲ ಹಚ್ಕೊಂಡ್ ಬಂದಿದೀವಿ. ಇದನ್ನ ನಾವ್ ಇಲ್ಲಿವರೆಗೂ ಕೇಳೇ ಇಲ್ಲ. ಇದು ತುಂಬಾ ಸುಮಾರು ಜನ ತಿಳ್ಕೊಂಡಿರೋರು ಇವಾಗ್ಲೂ ಕೂಡ ಕಬ್ಬಿಣದ ಬಾಣ್ಲಿಗಳಲ್ಲಿ ಪ್ರತಿ ದೀಪಾವಳಿಗೆ ಅದೆಲ್ಲ ಮಾಡ್ತಾರೆ. ನಮ್ಮಲ್ಲಿ ಕೆಲವರು ಗೊತ್ತಿಲ್ವೇನೋ ಅದಕ್ಕೆ ಅವ್ರುಗಳು ಇದೆಲ್ಲ ಎಲ್ಲೂ ನೋಡಿಲ್ಲ, ಎಲ್ಲೂ ಕೇಳಿಲ್ಲ. ಇವಾಗಂತೂ ಇನ್ಸ್ಟಾಗ್ರಾಮ್ ನಲ್ಲಿ ಬೇಕಾಗಿರೋದೆಲ್ಲ ಹುಟ್ಕೊಂಡ್ಬಿಟ್ಟಿದೆ, ಈ ಪದ್ಧತಿನೇ ಮಾಡಿಲ್ಲ ಅಂತಾರೆ. ಅದು ತುಂಬಾ ನನ್ಗೆ ಏನಪ್ಪಾ ಏನ್ ಮಾಡಿದ್ರು ತಪ್ಪಲ್ಲ ಅಂತ ಗೊತ್ತಿಲ್ದಿರೋರು ಅಕ್ಕ ನಾವ್ ಮಾಡ್ತೀವಿ ನಮ್ಗೆ ಹೇಳಿ ಅಂತಾರೆ. ನಾನು ಗೊತ್ತಿಲ್ಲ ನಿಮಗ್ ನೋಡಕ್ ಇಷ್ಟ ಇದ್ರೆ ನೋಡಿ, ಇಲ್ವಾ ದಯವಿಟ್ಟು ನೀವು ಸ್ಕ್ರೋಲ್ ಮಾಡ್ಕೊಂಡ್ಬಿಡಿ, ನೋಡೋರ್ ನೋಡ್ಕೊಳ್ತಾರೆ ಅಂದ್ಬಿಟ್ಟು ಸುಮ್ನಾಗ್ಬಿಡ್ತೀನಿ. ಪ್ರತಿ ಒಂದಕ್ಕೂ ನೆಗೆಟಿವ್ ಕಮೆಂಟ್ಸ್, ಪ್ರತಿ ಒಂದು ಒಳ್ಳೇದ್ ವಿಷಯಕ್ಕೂ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೆ ಅಂದ್ರೆ ಹೆಂಗಪ್ಪ. ಅದೇ ನಾವ್ ಎಷ್ಟು ಪಾಸಿಟಿವ್ ಆಗಿ ಜನರ ಬಗ್ಗೆ ಯೋಚನೆ, ಒಂದೇನಾದ್ರೂ ರೀಲ್ ಹಾಕ್ಬೇಕಂದ್ರೆ ಜನರ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀನಿ ಅಂದ್ರೆ ನಾನು ಇದು ಮಾಡ್ಲಾ, ಇದು ಅವ್ರಿಗೆ ಯೂಸ್ಫುಲ್ ಆಗತ್ತಾ, ನನ್ನ ವಿಡಿಯೋಸ್ ನೋಡಿ ಏನೋ ಒಂದ್ ತಗೊಂಡಿರ್ತಾರೆ, ಅವರು ಇತ್ತು ಇವ್ರ ವಿಡಿಯೋ ನೋಡಿ ತಗೊಂಡೆ ವೇಸ್ಟ್ ಅಂತ ಅನ್ಕೋಬಾರ್ದಂತ 100 ಸಾರಿ ಯೋಚನೆ ಮಾಡಿನೇ ಮಾಡ್ತೀವಿ ಪ್ರತಿ ಒಂದನು. ಇಲ್ಲ ಒಂದೋ ಎರಡರಲ್ಲೋ ಒಂದು ಅವ್ರು ಅನ್ಕೊಳ್ಳೋ ಅಷ್ಟು 100% ಎಫರ್ಟ್ ಆಗ್ಲಿಲ್ಲ ಅಂದ್ರೆ ಒಂದು 90% ಆಗುತ್ತೆ. ಬಟ್ ಕೆಲವ್ರಿಗೆ 100% ಆಗ್ಬೇಕು. ಯಾಕಾಗಿಲ್ಲ ಅದಕ್ಕೊಂದಷ್ಟು ಕಮೆಂಟ್ಸ್, ನನ್ನೊಂದಷ್ಟು ವಿಡಿಯೋಸ್ ವೈರಲ್ ಹೋಗಿರೋದೆಲ್ಲ ಅವ್ರು ಎಕ್ಸ್ಪೆಕ್ಟ್ ಮಾಡೋ ರೀತಿನಲ್ಲಿ ಆಗ್ಲಿಲ್ಲ ಅಂದ್ರೂ ಆಗಿರುತ್ತೆ. ಬಟ್ ನಾನು ಜನ ನನ್ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಎಲ್ಲೂ ಕೂಡ ಕಳ್ಕೊಳಕ್ ಇಷ್ಟಪಟ್ಟಿಲ್ಲ. ಆದಷ್ಟು ನಾನು ನನಗೋಸ್ಕರ ಮಾಡಕ್ಕಿನ್ನ ಜನರಿಗೋಸ್ಕರ ಮಾಡ್ತೀನಿ. ಸುಮಾರು ನಾನು ಪ್ರಮೋಷನ್ಗಳು ಹಾಕಿದಾಗ ಅಂದ್ರೆ ಹೆಣ್ಮಕ್ಳು ಇವಾಗ ಸೀರೆ ಇರ್ಬೋದು, ಫುಡ್ ಐಟಮ್ಸ್ ಇರ್ಬೋದು ಮಾಡ್ತಾರಲ್ಲ, ಅವ್ರ ವಿಡಿಯೋ ಮಾಡ್ಕೊಟ್ಟಾಗ ನನ್ನ ಫಾಲೋವರ್ಸ್ ಎಲ್ಲ ಎಷ್ಟು ಜನ ಕಾಂಟ್ಯಾಕ್ಟ್ ಮಾಡಿರೋರೆಲ್ಲ ನಾವು ಅವ್ರ ವಿಡಿಯೋ ನೋಡಿ ತಗೊಳ್ತಿದೀವಿ, ತುಂಬಾ ಹೇಳ್ತಾರಂತೆ. ಸೊ ಪ್ರಾಡಕ್ಟ್ ಅಷ್ಟು ಚೆನ್ನಾಗಿರ್ಬೇಕು. ಮತ್ ನಾನು ಏನಾದ್ರೂ ಒಂದ್ ಹಾಕೋವಾಗ್ಲೂ ಅಷ್ಟೇ, ನಾನು ಅದನ್ನ ಯೂಸ್ ಮಾಡಿ ಒಂದ್ 3 ವಾರ 1 ತಿಂಗಳು ಯೂಸ್ ಮಾಡಿ ಬೆಟರ್ ಇದೆಯಾ ಚೆನ್ನಾಗಿದ್ಯಾ, ಯಾಕಂದ್ರೆ ಅವರು ದುಡ್ಡು ಕೊಟ್ಟು ತಗೊಂಡಿರ್ತಾರೆ, ಅವ್ರಿಗೆ ವೇಸ್ಟ್ ಆಗ್ಬಾರ್ದು, ತುಂಬಾ ಯೋಚನೆ ಮಾಡ್ತೀನಿ. ಮತ್ತೆ ಎಷ್ಟೊಂದು ಪ್ರಾಡಕ್ಟ್ಸ್ ಗಳನ್ನಂತೂ ನಾನು ವಾಪಸ್ಸೇ ಕಳಿಸ್ಬಿಟ್ಟಿದ್ದೀನಿ. ಎಷ್ಟೋ ಸುಮಾರು ಜನ ಇನ್ಫ್ಲೂಯೆನ್ಸರ್ ಮಾಡ್ಕೊಟ್ಬಿಟ್ಟಿದ್ದಾರೆ ಆ ವಿಡಿಯೋಗಳನ್ನ. ನಾನು ಆ ಪ್ರಾಡಕ್ಟ್ ಗಳನ್ನ ಮಾಡೋದೇ ಇಲ್ಲ, ವಾಪಸ್ ಕಳಿಸಿ. ಯಾಕಂದ್ರೆ ದುಡ್ಡು ಕೊಟ್ಟು ತಗೊಂಡಿರ್ತಾರ ಅವ್ರುಗಳು. ಅದ್ರಲ್ಲಿ ಅವ್ರು ಅನ್ಕೊಂಡ್ ನಾವು ವಿಡಿಯೋದಲ್ಲಿ ತೋರ್ಸೋ ತರ ಆ ಪ್ರಾಡಕ್ಟ್ ಇರಲ್ಲ. ಬಂದ್ಮೇಲೆ ಮಾಡೋವಾಗ ನಮ್ಗೆ ಗೊತ್ತಾಗುತ್ತೆ. ಇವಾಗ ಸುಮ್ನೆ ಒಂದು ಚಪಾತಿ ಒಂದು ದೊಡ್ಡ ಹೇಳ್ತೀನಿ, ನೆಕ್ಸ್ಟ್ ಅದನ್ನೇ ಕೇಳ್ಬೇಕು ಅಂತ ಇದ್ದೆ. ಆ ವಿಡಿಯೋದಲ್ಲಿ ಉಬ್ಬುತ್ತೆ ಚಪಾತಿ. ಸುಮಾರು ಜನ ತೋರಿಸಿದಾರೆ ಇನ್ಫ್ಲೂಯೆನ್ಸರ್, ಎಷ್ಟು ಚೆನ್ನಾಗಿ ಫುಲ್ಕ ಬರುತ್ತೆ. ನಾವ್ ಹೆಣ್ಮಕ್ಳು ಏನ್ ಅನ್ಕೊಳ್ತೀವಿ, ಇದೊಂದ್ ಪ್ರಾಡಕ್ಟ್ ತಗೊಂಡ್ಬಿಟ್ರೆ ಒತ್ತೋದು ಬೇಡ ಎಂತದು ಬೇಡ ಅನ್ಕೊಂಡು ಆಗುತ್ತೆ ಅನ್ಕೊಂಡು ತಗೊಂತೀವಿ. ಅದ್ ನೋಡಿದ್ರೆ ನಾವು ತಗೊಂಡ್ ಯೂಸ್ ಮಾಡೋವಾಗ ಅದು ಉಬ್ಬೋದೇ ಇಲ್ಲ. ಬಟ್ ಹೇಳ್ತಾರೆ ಹಾಕಿ, ನಾನ್ ಹಾಕಲ್ಲಪ್ಪ, ನಂಗ್ ಬೇಡಪ್ಪ, ನೀನ್ ವಾಪಸ್ ತಗೊಂಡೋಗು. ಹಂಗೆ ನಾನು ವಾಪಸ್ ಕೊಟ್ಬಿಡ್ದಕ್ಕೆ ನಾನು ಜನರ ಬಗ್ಗೆ ಯೋಚನೆ ಮಾಡ್ಬೇಕು. 3,000 ರೂಪಾಯಿ 2,000 ರೂಪಾಯಿ ದುಡ್ಡು ಸುಮ್ನೆ ಬರಲ್ಲ ಯಾರಿಗೂನು. ಅವ್ರು ಕಷ್ಟಪಟ್ಟಿರೋ ದುಡ್ಡು ಅವ್ರಿಗೆ ಯೂಸ್ ಆಗ್ಬೇಕು. ಇವ್ರ ವಿಡಿಯೋ ನೋಡಿ ತಗೊಂಡೆ ಚೆನ್ನಾಗಿತ್ತು ಅಂತ ಬರ್ಬೇಕು, ಅದು ಯೂಸ್ ಆಗ್ಬೇಕು. ಹಂಗಿದ್ರೆ ಮಾತ್ರ ಮಾಡ್ತೀನಿ, ಇಲ್ದೇ ಇದ್ರೆ ಮಾಡೋದಿಲ್ಲ. ಆ ದುಡ್ಡು ಬೇಡ, ಆ ಪ್ರಾಡಕ್ಟು ಬೇಡ, ಏನು ಬೇಡ, ಸುಮ್ನೆ ಇರ್ತೀನಿ. ಏನು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ರೀಲ್ ಮಾಡ್ಕೊಂಡಿದ್ಬಿಡ್ತೀನಿ. ಅಂತ ಕೆಲ್ಸಗಳು ಮಾಡಲ್ಲ. ಜನರ ನಂಬಿಕೆ ಕಳ್ಕೊಳ್ಳೋ ಕೆಲ್ಸ ಯಾವ್ದು ಮಾಡಲ್ಲ. ಸುಮಾರು ಪ್ರಮೋಷನ್ ಮಾಡ್ತೀಯಾ ಅಂತಾರೆ ಜನರು ಮಾತಾಡ್ತಿದ್ರೆ, ಅದು ತುಂಬಾ ಬೇಜಾರು ಅನ್ಸುತ್ತೆ. ನಾನು ತುಂಬಾ ಚಿಕ್ಕ ಪುಟ್ಟ ಪ್ರಮೋಷನ್ಗಳು ಮಾಡ್ತೀನಿ. ನನ್ಗೆ ಬೆಟ್ಟಿಂಗ್ ಪ್ರಮೋಷನ್ಸ್ ಗಳು ಬಂದ್ವು, ಕೆಲವೊಂದು ಲೋನ್ ಆಪ್ ಗಳು, ಕೆಲವೊಂದು ಅಂದ್ರೆ ನೇಮ್ ಮಾಡಿಲ್ಲ ಅಂತ ಹೆಸರು, ಯಾವ್ದು ಹೆಸರು ಮಾಡಿರೋಂತವಲ್ಲ, ಹೆಸರು ಮಾಡಿಲ್ದಿರೋಂತ ಹೊಸ ಲೋನ್ ಆಪ್ ಗಳಿರ್ಬೋದು. ಆಮೇಲೆ ಕೆಲವೊಂದು ಪ್ರಾಡಕ್ಟ್ಸ್ ಗಳು ಅದೇನು ಅಷ್ಟು ಚೆನ್ನಾಗೇ ಇರಲ್ಲ. ಅದನ್ನೆಲ್ಲ ಅಂದ್ರೆ ನಾವ್ ಕೇಳಿದಷ್ಟು ದುಡ್ಡು ಕೊಡ್ತೀವಿ ಅಂತಾರೆ, ಬೇಡಪ್ಪ ನಮ್ಗೆ ನಾವ್ ಮಾಡಲ್ಲ. ಮತ್ತೆ ನಾನು ಇಲ್ಲಿವರೆಗೂ ನನ್ನ ಇದ್ರಲ್ಲಿ ವರ್ಕ್ ಫ್ರಮ್ ಹೋಮ್ ಇರ್ಬೋದು ಅಥವಾ ಜ್ಯೋತಿಷ್ಯದ್ ಇರ್ಬೋದು, ಈ ತರದ್ ಯಾವ್ದು ನಾನು ಜನಗಳಿಗೆ ಹೇಳಲ್ಲ. ಅವರು ಇವಾಗ ಯಾವ್ದೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡು ಒಬ್ಬರ ಹತ್ರ ಹೋಗ್ತಾರೆ, ಇಲ್ಲಿ ಈ ಶೂಟ್ ಹೇಳ್ಕೊಡ್ತಾರಂತೆ, ಅದ್ ಹೇಳ್ಕೊಡ್ತಾರಂತೆ. ಅವ್ರ ಹತ್ರ ಒಂದ್ 20,000 50,000 ದುಡ್ಡು ಇಸ್ಕೊಂಡು ಅವ್ರೇನೋ ಒಂದ್ ಮಾಡ್ತಾರೆ. ಮತ್ತೆ ಇನ್ನೊಂದು ನಮ್ ಭವಿಷ್ಯನ ನಾವೇ ನೋಡ್ಕೊಳಕ್ ಆಗ್ತದೆ. ನಾವ್ ಇನ್ನೊಬ್ರ ಹತ್ರ ಏನಕ್ಕೆ ಹೋಗ್ಬೇಕು? ನೀವು ಹೋಗಿ ಅವ್ರ ಹತ್ರ ಕೇಳಿ, ನಾನು ಆ ಕೆಲಸ ಮಾಡಿಲ್ಲ, ಇಲ್ಲಿವರೆಗೂ ಮಾಡಿಲ್ಲ. ಮತ್ತೆ ವರ್ಕ್ ಫ್ರಮ್ ಹೋಮ್ ಸುಮಾರು ಹೆಣ್ಮಕ್ಳು ಇದನ್ನ ಮಾಡಿ ಅಂತ ಕೇಳ್ತಾರೆ. ಈಗ ನಾವು ದುಡ್ಡು ಕಟ್ಬಿಟ್ಟು ನಿಮ್ ಹತ್ರ ಕೆಲ್ಸಕ್ ಬರ್ಬೇಕಂದ್ರೆ ಅದೇನ್ ಕೆಲ್ಸ ಅದು? ಈಗ ಏನು ಕೆಲ್ಸ, ನೀವೇನು ದುಡ್ಡು ಕಟ್ಟೋದ್ ಬೇಡ, ನೀವ್ ಕೆಲ್ಸ ಬಂದ್ ಮಾಡಿ, ನೀವ್ ಏನ್ ಓದಿದೀರಾ, ನಿಮ್ಗೆ ಏನ್ ಅರ್ಹತೆ ಇದೆ, ಅದಕ್ ನಾವು ಸಂಬಳ ಕೊಡ್ತೀವಂದ್ರೆ ನಾ ಅದನ್ನ ಮಾಡ್ತೀನಿ. ಅದ್ ಬಿಟ್ಬಿಟ್ಟು ಜಾಯ್ನ್ ಆಗೋದಕ್ ಮುಂಚೆ ಇಷ್ಟು ದುಡ್ಡು ಕಟ್ಬೇಕು ಮಾಡಿ ಅಂದ್ರೆ, ಈಗ ಹೆಣ್ಮಕ್ಳು ಪಾಪ ಮನೆಯಲ್ಲಿ ಇರ್ತಾರೆ, ಏನೋ 2 ರೂಪಾಯಿ ದುಡಿಯೋಣ ಅಂತ ಹೋಗ್ಬಿಟ್ಟವ್ರು, ಅವ್ರು ಇರೋ ಹತ್ರ ದುಡ್ಡನ್ನು ಕಳ್ಕೊಂಡು ಯಾಕೆ ಬೇಕು? ನಂಗೆ ಬೇಡಮ್ಮ ನಿಮ್ ಪ್ರಮೋಷನ್ ನಾನು ಮಾಡಲ್ಲ. ಆ ಮೆಸೇಜ್ಗಳನ್ನೇ ಓಪನ್ ಮಾಡಲ್ಲ ನಾನು. ನೋಡ್ಬಿಟ್ಟು ರಿಪ್ಲೈ ಮಾಡಿಲ್ಲ ಅನ್ಕೊಳ್ತಾರೆ, ಅದನ್ನ ಓಪನ್ನೇ ಮಾಡಲ್ಲ. ಅಂತದ್ ಯಾವ್ದು ಮಾಡಲ್ಲ ಅಂದ್ರೂ ಜನಗಳು ಅದನ್ನ ಬಗ್ಗೆ ಯೋಚನೆ ಮಾಡಲ್ಲ, ಸುಮ್ನೆ ಪ್ರಮೋಷನ್ ಮಾಡ್ತೀವಿ. ನಾವು ಮಾಡೋದೆಲ್ಲ ಚಿಕ್ಕ ಪುಟ್ಟ ಪ್ರಮೋಷನ್, 2,000 3,000 ಪ್ರಮೋಷನ್ ಮಾಡ್ತೀವಿ. ತುಂಬಾ ಚಿಕ್ಕ ಪ್ರಾಡಕ್ಟ್ ಗಳಾಗಿರುತ್ತೆ.
ಅದಕ್ಕೆ ಅವ್ರಿಗೆ ಅನ್ಸುತ್ತೆ ನಿಮ್ಗ್ ಮಾಡಕ್ ಬೇರೆ ಕೆಲಸ ಇಲ್ವಾ, ಯಾವಾಗ್ಲೂ ಪ್ರಮೋಷನ್ ಮಾಡ್ಕೊಂಡು ಕುತ್ಕೊಳ್ತೀರಾ. ನಾವು ಮಾಡೋದು ಅಫಿಲಿಯೇಟ್, ಅದು ಪ್ರಮೋಷನ್ ಅಲ್ಲ, ನಾವೇ ದುಡ್ಡು ಕೊಟ್ಟು ಪ್ರಾಡಕ್ಟ್ ತರಿಸಿ ನಾವು ಮಾಡ್ತೀವಿ. ಅದು ಜನಕ್ಕೆ ಯೂಸ್ ಆಗುತ್ತಾ ತಗೊಳ್ತಾರೆ. ಸೊ ಆಗ ಏನಾದ್ರು ಒಂದ್ ಸ್ವಲ್ಪ ಬರುತ್ತೆ, ಎಲ್ಲಾನು ಪ್ರಮೋಷನ್ ಆಗಿರಲ್ಲ. ಹಂಗೆ ಈಗ ಸ್ಯಾರೀಸ್ ಇರ್ಬೋದು, ಫುಡ್ ಐಟಮ್ಸ್ ಇರ್ಬೋದು, ಹೆಣ್ಮಕ್ಳು ಇವಾಗ ಸಿಲ್ಕ್ ಥ್ರೆಡ್ ಜುವೆಲ್ರೀಸ್ ಇರ್ಬೋದು, ಇವೆಲ್ಲ ಮಾಡ್ತಾರೆ. ಇದು ಯಾವ್ದಕ್ಕೂ ನಾನು ದುಡ್ಡು ತಗೊಳ್ಳೋದಿಲ್ಲ, ಇದಕ್ಕೆಲ್ಲ ಫ್ರೀ ಆಗಿ ನಾನು ಮಾಡ್ಕೊಡ್ತೀನಿ. ಯಾಕೆಂದ್ರೆ ಅವ್ರೇನೋ ಒಂದ್ ಸಪೋರ್ಟ್ ಮಾಡಿ ನಮ್ಮನ್ನ ಇಲ್ಲಿ ತನಕ ಬೆಳೆಸಿದ್ದಾರೆ. ಇವತ್ತು ಅವ್ರು ಬರ್ಬೇಕು ಮುಂದೆಗಡೆ. ಇವತ್ ನಾನ್ ಅವ್ರಿಗೆ ಮಾಡಿದ್ರೆ ನಾಳೆ ನನಗ್ ಇನ್ನೊಬ್ರು ಮಾಡ್ತಾರೆ. ಇವತ್ ನಾಳೆ ದಿನ ನಾನು ಒಂದ್ ಬಿಸ್ನೆಸ್ ಮಾಡ್ಬೋದು. ಒಬ್ರಿಂದ ಒಬ್ರಿಗೆ ಸಪೋರ್ಟ್ ಬೇಕು, ಹನಿ ಹನಿ ಸೇರಿದ್ರೆ ಹಳ್ಳ. ಸೊ ಹಾಗಾಗಿ ಮನೇಲಿ ಮಾಡುವಂತ ಹೆಣ್ಮಕ್ಳು ಸೀರೆಗಳು ಕಳಿಸ್ತಾರೆ, ಅದನ್ನ ನಾನು ವಿಡಿಯೋ ಮಾಡಿ ಪೋಸ್ಟ್ ಮಾಡ್ಕೊಡ್ತೀನಿ. ಅದ್ರಲ್ಲಿ 4 ಜನಕ್ಕೆ ಇಷ್ಟಪಟ್ಟು ಸೀರೆ ತಗೊಂಡ್ರು, ಅವ್ರಿಗೆ ಬಿಸ್ನೆಸ್ ಬಂತು ಅಂದ್ರೆ ಅವ್ರು ಖುಷಿ ಪಡ್ತಾರೆ. ಹಂಗೆ ಜುವೆಲ್ರೀಸ್ ಇರ್ಬೋದು. ಈ ತರ ನಾನು ಎಲ್ಲಾನು ಪ್ರಮೋಷನ್ ಮಾಡ್ತೀವಿ ಅಂದಿದ ತಕ್ಷಣ ಎಲ್ಲಾ ದುಡ್ಗೋಸ್ಕರ ಮಾಡಲ್ಲ, ಎಷ್ಟೊಂದು ಫ್ರೀ ಆಗಿ ಮಾಡ್ಬಿಡ್ತೀವಿ. ಬೇಡ ನಮ್ಗೆ ಕೆಲವೊಂದ್ರಲ್ಲಿ ದುಡ್ಡು ತಗೋಬೇಕಾಗುತ್ತೆ. ನಾವು ದಿನ ಪೂರ್ತಿ 2 ಗಂಟೆ 3 ಗಂಟೆ ಆಗತ್ತೆ ಒಂದು ಪ್ರಮೋಷನ್ ವಿಡಿಯೋ ಶೂಟ್ ಮಾಡೋಕೆ. ಮತ್ತೆ ಅದಕ್ಕೆ ಎಡಿಟಿಂಗ್, ಅದಕ್ಕೆ ವಾಯ್ಸ್ ಓವರ್ ಕೊಡ್ಬೇಕು. ಒಂದು ವಿಡಿಯೋ ಪ್ರಮೋಷನ್ ವಿಡಿಯೋಗೆ 3 ದಿನ ಟೈಮ್ ಆಗಿರುತ್ತೆ. ವಿಡಿಯೋ ಶೂಟ್ಸ್ ಮಾಡ್ಬೇಕು. ಒಂದ್ ವೇಳೆ ಲೈಟಿಂಗ್ ಕಡಿಮೆ ಇತ್ತು, ಸ್ವಲ್ಪ ಕತ್ಲೆ ಆಗೋಯ್ತು, ಡಾರ್ಕ್ನೆಸ್ ಬಂದಿದೆ ಅಂದ್ರೆ ಮತ್ತೆ ಅದನ್ನ ರಿಜೆಕ್ಟ್ ಆಗುತ್ತೆ. ಮತ್ತೆ ಬೆಳಕಿರುವಂತ ಟೈಮ್ ಶೂಟ್ ಮಾಡ್ಬೇಕು, ಅದನ್ನ ಎಡಿಟ್ ಮಾಡಿಸ್ಬೇಕು. ಸೊ ಪ್ರಮೋಷನ್ ವಿಡಿಯೋ ಎಲ್ಲ ಪ್ರೊಫೆಷನಲಿಸ್ಟ್ ಮಾಡ್ತಾರೆ, ನಾವು ಮಾಡಲ್ಲ. ಚಿಕ್ಕ ಪುಟ್ಟ ವಿಡಿಯೋ ನಂದೇನ್ ಬರುತ್ತೆ, ಕುಕಿಂಗ್ ವಿಡಿಯೋ ಅಂತ ಕೆಲವೊಂದು ನಾನು ಮಾಡ್ಕೊಳ್ತೀನಿ, ಕೆಲವೊಂದು ಎಡಿಟಿಂಗ್ ಮಾಡಿಸ್ಕೊಂಡ್ಬಿಡ್ತೀನಿ. ಸೊ ಅದು ಕ್ಲಿಯರ್ ಆಗಿರ್ಬೇಕು. 3 ದಿನದ ನಮ್ದು ಹಾರ್ಡ್ ವರ್ಕ್ ಇರುತ್ತೆ ಒಂದ್ ವಿಡಿಯೋದಲ್ಲಿ. ಜನ ಜಸ್ಟ್ ಇವಳಿಗೆ ಮಾಡಕ್ ಬೇರೆ ಕೆಲ್ಸ ಇಲ್ಲ. ಅವರು ಕೆಲ್ಸ ಇಲ್ಲ ಅಂತಾರಲ್ಲ, ಅವ್ರು ಒಂದು ದಿವಸ ಕುತ್ಕೊಂಡು ಒಂದ್ ಅರ್ಧ ಗಂಟೆ ಒಂದ್ ರೀಲ್ ಮಾಡಕ್ ಟ್ರೈ ಮಾಡ್ಲಿ. ಅವ್ರು ಈಸಿಯಾಗಿ ಮಾತಾಡ್ತಾರ, ಈಸಿಯಾಗಿ ಡೈಲಾಗ್ ಹೇಳ್ತಾರ, ಈಸಿಯಾಗಿ ಒಂದ್ ರೀಲ್ ಮಾಡ್ತಾರ, ನೋಡ್ಬಿಡೋಣ. ಈಗ ರೋಡಲ್ಲಿ 4 ಜನ ಇದ್ದಾಗ ನಾವು ರೀಲ್ ಮಾಡ್ಬೇಕಾಗತ್ತೆ. ಹೌದು, ಜನ ನೋಡ್ತಾ ಇರ್ತಾರೆ, ಏನ್ ಮಾಡ್ತಾ ಹೇಳಿ ಅಮ್ಮ ಅಂತ ಸಂಕೋಚ ಆಗುತ್ತೆ, ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗತ್ತೆ ನಂಗೆ. ನಾನೇನ್ ಏನ್ ಅಂದ್ಕೊಳ್ತೀನಿ ಮನ್ಸಲ್ಲಿ ಅಂದ್ರೆ, ಅಕ್ಕಪಕ್ಕ ಯಾರು ಜನ ಇಲ್ಲ, ನಾನು ಯಾರ ಮುಖಾನು ನೋಡಲ್ಲ, ನನ್ನನ್ನ ನೋಡ್ತೀನಿ. ನನ್ನ ಮಗಳು ಶೂಟಿಂಗ್ ಬರ್ತಾರಲ್ಲ, ಅವ್ರುಗಳು ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ತಿರ್ತಾರೆ. ಎಲ್ಲೂ ನೋಡ್ಬೇಡ, ನನ್ ಕಡೆ ನೋಡು ಅಷ್ಟೇ. ನಾನು ಅಷ್ಟೇ, ನಿನ್ ಕಡೆ ನೋಡ್ದ ಶೂಟ್ ಮುಗಿಸಿದ್ನ ಅಲ್ಲಿಂದ ಇದ್ದಳಷ್ಟೇ, ಯಾರ ಮುಖಾನು ನೋಡೋದಿಲ್ಲ. ಸೊ ಹಂಗೆ ನಮ್ ಕೆಲ್ಸ ಏನಿದೆ ಅಷ್ಟೇ. ಅನ್ಕಂಫರ್ಟಬಲ್ ಮಾಡಿಸ್ತಾರೆ ಜನ. ನಾನ್ ಲಾಸ್ಟ್ ಯುಗಾದಿ ಶೂಟ್ ಮಾಡ್ತಾ ಇದ್ದೆ, ಯುಗಾದಿ ವಿಶ್ ಮಾಡೋಣ ಜನಕ್ಕೆ ಅಂತ GKVK ಕಾಲೇಜ್ ಹತ್ರ ಹೋಗಿ ಮಾಡ್ತಾ ಇದ್ವಿ. ಅಲ್ಲಿ ಯಾರೋ ಒಬ್ರು 2 ವೀಲರ್ ಅಲ್ಲಿ ಹೋಗ್ತಾ, ಇವ್ರಗಳಿಗೆಲ್ಲ ಮಾಡಕ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡು ಹೊಟ್ಟೋದ್ರು. ಸಡನ್ ಆಗಿ ನನಗೆ ನೋಡ್ಬಿಟ್ಟು, ಅವ್ರಿಗೇನ್ ಗೊತ್ತು ನಾವು ಮಾಡ್ತಾ ಇರೋದ್ ಕೆಲ್ಸ, ಆಯ್ತಾ, ನಾವ್ ಮಾಡ್ತಾ ಇರೋದ್ ಕೆಲ್ಸ ಅವ್ರಿಗೆ ಗೊತ್ತಿಲ್ಲ. ಅವ್ರು ಅನ್ಕೊಳ್ತಾ ಇದಾರೆ ಅಷ್ಟೇ ಅದ್ ಕೆಲ್ಸ ಅಲ್ಲ ಅಂತ ಹೇಳಿ. ನಾವ್ ಮಾಡ್ತಾ ಇರೋ ಪ್ರತಿ ಒಂದು ಕೆಲ್ಸ. ಈಗ ನಮ್ಮನ್ನ ನೋಡ್ತಾರೆ ಜನ, ಅವ್ರಿಗೊಂದು ಹಬ್ಬ ಏನಾದ್ರು ಒಂದು ವಿಶೇಷ ದಿನ ಬಂತ ಅವ್ರಿಗೊಂದು ವಿಶ್ ಮಾಡ್ಬೇಕು, ಅದ್ ನಮ್ ಕೆಲ್ಸ. ನಾವ್ ಅದನ್ನ ಮಾಡ್ಕೊಂಡ್ ಬಂದಿದೀವಿ. ಅವ್ರು ಮಾತಾಡ್ಕೊಂಡ್ ಹೋಗ್ತಾರೆ, ನಾನು ಅದನ್ನ ಕೇರೆ ಮಾಡಕ್ ಹೋಗಲ್ಲ. ಜನಕ್ಕೆ ಇವಾಗ ಮಾತಾಡಕ್ಕೆ ದುಡ್ಡ ಕೊಡ್ಬೇಕು, ಫ್ರೀ ಆಗಿ ಇಂಟರ್ನೆಟ್ ಸಿಗ್ತಾ ಇದೆ, ಎಲ್ಲಿ ಹೋದ್ರು ಫ್ರೀ ಆಗಿ ವೈಫೈ ಕೊಡ್ತಾರೆ, ಲಾಗಿನ್ ಆಗ್ತಾರೆ, ಜನ ಬೇಕಾದನ್ನ ಬರೀತಾರೆ, ಏನ್ ಬೇಕಿದ್ರು ಹೇಳ್ತಾರೆ. ಇದನ್ನ ನೋಡ್ತಿರೋರು, ಯಾರಿಗವ್ರು ಬರ್ದಿದಾರೋ ಅದನ್ನ ನೋಡ್ತಿರೋರಿಗೆ ಎಷ್ಟು ಬೇಜಾರಾಗತ್ತೆ. ಅವರ ಫಾಲೋವರ್ಸ್ ಇದನ್ನ ಓದಿದ್ರೆ, ಹೆಣ್ಮಕ್ಳಿಗಾಗಿರ್ಬೋದು ಗಂಡ್ಮಕ್ಳಿಗಾಗಿರ್ಬೋದು, ಅವ್ರು ಓದೋರಿಗೆ ಯಾವ ತರ ಫೀಲ್ ಆಗುತ್ತೆ ಅನ್ನೋ ಕಲ್ಪನೆ ಅನ್ನೋದೇ ಬಿಟ್ಬಿಟ್ಟಿದ್ದಾರೆ ಅನ್ಸುತ್ತೆ ಒಂದೊಂದ್ಸಲ ಈ ಟ್ರೋಲ್ಸ್ ಅವರು. ನೀವ್ ಹೇಳ್ದಂಗೆ ಅಟ್ಲೀಸ್ಟ್ ಮುಂಚೆ ಇವ್ರನ್ನ ಸೈಲೆಂಟ್ ವಾರಿಯರ್ಸ್ ಅಂತ ಕರಿತಾ ಇದ್ವಿ, ಕೀಬೋರ್ಡ್ ವಾರಿಯರ್ಸ್ ಅಂತ, ಕೀಬೋರ್ಡ್ ಅಲ್ಲಿ ಕುತ್ಕೊಂಡು ಟೈಪ್ ಮಾಡೋರು. ಈಗ ಜನ ಮುಖದ ಮೇಲೆ ಬಂದು ಹೇಳಂಗ ಆಗೋಗಿದ್ದಾರೆ. ಒಂದ್ ಕಡೆ ಫೋಟೋ ಹಿಡ್ಕೊಳ್ತಾ ಇದ್ರೆ, ಬಂದ್ಬಿಟ್ಲು ನೋಡು ಇನ್ಫ್ಲೂಯೆನ್ಸರ್ ಅಂತ ಹೇಳೋದು, ಈ ತರ ಮಾಡೋದು. ಬಟ್ ನೀವ್ ಹೇಳಿದ್ ಒಂದು ಸತ್ಯ. ಇವಾಗ ನೀವ್ ಶುರು ಮಾಡಿದ್ದೇನೋ ನಿಮಗೆ ಇಷ್ಟ ಆಗುತ್ತೆ, ನಿಮಗ್ ಗೊತ್ತಿರೋದು ಜನಕ್ಕೆ ಗೊತ್ತಾಗ್ಬೇಕು, ನೀವು ಫೇಮಸ್ ಆಗ್ಬೇಕು ಅಂತ. ಆದ್ರೆ ಈಗ ಇದು ನಿಮ್ಮ ಕೆಲ್ಸ ಆಗಿದೆ. ಇದರಿಂದ ನೀವು ಕೂಡ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ. ಸೊ ಸಾಕಷ್ಟು ಜನ ಈಗ ಸೋಷಿಯಲ್ ಮೀಡಿಯಾಗೆ ಬರ್ತಿರೋದೇ ಅದಕ್ಕೆ, ಕಾಂಟೆಂಟ್ ಕ್ರಿಯೇಷನ್ ಬರ್ತಿರೋದೇ ಅದಕ್ಕೆ. ಅವರು ಕೆಲಸ ಕಾರ್ಯ ಅನ್ನೋದು ಏನು ಮಾಡಿಲ್ಲ, ಕಾಲೇಜ್ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಕಾಂಟೆಂಟ್ ಕ್ರಿಯೇಷನ್ ಬರ್ತಿದ್ದಾರೆ. ಸುಮಾರು ಜನ ಈ ಕ್ರಿಂಜ್ ಕಾಂಟೆಂಟ್ ಕ್ರಿಯೇಷನ್ಸು ಮಾಡ್ತಾರೆ. ಸುಮ್ಮನೆ ಎಲ್ಲೆಲ್ಲ ಹೋಗಿ ಡ್ಯಾನ್ಸ್ ಆಡೋದು, ಎಲ್ಲಿಂದ ಹೋಗಿ ಬೀಳೋದು. ಮೊನ್ನೆ ಯಾರೋ ಇದೇ ತರ ಮೆಟ್ರೋನಲ್ಲಿ ಒಂದು ಟಾಯ್ ಗನ್ ಹಿಡ್ಕೊಂಡು ಬಂದಿದ್ದಂತೆ, ಅವನನ್ನ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ. ಸೊ ಈ ತರದ ಬೇರೆ ಬೇರೆ ತರದ ಕಾಂಟೆಂಟ್ ನ ಮಾಡಿ ಅವರು ಸೂಪರ್ ಫೇಮಸ್ ಆಗಬೇಕು ಅನ್ನೋ ಯೋಚನೆ ಅನ್ನೋದಿರುತ್ತೆ. ಬಟ್ ನೀವು ಕಾಂಟೆಂಟ್ ಕ್ರಿಯೇಷನ್ ಇಂದ ದುಡ್ಡು ಸಂಪಾದನೆ ಮಾಡಕ್ ಶುರು ಮಾಡಿದಾಗ ಯಾವ ತರ ಅನ್ನಿಸ್ತು ನಿಮಗೆ? ಹೌದಪ್ಪ, ಐ ಕ್ಯಾನ್ ಬಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅಂತ ಅನ್ನಿಸ್ತಾ, ಅಥವಾ ನಿಮಗೆ ಅನ್ಸಿದೆ ಪರವಾಗಿಲ್ಲ ಬಿಡು, ಗಂಡ ಸಂಪಾದನೆ ಮಾಡ್ತಾ ಇದಾರೆ ಮನೆಯಲ್ಲಿ, ನಾನು ಕಾಂಟೆಂಟನ್ನೇ ಮಾಡ್ಕೊಂಡು ಸುಮ್ಮನೆ ಐ ವಿಲ್ ಬಿಕಮ್ ಫೇಮಸ್ ಅಂತ ಅನ್ನಿಸ್ತಾ?
ಇಲ್ಲ, ನನಗೆ ಫಸ್ಟ್ ಫೇಸ್ಬುಕ್ ಮಾನಿಟೈಸ್ ಆಯ್ತು. ಅದಕ್ಕೆ ಮುಂಚೆ ನನಗೆ ದುಡ್ಡು ಬರುತ್ತೆ ಅಂತ ಒಂದು ಸ್ವಲ್ಪ ಕೂಡ ನಾಲೆಜೇ ಇಲ್ಲ. ನನಗೆ ಸೋಷಿಯಲ್ ಮೀಡಿಯಾದೇ ನಾಲೆಜ್ ಇಲ್ಲ, ಏನೇನು ಗೊತ್ತಿಲ್ಲ. ಈ ಅಫಿಲಿಯೇಟ್ ಕೂಡ ನನಗೆ ಈಗ 6 months ಆಗಿದೆ ಗೊತ್ತಾಗಿ. ಅದಕ್ಕೆ 3 years ಆಯ್ತು ಸೋಷಿಯಲ್ ಮೀಡಿಯಾ ಬಂದು. 6 months ಇಂದ ನನ್ಗೆ ಗೊತ್ತಾಗಿರೋದು ಒಂದು ಅಫಿಲಿಯೇಟ್ ಅನ್ನೋದಿದೆ ಅಂತೇಳಿ. ಆವಾಗಿಂದ ನಾನು ಪ್ರಾಡಕ್ಟ್ ಅಫಿಲಿಯೇಟ್ ಮಾಡಕ್ ಶುರು ಮಾಡಿದೀನಿ. ಯಾವ್ದ್ರಲ್ಲಿ ದುಡ್ಡು ಬರುತ್ತೆ ಏನು ಒಂದು ಕೂಡ ನಂಗೆ ಗೊತ್ತಿರ್ಲಿಲ್ಲ. ಫಸ್ಟ್ ಟೈಮ್ ಫೇಸ್ಬುಕ್ ಮಾನಿಟೈಸ್ ಆಗಿತ್ತು, 8,000 ಏನೋ ದುಡ್ಡದು. ನನ್ನ ತಂಗಿ ಹೇಳಿದ್ದು ನಿನ್ ಚಾನಲ್ ಮಾನಿಟೈಸ್ ಆಗೋಗಿದೆ, ನಿನಗೆ ಪೇಮೆಂಟ್ ಬಂದಿದೆ ನೋಡು ಅಂತ. ತುಂಬಾ ಖುಷಿ ಆಯ್ತು. ಹೌದಾ ಅಂದ್ರೆ ನಾವು ಸುಮ್ನೆ ಮಾಡಕ್ ಶುರು ಮಾಡಿದ್. ನಮ್ಗೆ ಐಡಿಯಾ ಹಂಗೇನಾದ್ರೂ ಐಡಿಯಾ ಇದ್ದಿದ್ರೆ ನಾನು ಕೋವಿಡ್ ಟೈಮಲ್ಲಿ ಫ್ರೀ ಆಗಿ ತುಂಬಾ ಇದ್ದೆ, ಆವಾಗ್ಲೇ ಶುರು ಮಾಡ್ಬಿಡ್ತಾ ಇದ್ರೆ. ಹೌದಾ, ಹಂಗಿದ್ರೆ ಪ್ರತಿಯೊಂದು ಮಾಡಕ್ ಶುರು ಮಾಡ್ಬಿಡ್ತಿದ್. ನಂಗೆ ಗೊತ್ತೇ ಇಲ್ಲ. ಫೇಸ್ಬುಕ್ ದುಡ್ಡು ಬಂದಿದ ತಕ್ಷಣ ಖುಷಿ ಆಯ್ತು ನನ್ಗೆ. ಆಮೇಲೆ ಫಸ್ಟ್ ನಾನು ಪ್ರಮೋಷನ್ ವಿಡಿಯೋ ನಾನು ಮಾಡಿದ್ದು 2,000 rupees ಪೇಮೆಂಟ್ಗೆ. ನನ್ಗೆ ಪೇಮೆಂಟ್ ಎಷ್ಟು ಕೊಡ್ತಾರೆ ಅನ್ನೋದು ಐಡಿಯಾ ಇಲ್ಲ, ಮತ್ತೆ ಎಷ್ಟು ಕೇಳ್ಬೇಕು ಅನ್ನೋದು ಐಡಿಯಾ ಇಲ್ಲ. ಅದ್ ಇವಾಗ್ಲೂ ಇಲ್ಲ ಅಂತ ಅನ್ಕೊಳ್ಳಿ. ಅವ್ರು ಕೊಟ್ಟಿದ್ದಕ್ಕೆ ಎಷ್ಟು ಏನ್ ಪೇಮೆಂಟ್ ಮಾಡ್ತೀರಾ ಅಂತ ಕೇಳ್ತೀನಿ. ಇಷ್ಟಂದ್ರೆ ಹೌದಾ ಸರಿ ಸರ್ ಓಕೆ ಅಂತ ಹೇಳ್ತೀನಿ. ಕೆಲವ್ರ ಕಡೆ ಕೇಳ್ತೀನಿ, ಅವರು ಅದ್ರಲ್ಲೂ ಬಾರ್ಗಿಂಗ್. ಆಲ್ಮೋಸ್ಟ್ ಪ್ರಮೋಷನ್ ಮಾಡೋದೆಲ್ಲ ಏಜೆನ್ಸಿಗಳು, ಅವ್ರು ನಾವು ಕೇಳಿದ ಪೇಮೆಂಟ್ ಕೊಡೋಲ್ಲ, ಅವ್ರು ತುಂಬಾ ಎಳಿತಾರೆ. ಸೊ ಹಂಗಾಗಿ ಕೊಟ್ಟಷ್ಟು ತಗೊಂಡ್ಬಿಟ್ಟು ಮಾಡ್ಕೊಂಡ್ ಬಿಡ್ತೀನಿ. ಕೆಲವೊಬ್ರು ಮಾತ್ರ ಅವರೇ ಇಷ್ಟ ಕೊಡ್ತೀವಿ ಅಂತ ಕ್ಲೀನ್ ಆಗಿ ಹೇಳ್ತಾರ ಅಂತ. ಓಕೆ, ಆದ್ರೆ ನಾವು ಏನ್ ತಗೊಳ್ತೀವಲ್ಲ ಆ ದುಡ್ಡಿಗೆ ಅಷ್ಟೇ ಕೆಲಸ ಪ್ರತಿಯೊಬ್ಬರಿಗೂ ಮಾಡ್ಕೊಡ್ತೀವಿ. ಆದ್ರೆ ನನಗೆ ಜಾಸ್ತಿ ನಾನು ಫೇಸ್ಬುಕ್ ಕಡೆ ಹಾಗೆ ಯೂಟ್ಯೂಬ್ ಕಡೆನೆ ಫೋಕಸ್ ಇವಾಗ ಮಾಡ್ತಿದೀನಿ. ಯೂಟ್ಯೂಬ್ ನಾನು ಇವಾಗ ಅಂದ್ರೆ ಶಾರ್ಟ್ಸ್ ಅಷ್ಟೇ ಹಾಕ್ತಿದೀನಿ, ವ್ಲಾಗ್ಸ್ ಗಳು ಶೇರ್ ಮಾಡಕ್ ಆಗ್ತಿಲ್ಲ. ನನ್ನ ಹತ್ರ ಒಂದ್ ಐಫೋನ್ ಇದೆ. ಸೊ ಇನ್ನೊಂದ್ ಐಫೋನ್ ನಮ್ಮ ಮನೆಯವರು ಕೇಳಿದ ತಕ್ಷಣ ತಂದ್ಕೊಡ್ತಾರೆ. ನಿನ್ ಬೇಕಾ ಹೇಳು ತಂದ್ಕೊಡ್ತೀನಿ ಅಂತ ಹೇಳಿ. ನಾನು ಏನೇ ಕೇಳಿದ್ರು ಇವತ್ ಕೇಳಿದ್ರೆ ನಾಳೆ ಸಿಕ್ಬಿಡುತ್ತೆ. ಬಟ್ ನಂಗೆ ಬೇಡ, ನಾನೇ ದುಡ್ದು ಇದ್ರಲ್ಲೇ ಸಂಪಾದನೆ ಮಾಡಿ ಆ ದುಡ್ಡನ್ನ ಅದಕ್ಕೆ ಹಾಕ್ತೀನಿ, ಅದ್ರಲ್ಲೇ ತಗೊಳ್ತೀನಿ, ಬೇಡ ರೀ ಅಂತ ಹೇಳಿ ನಾನು ತಗೊಳ್ತಿಲ್ಲ. ಒಂದ್ ಐಫೋನ್ ಇದೆ, ಸೊ ಅದ್ ನನ್ ತಂಗಿ ಗಿಫ್ಟ್ ಮಾಡಿದ್ಲು. ಸೊ ಅದ್ರಲ್ಲೇ ನಾನು ಇಲ್ಲಿವರೆಗೂ ಶೂಟ್ ಮಾಡ್ಕೊಂಡ್ ಬರ್ತೀನಿ. ಐಫೋನ್ ಬರೋಕ್ಕೂ ಮುಂಚೆ iPhone 7 ಏನೋ ಇತ್ತು, ಅದ್ರಲ್ಲಿ ಮಾಡ್ಕೊಂಡ್ ಬರ್ತಾ ಇದ್ದೆ. ಸೊ ಇವಾಗ ಅಂದ್ರೆ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಚಿಕ್ಕ ಪುಟ್ಟ ಪ್ರಮೋಷನ್ಸ್ ಬರುತ್ತೆ, ಅದನ್ನ ಮಾಡ್ತೀನಿ. ಅದ್ ಬಿಟ್ರೆ ಫೇಸ್ಬುಕ್ ನ ಜಾಸ್ತಿ ನಾನು ಫೋಕಸ್ ಮಾಡ್ತೀನಿ. ಅದ್ರಕ್ಕೆ ಅದೊಂದ್ರಲ್ಲೇ ಪೇಮೆಂಟ್ ಸರಿಯಾಗಿ ಬರೋದು. ಯೂಟ್ಯೂಬ್ ಅಲ್ಲಿ ನಂದು ಮಾನಿಟೈಸ್ ಆಗಿದೆ, ಅದು 6 ತಿಂಗಳಿಗೋ ವರ್ಷಕ್ಕೋ ಬರುತ್ತೆ. ಯಾಕೆ ನಾನು ಅದ್ರಲ್ಲಿ ಸರಿಯಾಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ. ಸೊ ಹಾಗಾಗಿ ಸೊ ಆನ್ ಅನ್ ಆವರೇಜ್ ಯಾರಾದ್ರೂ ಇವಾಗ ಕಾಂಟೆಂಟ್ ಕ್ರಿಯೇಷನ್ ಶುರು ಮಾಡ್ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಾಗ್ಲಿ ಯೂಟ್ಯೂಬ್ ಅಲ್ಲಾಗ್ಲಿ ಎಷ್ಟು ಸಂಪಾದನೆ ಮಾಡಬಹುದು ಅವರು ಕನ್ಸಿಸ್ಟೆಂಟ್ ಆಗಿ ಮಾಡಿದ್ರೆ ನಿಮ್ ಪ್ರಕಾರ? ಅವರು ಅದೇ ಮಾಡಿದ್ರೆ ಮಾಡ್ಬೋದು, ಒಳ್ಳೆ ಪೇಮೆಂಟ್ 1 lakh 2 lakh ತನಕ ಮಾಡ್ಬೋದು. ಫುಲ್ ಟೈಮ್ ಜಾಬ್ ಆಗೇ ಮಾಡ್ಬೇಕು ಅವ್ರು ಅದನ್ನ. ನಮ್ಗಳ ಕೈನಲ್ಲೆಲ್ಲ ಆಗಲ್ಲ. ಯಾಕೆ ನಾವು ಹೋಮ್ ಮೇಕರ್ಸ್, ಮನೆ ನೋಡ್ಬೇಕು, ಫ್ಯಾಮಿಲಿ ನೋಡ್ಬೇಕು, ಆಮೇಲೆ ನಾವ್ ಇದನ್ನ ಮಾಡ್ಕೋಬೇಕು. ಹಾಗಾಗಿ 1 reel ಅಥವಾ 2 reel ನಾನು ಹಾಕ್ತೀನಿ. ಕೆಲವರಂತೂ ದಿನಕ್ಕೆ 2-3 reel ಹಾಕೋರಿದ್ದಾರೆ, ಬ್ಯಾಕ್ ಟು ಬ್ಯಾಕ್ ರೀಲ್ ಹಾಕೋರಿದ್ದಾರೆ. ಅವ್ರು ಹೆಂಗಾದ್ರೂ ಹಾಕ್ತಾರಪ್ಪ ಅಂತ ನಾನು ಅನ್ಕೊಳ್ತಾ ಇರ್ತೀನಿ. ನಮ್ಗೆ ಟೈಮೇ ಸಿಕ್ಕಲ್ಲ. ಈಗ ಲಾಸ್ಟ್ 1 month ಇಂದ ತುಂಬಾ ಕೆಲ್ಸ. ನನ್ ಸುಮಾರು ಜನ ನನ್ನ ಫಾಲೋವರ್ಸ್ ಕಂಟೆಂಟ್ ಯಾಕೆ ಆಗ್ತಿಲ್ಲ ಮೇಡಮ್ ಅಂತ ಕೇಳ್ತಾ ಇದಾರೆ. 1 ತಿಂಗಳಿಂದ ಕಂಟೆಂಟ್ ಹಾಕಕ್ ಆಗಿರ್ಲಿಲ್ಲ. ಆಕ್ಚುಲಿ ನಿನ್ನೆ ನೀವು ನೋಡಿರೋ ರೀಲ್ ಏನಿದೆ, ಇದು ಇನ್ಫ್ಲೂಯೆನ್ಸರ್ ಕತೆ ಲಾಸ್ಟ್ ಇಯರ್ ಶೂಟ್ ಮಾಡಿದ್ದು. ಅದನ್ನ ಹಾಕ್ಲೋ ಬೇಡವೋ, ಅದನ್ನ ಹಾಕೋದ್ರಿಂದ ಏನ್ ಗೊತ್ತಾ, ಸುಮಾರು ಜನ ಸಂಬಂಧಿಕರಿಗೆ ಕಾರಣ ಆಗ್ತೀನಿ. ಇವಾಗ ಹಾಕ್ಲೋ ಬೇಡವೋ ಅಂತ ಮನ್ಸಲ್ಲಿತ್ತು, ಹಾಕಿರ್ಲಿಲ್ಲ. ನಾನ್ 1 ತಿಂಗಳಾಗಿತ್ತಲ್ಲ ಕಂಟೆಂಟ್ಸ್ ಹಾಕಿ ಏನ್ ಮಾಡ್ಲಿ ಫೈನಲ್ ಯಾರು ಏನಾದ್ರು ಅನ್ಕೊಳ್ಳಿ, ರಿಯಾಲಿಟಿ ಇದು. ಎಲ್ರು ಈ ತರ ಅಂದಿದ್ದಾರೆ. ಮತ್ ನಂತರ ಸುಮಾರು ಜನ ಇನ್ಫ್ಲೂಯೆನ್ಸರ್ ಫೇಸ್ ಮಾಡಿದ್ದಾರೆ. ಈಗ್ಲೂ ಕೂಡ ನನ್ನ ಹತ್ರ ಕೂಡ ಹೇಳ್ಕೊಳ್ತಾರೆ, ಹಾಕೇ ಬಿಡೋಣ ಏನಾಗುತ್ತೋ ಆಗ್ಲಿ ಅಂತ ಹೇಳಿ. ಅದ್ ಏನಕ್ಕೆ ನಾನು ಹಾಕಕ್ ಹಿಂದೆ ಮುಂದೆ ನೋಡ್ತಿದ್ದೆ ಅಂದ್ರೆ, ಯಾರ ಹತ್ರ ಪದಗಳು ಯೂಸ್ ಮಾಡಿದ್ದಾರೆ, ಯಾರ ಹತ್ರ ಅಂದಿದಾರಲ್ಲ ಅವ್ರು ನನ್ಗೂ ಗೊತ್ತು, ಅವ್ರು ಅಂದಿದ್ದಾರೆ ಅನ್ನೋದು ಅವ್ರಿಗೂ ಗೊತ್ತು, ನನ್ಗೂ ಗೊತ್ತು. ನೋಡಿದನ್ ಮಂಜು ಹಾಕ್ಬಿಟ್ಲು ಅಂತ ಅನ್ಕೊಂತಾರೇನೋ, ಬೇಡ ಅನ್ಕೊಂಡಿದ್ದೆ. ಬಟ್ ಅವ್ರೊಬ್ರೇ ಅಂತ ಅಲ್ಲ, ಸುಮಾರು ಜನ ಅಂದಿದ್ದಾರೆ. ಯಾರೋ ಒಬ್ರು ಅಂತಲ್ಲ, ಸುಮಾರು ಜನ ಅಂದಿದ್ದಾರೆ. ಮತ್ತೆ ಇನ್ಫ್ಲೂಯೆನ್ಸರ್ ನ ಹೆಂಗ್ ನೋಡ್ತಾರೆ ಅಂದ್ರೆ, ನಾವೇನೋ ಒಂದು ಸಾರಿ ಪ್ರಮೋಷನ್ ಮಾಡ್ತೀವಿ ಅಂದ್ರೆ ಯಾವ್ದೋ ಒಂದು ಸೀರೆ ತಗೊಂಡ್ ಬಂದ್ಬಿಟ್ಲು ನೋಡಪ್ಪ, ಮಾಡಕ್ ಬೇರೆ ಕೆಲ್ಸ ಇಲ್ಲ ಅಂತಾರೆ. ಬಟ್ ಒಬ್ಬ ಇನ್ಫ್ಲೂಯೆನ್ಸರ್ ಮನ್ಸ್ ಮಾಡಿದ್ರೆ, ನಾವ್ ಅದನ್ನ ಹೇಳೋ ರೀತಿಲಿ ಜನಕ್ಕೆ ಮುಟ್ಟಿಸಿದ್ರೆ ಎಷ್ಟು ಚೆನ್ನಾಗಿ ರೀಚ್ ಆಗತ್ತೆ, ಎಷ್ಟು ಜನಕ್ಕೆ ಒಳ್ಳೇದಾಗುತ್ತೆ. ನಮ್ದು ಇನ್ಫ್ಲೂಯೆನ್ಸರ್ ಅನ್ನೋದು ಯಾವ್ದೋ ತುಂಬಾ ಕೆಳಗಡೆ ಮಟ್ಟದ ಏನು ಇಲ್ಲ. ಜನ ಥಿಂಕಿಂಗ್ ಹಂಗಿದೆ.
ಹಾಗೆ ಪ್ರತಿಯೊಂದನ್ನು ಹೇಳ್ಕೊಳ್ತಾರೆ ಮಾಡ್ಕೊಳ್ತಾರೆ ಅನ್ನೋದು ಅವ್ರ ಆತರ ಯೋಚನೆ ಮಾಡ್ತಾರೆ. ಬಟ್ ನಮ್ದು ತುಂಬಾ ಒಳ್ಳೆ ಪೊಸಿಷನ್. ನಾನಂತೂ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನಾನು ಇನ್ಫ್ಲೂಯೆನ್ಸರ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ಡಿಜಿಟಲ್ ಕ್ರಿಯೇಟರ್. ನಂಗೆ ಖುಷಿ ಆಗತ್ತೆ, ನಾ ಹೇಳ್ಕೊಳ್ತೀನಿ. ಅದೊಂಥರ ನಂದು ಪ್ರೊಫೆಷನ್ ಅಂತ ಹೇಳ್ಬೋದು. ಈಗಂತೂ ನಂದು ಇದು ಪ್ರೊಫೆಷನ್, ನಾನು ಇದನ್ನ ಕೆಲಸ ಆಗಿ ತಗೊಂಡಿದ್ದೀನಿ. ಮೊದ್ಲೆಲ್ಲ ಸುಮ್ನೆ ಒಂದು ಟೈಮ್ ಪಾಸ್ ಹಾಬಿಗೆ ಅಂತ ಮಾಡಿದ್ದು, ಈಗ ನಾನು ಅದರಿಂದ ಅರ್ನ್ ಮಾಡ್ತಾ ಇದ್ದೀನಿ. ಸೊ ತುಂಬಾನೇ ಟೈಮ್ ನಾನು ಇದು ಎಲ್ಲೂ ಹೋಗಲ್ಲ. ನಾನು ಇವತ್ ನಾಳೆಗೆ ಏನ್ ರೀಲ್ ಹಾಕೋದು ಅಂತ ನಾನು ಇವತ್ತು ಪ್ಲಾನ್ ಮಾಡ್ತಾ ಇರ್ತೀನಿ. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ತಿರ್ತೀನಿ. ಬೇರೆ ಯಾವ್ದ್ರ ಬಗ್ಗೆ ಯೋಚನೆ ಮಾಡಕ್ ನಂಗೆ ಟೈಮ್ ಇಲ್ಲ. ಫ್ಯಾಬ್ಯುಲಸ್. ಸೊ ನಾವ್ ಇಷ್ಟೊತ್ತು ಎಲ್ಲ ನಿಮ್ಮ ಲೈಫಲ್ಲಿ ಕಾಂಟೆಂಟ್ ಕ್ರಿಯೇಷನ್ ಇಂದ ಒಳ್ಳೇದು ಏನೇನಾಯ್ತು ಇದ್ರ ಬಗ್ಗೆ ಮಾತಾಡಿದ್ವಿ. ಆದ್ರೆ ಒಂದು ಕಾಂಟೆಂಟ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಕಷ್ಟಗಳು ಕೂಡ ಅದೇ ತರ ಇರುತ್ತಲ್ವಾ? ಸೊ ಮೋಸ್ಟ್ ತುಂಬಾನೇ ಕಷ್ಟವಾಗಿದ್ದು ಅಂದ್ರೆ ಏನು ಕಾಂಟೆಂಟ್ ಕ್ರಿಯೇಟ್ ಮಾಡೋದ್ರಲ್ಲಿ? ಮೇನ್ಲಿ ಯಾವ ತರ ಕಾಂಟೆಂಟ್ ಮಾಡೋದು, ಜನಕ್ಕೆ ಯಾವ ತರ ರೀಚ್ ಮಾಡೋದು, ಇವತ್ತು ಯಾವ ವಿಷಯದ ಬಗ್ಗೆ ಮಾಡೋದು, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗುತ್ತೆ. ನನ್ನ ಟೈಮ್ ಒಂದು ಜನಕ್ಕೂ ಮುಟ್ಬೇಕು ಮತ್ತೆ ರೀಚ್ ಬರಬೇಕು. ಸೊ ಖುಷಿ ಪ್ರತಿಯೊಬ್ರು ನೋಡಿದ ತಕ್ಷಣ ಅವ್ರು ಹಾಕೋ ಕಮೆಂಟ್ ನನ್ಗೆ ಫಾಲೋವರ್ಸ್ ಹಾಕುವಂತ ಕಮೆಂಟ್ಸ್ ಇದೆಯಲ್ಲ, ತುಂಬಾ ಖುಷಿ ಕೊಡುತ್ತೆ ಓದೋದಿಕ್ಕೆ. ಸೂಪರ್. ಅದನ್ನೇ ಯೋಚನೆ ಮಾಡ್ಕೊಂಡೇ ಹಾಕ್ತೀನಿ. ಕೆಲವ್ರಂತೂ ತುಂಬಾ ಮುದ್ದಾಗಿ ಹಾಕಿರ್ತಾರೆ ಕಮೆಂಟ್ಸ್, ನನ್ಗೆ ತುಂಬಾ ಖುಷಿ ಅನ್ಸುತ್ತೆ. ಆ ಕಾಂಟೆಂಟ್ ನ ಯೋಚನೆ ಮಾಡೋದೇ ದೊಡ್ಡ ಕೆಲಸ. ಆಮೇಲೆ ಅದನ್ನ ಸ್ಕ್ರಿಪ್ಟ್ ಮಾಡ್ಕೊಂಡು ಶೂಟ್ ಮಾಡಿಸೋದಿದೆಯಲ್ಲ, ಅದಂತೂ ಇನ್ನೂ ತುಂಬಾ ದೊಡ್ಡ ಕೆಲಸ. ಒಂದು ಕಾಂಟೆಂಟ್ ಮಾಡ್ಬೇಕಂದ್ರೆ 2 hours ಆಗುತ್ತೆ, 2 to 3 hours ಆಗುತ್ತೆ. ಲೈಟಿಂಗ್ ನೋಡ್ಕೋಬೇಕು, ಅವ್ರು ಹೇಳೋ ಡೈಲಾಗ್ಗಳು ನೋಡ್ಕೋಬೇಕು. ಮತ್ತೆ ನಾನು ನನ್ನ ಪೇಜಲ್ಲಿ ಒಂದಷ್ಟು ಹೊಸಬ್ರು ಏನಿದ್ದಾರೆ, ಅವ್ರ ಪೇಜ್ ಗ್ರೋತ್ ಆಗಿರಲ್ವಲ್ಲ, ಸೊ ಅಂತವ್ರನ್ನೆಲ್ಲ ಕರ್ಸಿ ನಾನು ನನ್ನ ಜೊತೆ ಯಾರೇ ರೀಲ್ ಮಾಡ್ಬೇಕಂತ ಹೇಳ್ತಾರಲ್ಲ ಅವ್ರ ಪೇಜ್ ನೋಡ್ತೀನಿ, ಅವ್ರವ್ರನ್ನ ಕರ್ಸಿ ನಾನು ರೀಲ್ ಮಾಡಿಸ್ತೀನಿ, ಕೊಲಾಬ್ ಮಾಡ್ಕೊಡ್ತೀನಿ. ಫ್ಯಾಂಟಾಸ್ಟಿಕ್. ಹಂಗಂದ್ರೆ ನಾನು ನೆಕ್ಸ್ಟ್ ವೈರಲ್ ಆಗೋದು ಗ್ಯಾರಂಟಿನೇ, ಅದಂತೂ ಇದ್ದೇ ಇರುತ್ತೆ. ಬಟ್ ಯುನೋ ಹೇಳ್ದಂಗೆ ಎಲ್ಲ ಕೆಲಸನೂ ಆಬ್ವಿಯಸ್ಲಿ ನೀವೇ ಮಾಡ್ತಾ ಇರ್ತೀರಾ. ಸಾಕಷ್ಟು ಜನ ನಿಮ್ಮನ್ನ ನೋಡಿ ಇನ್ಸ್ಪೈರ್ ಆಗಿ ಈಗ ಆ ಥರದ ರೀಲ್ಸ್ಗಳನ್ನ ಮಾಡೋಕೆ ಶುರು ಮಾಡಿದ್ದಾರೆ, ಯುನೋ. ಬಟ್ ನೀವು ಯುನೋ ಕಾಂಟೆಂಟ್ ಅಂತ ಹೇಳಿದಾಗ ಇನ್ಸ್ಟಾಗ್ರಾಮ್ ಪ್ರಕಾರ, ಆಲ್ಗೋರಿದಮ್ ಪ್ರಕಾರ, ಈ ಕಾಂಟೆಂಟ್ ಗುರುಗಳ ಪ್ರಕಾರ ನಿಮ್ಮದೇ ಆದಂಥ ಒಂದು ನೀಶ್ ಇರಬೇಕು, ನಿಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ಇರಬೇಕು. ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನ ತಗೊಂಡು ನೀವು ಈ ಥರದ ಕಾಂಟೆಂಟನ್ನು ಮಾಡಬೇಕು ಅಂತ ಹೇಳ್ತಾರೆ. ನಿಮ್ಮ ಪೇಜಲ್ಲಿ ನೋಡಿದ್ರೆ ಎಲ್ಲ ಇದೆ ಅಲ್ಲ, ದೇವ್ರ ಬಗ್ಗೆನೂ ಹೇಳ್ತೀರಾ, ಯುನೋ ಜನದ ಬಗ್ಗೆನೂ ಹೇಳ್ತೀರಾ, ಊಟದ ಬಗ್ಗೆನೂ ಹೇಳ್ತೀರಾ, ನಿಮ್ಮ ಕುಕಿಂಗ್ ಆಗಿರ್ಬೋದು, ಕ್ಲೀನಿಂಗ್ ಆಗಿರ್ಬೋದು, ಮಕ್ಕಳದಾಗಿರ್ಬೋದು, ಪ್ರಾಡಕ್ಟ್ ಅಫಿಲಿಯೇಷನ್ಸ್ ಆಗಿರ್ಬೋದು, ಆ ಪ್ರಾಡಕ್ಟ್ಗಳಲ್ಲೂ ಎಲ್ಲ ಇದೆ ನಿಮ್ಮದು. ಲೈಫ್ ಸ್ಟೈಲ್ ಯುನೋ ಪ್ರಾಡಕ್ಟ್ಸ್ ಇರ್ಬೋದು, ರಿಯಲ್ ಎಸ್ಟೇಟ್ ಇದಿರ್ಬೋದು, ಯುನೋ ಕಿಚನ್ ಪ್ರಾಡಕ್ಟ್ಸ್ ಇರ್ಬೋದು. ಸೊ ಒಂಥರ ಕನ್ಫ್ಯೂಷನ್ ಆಗಲ್ವಾ ಯಾವ ತರ ನೀಶಲ್ಲಿ ಇರಬೇಕು, ಯಾವ ತರ ಕಾಂಟೆಂಟ್ ನ ಮಾಡಬೇಕು ಅಂತ? ಎಲ್ಲದನ್ನೂ ಮಾಡ್ತಿದ್ರಲ್ವಾ ನೀವು? ಹೌದು, ಅದನ್ನ ಕೆಲವ್ರು ಹೇಳ್ತಾರೆ, ಕಾಂಟೆಂಟ್ ಮಾಡಿದ್ರೆ ಇದೇ ಮಾಡ್ಬೇಕು, ಕುಕಿಂಗ್ ಮಾಡಿದ್ರೆ ಇದನ್ನೇ ಮಾಡ್ಬೇಕು, ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ಆಲ್ಗರಿದಮ್ ತಗೊಳ್ಳಲ್ಲ ಅಂತ. ಹೌದು. ಬಟ್ ನಾನು ವೀಕ್ಲಿ ಟ್ವೈಸ್ ನಾನು ಕುಕಿಂಗ್ ವಿಡಿಯೋ ಹಾಕ್ತೀನಿ. ನಾನು ಡೈಲಿ ವ್ಲಾಗರು, ಕುಕಿಂಗ್, ಆಮೇಲೆ ಪೂಜಾ ಕಂಟೆಂಟ್ ಇಷ್ಟು ನಾನು ಮೆನ್ಷನ್ ಮಾಡ್ಬಿಟ್ಟಿದ್ದೀನಿ. ಇಷ್ಟು ನನ್ನ ವಿಡಿಯೋಸ್ ಅಲ್ಲಿ ಇರುತ್ತೆ. ಸೊ ಕಂಟೆಂಟ್ ಜಾಸ್ತಿ ಇರುತ್ತೆ. ಈಗ ಲಾಸ್ಟ್ 1 month ಇಂದ ನಾನು ತುಂಬಾ ಬಿಸಿ ಇದೀನಿ. ಮಗಳದ್ದು ಎಕ್ಸಾಮ್ ನಡೀತಾ ಇದೆ, ಕಂಟೆಂಟ್ ಮಾಡಕ್ ಆಗ್ತಿಲ್ಲ, ಅವ್ರು ಸಿಗ್ತಾ ಇಲ್ಲ. ನಾನು ಒಬ್ಳೆ ಕಂಟೆಂಟ್ ಮಾಡ್ಬೇಕು. ನಾನು ಅದನ್ನು ಕೆಲವು ಟೈಮ್ ಅಂತೂ ನಾನೊಬ್ಳೆ ಯಾರು ಬೇಡ, ನಾನೊಬ್ಳೆ ಮಾಡ್ತೀನಿ ಅಂತ ಕುತ್ಕೊಂಡ್ಬಿಟ್ಟಿರ್ತೀನಿ. ಬಟ್ ಆ ಕಂಟೆಂಟ್ಗೆ ಅವ್ರಗಳ ನೆಸೆಸರಿ ಇರುತ್ತೆ. ಈಗ ನನ್ನ ಫಾಲೋವರ್ಸ್ ಏನ್ ಅನ್ಕೊಂಡಿರ್ತಾರೆ, ಡೈಲಿ ಇವ್ರದ್ದು ಯಾವ್ದಾದ್ರು ಒಂದ್ ವಿಷಯ ಬರುತ್ತೆ. ಸೊ ಅವ್ರಿಗೆ ನಾನು ಡಿಸಪಾಯಿಂಟ್ ಮಾಡೋದಿಲ್ಲ. ಕುಕಿಂಗ್ ವ್ಲಾಗ್ ಹಾಕ್ತೀನಿ, ಸುಮ್ನೆ ಕುತ್ಕೊಂಡು ದಿನ ವೇಸ್ಟ್ ಮಾಡೋದ್ರ ಬದಲು ಕುಕಿಂಗ್ ವ್ಲಾಗ್ ಹಾಕ್ತೀನಿ, ಪೂಜೆದ್ ವ್ಲಾಗ್ ಹಾಕ್ತೀನಿ. ಮತ್ತೆ ಜನ ಕೇಳಿರ್ತಾರೆ ಇಂಥದ್ರ ಬಗ್ಗೆ ವಿಡಿಯೋ ಮಾಡಿ, ಸೊ ಅಂತದ್ದೇನಾದ್ರು ಹಾಕ್ತೀನಿ. ಹಾಗೆ ಪ್ರಾಡಕ್ಟ್ ಯೂಸ್ಫುಲ್ ಆಗುವಂತ ಪ್ರಾಡಕ್ಟ್ ಏನಿದೆ ಅದನ್ನ ಹಾಕ್ತೀನಿ. ಬಟ್ ನಂಗೆ ಅದು ರೀಚ್ ಬರುತ್ತೆ. ಮತ್ತೆ ಎಲ್ಲಾ ವಿಡಿಯೋಗೂ ನಾನು ರೀಚ್ ಎಕ್ಸ್ಪೆಕ್ಟ್ ಮಾಡಲ್ಲ. ನನ್ ಕೆಲ್ಸ ನಾನು ಕರೆಕ್ಟ್ ಆಗಿ ಮಾಡಿದೀನಿ. ಜನ ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಚೆನ್ನಾಗಿತ್ತು ಅಂದ್ರೆ ಖಂಡಿತ ಬರುತ್ತೆ. ಮತ್ ನಾನು ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣ ಹೋಗೋದು ನೋಡೋದು ಏನಾಯ್ತು ಮಾಡಲ್ಲ. ನಾನು ಪೋಸ್ಟ್ ಮಾಡಿದೀನಿ, ಸೊ ಬಂತು, ಬಂದಿಲ್ವಾ ಇಲ್ಲ ಅಷ್ಟೇ. ನೀವು ನಿಮ್ಮ ಇನ್ಸ್ಪಿರೇಷನ್ ಯಾರಾದ್ರೂ ಇದಾರಾ? ಅವ್ರ ರೀಲ್ಸ್ ಗಳನ್ನ ನೋಡಿ ನೀವು ನಾನು ಈ ತರ ಒಂದು ರೀಲ್ ಮಾಡ್ಬೇಕು, ನಾನು ಈ ತರ ಕಾಂಟೆಂಟ್ ಮಾಡ್ಬೇಕು ಅಂತ ಯಾವ್ದಾದ್ರು ರೀಲ್ಸ್ ನ ನೋಡಿ, ಯಾವ್ದಾದ್ರು ಕ್ರಿಯೇಟರ್ ಅನ್ನ ನೋಡಿ ನೀವು ಖುಷಿ ಪಟ್ಟಿದ್ದು? ಅವ್ರ ಹೆಸರು ನನ್ಗೆ ಗೊತ್ತಿಲ್ಲ. ಮ್ಯಾಂಗ್ಳೂರಿಯನ್ ಲೇಡಿ ಅವರು, ಎಂತ ಗೊತ್ತಾ ಅಂತ ಮಾಡ್ತಾರೆ. ರಕ್ಷಿತಾ ಇರ್ಬೇಕು. ಸೊ ಬಿಗ್ ಬಾಸ್ ಹೋದವರು? ಇಲ್ಲ, ಬಿಗ್ ಬಾಸ್ ಹೋದವರಲ್ಲ ಅವರು. ಅವ್ರ ಹೆಸರು ನನಗೆ ಬಾಯಲ್ಲಿದೆ, ಬರ್ತಿಲ್ಲ. ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಮ್ಯಾಂಗ್ಳೂರಿಯನ್ ಅವರು, ಅವ್ರ ಹೆಸರನ್ನೇ ಬರ್ತಾ ಇಲ್ಲ. ಹೆಸರು ಹೇಳಿದ್ರೆ ಚೆನ್ನಾಗಿರುತ್ತೆ. ನಿಮಗೆ ಗೊತ್ತಾ, ಕರ್ಲಿ ಹೇರ್ ಇದೆ ಅವ್ರದ್ದು. ಫಸ್ಟಿಗೆ ಒಂದು ತುಂಬಾ ರಿಯಾಲಿಸ್ಟಿಕ್ ವಿಡಿಯೋ ಮಾಡಿದ್ರು ಅವರು. ಯಾವ್ದಂತ ಹೇಳಿದ್ರೆ, ಈ ತರ ಗಂಡ ಬಂದು 10 ಅಂದ್ರೆ ಹೊರಗಡೆ ಅವ್ರ ಮುಂದೆಗಡೆ ಯಾವ್ದೇ ರೀತಿ ಹೇಳಿಕೆ ಕೊಡಲ್ಲ, ಪೌರುಷ ತೋರ್ಸಲ್ಲ.
ಒಂದು ರೂಮಲ್ಲಿ ಬಂದು ಮಾತ್ರ ಹೆಂಡತಿ ಮುಂದೆ ತೋರಿಸ್ತೀರಾ ಅಂತ ಮಾಡಿದ್ರು. ತುಂಬಾ ವೈರಲ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು ಆ ರೀಲ್. ಅವ್ರದ್ದು ರಿಯಾಲಿಟಿ ಅಷ್ಟು ಮಾಡಕ್ ಸ್ವಲ್ಪ ಧೈರ್ಯ ಬೇಕು, ಮತ್ತೆ ಕೆಲವೊಂದು ಪ್ರೈವೇಟ್ ಆಗಿರುವಂತ ವಿಷಯಗಳನ್ನ ಹೇಳ್ಕೊಳ್ಳೋಕೆ ಧೈರ್ಯ ಬೇಕು. ಅವ್ರು ಅದನ್ನ ಮಾಡ್ತಾ ಇದ್ರು. ಈಗೀಗ ಅವ್ರು ಕಾಮಿಡಿ ರೀಲ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ, ಅದು ತುಂಬಾ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಹಿಂದಿನಲ್ಲಿ ಅಸ್ತಿ ಅಂತ ಒಬ್ರು ಮಾಡ್ತಾರೆ, ಅವ್ರನ್ನ ನಾನು ತುಂಬಾನೇ ಸ್ಪೋರ್ಟಿವ್ ಆಗಿ ತಗೊಂಡು ಮಾಡಿದ್ರೆ ಈ ತರ ಮಾಡ್ಬೇಕು. ನಾನು ಇಬ್ರು ಮಕ್ಳಿಗೆ ಹೇಳ್ತೀನಿ, ನೀವ್ ಯಾರು ಕಂಟೆಂಟ್ ಬರಲ್ಲ ಅಂದ್ರೆ ನೆಕ್ಸ್ಟ್ ನಾನು ಈ ತರ ಇಳ್ದ್ ಬಿಡ್ತೀನಿ. ನಾನು ಒಬ್ಳೆ ಸಿಂಗಲ್. ಅವ್ರು ಕಿರ್ಚು ಮಾತಾಡ್ತಾರೆ, ಆ ಪಿಚ್ ವಾಯ್ಸ್ ಪಿಚ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು, ನಾನು ಆತರ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಬೇಡ ನೀನ್ ಆ ಲೆವೆಲ್ಗೆ ಹೋಗ್ಬೇಡ, ನಾನೇ ಬರ್ತೀನಿ, ಸ್ಮೂತ್ ಆಗಿ ಇರ್ಬೇಕು ನಮ್ದು ವಿಡಿಯೋ ಅಂತ ಹೇಳಿ. ಬಟ್ ಸಿಂಗಲ್ ಆಗಿ ನಾವು ಇಬ್ರು 3 ಜನ ಇಟ್ಕೊಳ್ಳೋಕಿನ್ನ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಕ್ಕಿನ್ನ ನಾವೊಬ್ರೇ ನಮ್ಗೆ ಏನ್ ಟ್ಯಾಲೆಂಟ್ ಇದೆ ತೋರಿಸ್ಬೋದು. ನನಗೆ ಒಂದ್ ಕಡೆ ಹೇಳ್ಬೇಕಂದ್ರೆ ಸಿಂಗಿಂಗ್ ಹಾಡಕ್ ಇಷ್ಟ, ಡಾನ್ಸ್ ಮಾಡಕ್ ಇಷ್ಟ. ಕೆಲವೊಂದು ರಿಸ್ಟ್ರಿಕ್ಷನ್ಸ್ ನನ್ಗಿದೆ ಇನ್ನು. ಸೊ ಅದನ್ನ ಬಿಟ್ಟು ನಾನು ಮುಂದೆ ಹೋಗೋ ಕಂಟೆಂಟ್ ಮಾಡು ಅಷ್ಟೇ ಸಾಕು, ಕಂಟೆಂಟ್ ಮಾಡ್ಕೊಂಡಿದೀನಿ. ಬಟ್ ನಂಗೆ ತುಂಬಾ ಇಷ್ಟ. ಈಗ ಕೆಲವ್ರು ಹಾಡ್ ಹೇಳ್ತಾರೆ, ತಪ್ಪೋ ಸರಿನಾ ಗೊತ್ತಿಲ್ಲ, ಕೇಳ್ತಾ ಇದೀರಾ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ ಇಲ್ವಾ, ಕಮೆಂಟ್ಸ್ ಮಾತ್ರ ಬ್ಯಾಡ್ ಆಗಿ ಹಾಕ್ಬಿಡಿ ಅಂತ. ಹಾಡ್ ಹೇಳಕ್ ಇಷ್ಟ, ಆಮೇಲೆ ಡ್ಯಾನ್ಸ್ ಮಾಡಕ್ ತುಂಬಾ ಇಷ್ಟ. ಬಟ್ ಎಲ್ಲದಕ್ಕೂ ಅಷ್ಟು ಇನ್ನು ನನ್ಗೆ ಹೋಗಕ್ ಸ್ವಲ್ಪ ಹಿಂದೆ ಮುಂದೆ ನನ್ಗೆ ಸ್ವಲ್ಪ ಭಯ. ಇನ್ನು ನಾನು ಯಾವ ತರ ಇದೀನಿ ಅಂದ್ರೆ ಜನ ಏನ್ ತಿಳ್ಕೊಳ್ತಾರೋ. ಮತ್ ಚೆನ್ನಾಗಿ ಮೇಕಪ್ ಮಾಡ್ಕೊಂಡ್ರೆ, ಆಕ್ಚುಲಿ ಇದನ್ನ ನಿಮ್ಗೆ ಹೇಳ್ಬೇಕು, ನಾನು 2 years ಬ್ಯಾಕ್ ಸ್ಲೀವ್ಲೆಸ್ ಒಂದು ಬ್ಲೌಸ್ ಹಾಕೊಂಡೆ ನಾನು. ಆಕ್ಚುಲಿ ನಾನು ಯಾವಾಗ್ಲೂ ಸೀರೆ ಉಟ್ಕೊಂಡಿರಲ್ಲ, ಗೌರಮ್ಮ ಆಗಿರೋ ಜಾಗದಲ್ಲಿ ಗೌರಮ್ಮ ಆಗಿರ್ತೀನಿ. ಮತ್ ಇನ್ನೊಂದು ನಾವ್ ಹೆಂಗಂದ್ರೆ ಹಂಗೋದ್ರೆ ಜನ ನಮ್ಮನ್ನ ಅಳಿತಾರೆ, ಇವ್ಳಿಗೆ ಇಷ್ಟ, ಇವ್ಳಿಗೇನು ಬರಲ್ಲ ಅನ್ಸುತ್ತೆ ಅಂತ. ಜಾಗಕ್ ತಕ್ಕನಾಗಿ ಜನಕ್ ತಕ್ಕನಾಗಿ ನಾವ್ ರೆಡಿ ಆಗಿ ಹೋಗ್ಬೇಕಾಗತ್ತೆ. ನಾವ್ ಏನ್ ತಿಂದ್ವಿ ಅಂತ ಯಾರು ನೋಡಲ್ಲ, ನಾವ್ ಏನ್ ಹುಟ್ಟಿದೀವಿ ಏನ್ ತೊಟ್ಟಿದೀವಿ ಅಂತ ನೋಡ್ತಾರೆ. ಅಂತಂತ ಸಂದರ್ಭ ಬಂದಾಗ ಅಂತ ಕಡೆ ನಾನು ಆತರ ಬಟ್ಟೆ ಹಾಕೊಂಡೋದ್ರೆ ಜನಕ್ ಪ್ರಾಬ್ಲಮ್ ಆಗುತ್ತೆ. ಇಂಥ ಬಟ್ಟೆ ಹಾಕಿದೀರಾ, ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರ ಅಂತ. ರ್ಯಾಂಡಮ್ ಸ್ಟ್ರೇಂಜರ್ಸ್ ನಿಮ್ ಹತ್ರ ಇದನ್ನ ಹೇಳದ ಅಥವಾ ನಿಮ್ ಮನೆಯವ್ರು ಹೇಳದ? ನಮ್ಮ ಮನೆಯವರೆಲ್ಲ ನನ್ ಫಾಲೋವರ್ಸ್. ಕೆಲವು ಫಾಲೋವರ್ಸ್ ಖುಷಿ ಪಡ್ತಾರೆ, ಇನ್ ಕೆಲವರು ನನ್ ಫಾಲೋವರ್ಸೇ ಆಗಿರಲ್ಲ ಅಂತವ್ರು ಬಂದ್ ಕಮೆಂಟ್ ಹಾಕ್ತಾರೆ, ಏನ್ರಿ ಬಟ್ಟೆ ಹಾಕಿದೀರಾ ನೀವು? ಸ್ಲೀವ್ಲೆಸ್ ಹಾಕೊಂಡಿದ್ದಕ್ಕ? ಸ್ಲೀವ್ಲೆಸ್. ಓಹೋ, ಇವಾಗ ನಂಗೆ ಭಯ ಆಗ್ತಾ ಇದೆ. ಅದಕ್ಕೆ ನಂಗೇನ್ ಅನ್ಸುತ್ತೆ ಅಂದ್ರೆ, ಓಕೆ ನನ್ ಮಗಳು ಅದೇ ಹೇಳ್ತಾಳ, ಅಮ್ಮ ನೀನ್ ವೆಸ್ಟರ್ನ್ ಡ್ರೆಸ್ ಹಾಕೊಳಕ್ ಸ್ಟಾರ್ಟ್ ಮಾಡು, ಜನ ಇದೇ ತರ ತಿಳ್ಕೊಂಡ್ ಬಿಟ್ಟಿದ್ದಾರೆ, ಸೊ ನೀನ್ ಹಂಗೆ ಇತ್ತೆ ಅಂದ್ರೆ ಅವ್ರು ಆತರನೇ ತಗೊಳ್ತಾರೆ ಅಂತ ಹೇಳಿ. ನನ್ಗೆ ಆತರ ಇನ್ನು ಮೂಮೆಂಟ್ಸ್ ಬಂದಿಲ್ಲ ಹಾಕೊಂಡ್ ಹೋಗೋಂಥದ್ದು. ಬಟ್ ನಾನು ಆವಾಗಿಂದ ಇಲ್ಲಿವರೆಗೂ ಎಲ್ಲಾ ತರ ಬಟ್ಟೆಗಳನ್ನ, ಎಲ್ಲಾ ತರ ಡ್ರೆಸ್ಗಳನ್ನೂ ಹಾಕಿದೀನಿ. ಪೂಜೆ ಮಾಡೋವಾಗ ನಾವ್ ಸೀರೆ ತಾನೇ ಉಟ್ರೆ ಲಕ್ಷಣ, ಹಾಗಾಗಿ ಸೀರೆ ಉಡ್ತೀನಿ ಅಷ್ಟೇ. ಮತ್ತೆ ಈಗೀಗ ಕೆಲವೊಂದ್ ಡ್ರೆಸ್ಗಳು ಹಾಕೋದ್ರಿಂದ ದುಡ್ಡು ಜಾಸ್ತಿ ಆಯ್ತು ಅನ್ಸುತ್ತೆ. ಸೊ ಈ ತರ ಎಲ್ಲ ಮಾತಾಡ್ತಾರೆ. ನನ್ಗೆ ಏನಪ್ಪಾ ಇದು, ಒಂದ್ ಜೀನ್ಸ್ ಹಾಕಿದ್ರ, ಒಂದ್ ಟಾಪ್ ಹಾಕಿದ್ರ, ಒಂದ್ ಸ್ಲೀವ್ಲೆಸ್ ಬ್ಲೌಸ್ ಹಾಕಿದ್ರನಾ ಸರಿನಪ್ಪ ಅಂತ ಅನ್ಕೊಳ್ತೀನಿ. ಯಾವ ದುಡ್ಡು ಜಾಸ್ತಿ ಆಗತ್ತೆ? ಒಂದ್ 800,000 rupees ಒಂದು ಸ್ಲೀವ್ಲೆಸ್ ಬ್ಲೌಸ್ ಬರುತ್ತೆ. ಏನಪ್ಪಾ ಇದು, ಏನ್ ಥಿಂಕಿಂಗ್ ಇವ್ರದು ಅಂತ ನಂಗೆ ಅನ್ಸುತ್ತೆ. ಕೆಲವ್ರದ್ದು, ಎಲ್ರದ್ದು ಅಂತ ಹೇಳಲ್ಲ, ಕೆಲವ್ರದ್ದು. ಅಂದ್ರೆ ಇಷ್ಟ ದೊಡ್ಡ ಮಕ್ಳಿದಾರೆ ಇಂಥ ಬಟ್ಟೆ ನಾನು ಯಾವ್ದೇ ಬಟ್ಟೆ ಹಾಕ್ಬೇಕಂದ್ರು ತುಂಬಾ ನೋಡಿ ಮಾಡಿನೇ ಹಾಕ್ತೀನಿ. ಅದ್ರಲ್ಲೂ ಇಷ್ಟು ದೊಡ್ಡ ಮಕ್ಳಿದಾರೆ, ಇಂಥ ಬಟ್ಟೆಗಳು ಹಾಕೊಳ್ತೀರಾ ನೀವು ಅಂತ ಕೇಳ್ತಾರೆ. ಏನಾದ್ರೂ ನಾನು ಹಾಕೋಂತ ಬಟ್ಟೆನಲ್ಲಿ ನಿಮ್ಗೆ ವಲ್ಗಾರಿಟಿ ಕಾಣಿಸ್ತಿದ್ಯಾ? ಏನಪ್ಪಾ ಅಂದ್ರೆ ಸ್ಲೀವ್ಲೆಸ್ ಕೂಡ ಹಾಕಂಗಿಲ್ಲ. ವಯಸ್ಸಿಗೆ ಕೆಲವು ಹೆಣ್ಮಕ್ಳೇ ಹಾಕ್ತಾರೆ, ವಯಸ್ಸಿಗೆ ತಕ್ಕನಾಗಿರೋದ್ ಕಲೀರಿ. ಏನ್ರಿ ನಿಮ್ ವಿಡಿಯೋ ನೋಡಿ ಏನೋ ಅನ್ಕೊಂಡ್ರೆ ಇನ್ನೇನೋ ಹಾಕ್ತೀರಾ ಅಂತ ಹೇಳಿ. ಕನೆಕ್ಷನ್ ಏನಮ್ಮ ವಯಸ್ಸಿಗೂ ಬಟ್ಟೆಗೂ ಇವತ್ತುವರೆಗೂ ಅರ್ಥ ಆಗಿಲ್ಲ. ಬಟ್ ಅಕಸ್ಮಾತ್ ಆಗಿ ನಾಳೆ ದಿನ ಇನ್ಸ್ಟಾಗ್ರಾಮ್ ಡಿಲೀಟ್ ಆಗೋಯ್ತು ಅಥವಾ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗೋಯ್ತು ಅಂದ್ರೆ ಏನ್ ಮಾಡ್ತೀರಾ ನೀವು? ಯೋಚನೆ ಮಾಡಿದಾರ ಯಾವತ್ತಾದ್ರೂ? ಇಲ್ಲ, ದೇವರ ದಯೆಯಿಂದ ಹಂಗ ಆಗದೆ ಇರ್ಲಿ. ಯಾಕೆ ನನ್ಗೀಗ ಹೆಂಗಾಗೋಗಿದ್ದೀನಿ ಅಂದ್ರೆ, ಜನರ ಜೊತೆ ಮಾತಾಡ್ತಾ ರೀಲ್ ಮಾಡಿಲ್ಲ ಅಂದ್ರೆ ನಂಗೆ ಇರಕ್ಕಾಗೋದಿಲ್ಲ. ಜನರ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ಇರಕ್ಕಾಗಲ್ಲ. ಹಾಕ್ಲೇಬೇಕು, ಮಾಡ್ಲೇಬೇಕು ರೀಲ್ಸ್ಗಳನ್ನ ಅಂತ ಇರತ್ತೆ ನಂಗೆ. ಈಗ ಅದಿಲ್ಲ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ಬೇರೆ ಪ್ಲಾಟ್ಫಾರ್ಮ್ ಅಂತೂ ಬಂದೇ ಬರುತ್ತೆ. ಮತ್ ಬಂದು ನನ್ನ ಫಾಲೋವರ್ಸ್ ಸಂಪಾದನೆ ಮಾಡಕ್ ಟೈಮ್ ತಗೊಳುತ್ತೆ. ಅವ್ರಿಗೆ ನಮ್ ವಿಷಯಗಳನ್ನ ಮತ್ತೆ ಮೊದ್ಲಿಂದ ಹೇಳ್ಕೊಂಡ್ ಬರ್ಬೇಕು. ಒಂದ್ ವೇ ಹಂಗಾಗದೆ ಇದ್ರೆ ಒಳ್ಳೇದು. ಆಗೋದ್ರೆ ಅದಕ್ಕೆ ಮತ್ತೆ ನಾನು ಒಬ್ಳೇ ಆಗೋಗ್ತೀನಿ. ನಂದೇನು ಹೇಳ್ಕೊಳ್ಳೋ ಹಂಗಿರಲ್ಲ. ಇಷ್ಟು ದಿವಸದೊಂದು ಡೈಲಿ ರೀಲ್ ಮಾಡ್ಬೇಕು. ಬೆಳಿಗ್ಗೆ ಎದ್ದಿದ ತಕ್ಷಣ ಇವತ್ತು ಏನ್ ಮಾಡೋದು, ನಾಳೆಗೆ ಏನ್ ಮಾಡೋದು ಅನ್ನೋದಿರುತ್ತಲ್ಲ. ಆಮೇಲೆ ಏನಪ್ಪಾ ಏನ್ ಮಾಡೋದು, ಅದೇ ಸೇಮ್ ರುಟೀನ್ ಬ್ಯಾಕ್ ಟು ಲೈಫ್ ಹೊಟ್ಟೋಗ್ಬಿಡತ್ ನಂದು. ಅಡ್ಗೆ ಮಾಡು, ಮಕ್ಳಿಗೆ ಹಾಕು, ನಾನ್ ತಿನ್ನು, ಟಿವಿ ಮುಂದೆ ಕುತ್ಕೋ, ವೆಬ್ ಸೀರೀಸ್ ನೋಡು, ಆರಾಮಾಗಿ ದಿನ ಎಂಜಾಯ್ ಮಾಡು. 5 ಗಂಟೆ ಆಗಿದ ತಕ್ಷಣ ಕಾಫಿ ಮತ್ತೆ ಬಜ್ಜಿನೋ ವಡೆನೋ ಮಾಡ್ಕೊಂಡ್ ತಿನ್ನು, ಮತ್ತೆ ಅಡ್ಗೆ ಮಾಡು, ಮತ್ತೆ ಮಲ್ಕೋ ಅಷ್ಟೇ. ಈಗ ನಾನು ತುಂಬಾ ಬಿಸಿ ಇದೀನಿ. ನಾನು ಎಷ್ಟೊತ್ತು ಮಲಗ್ತೀನಿ, ತುಂಬಾ ಕಡಿಮೆ ಮಲ್ಕೊಳ್ಳೋದು.
ತುಂಬಾ ಕೆಲ್ಸಗಳಿರುತ್ತೆ ನಂಗೆ. ಮನೆ ನೋಡ್ಕೊಬೇಕು, ಪ್ಲಸ್ ನನ್ ಕೆಲ್ಸಗಳು ನೋಡ್ಕೊಬೇಕು. ಮತ್ತೆ ನಾನು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ನನ್ಗೆ ಒಂದೇನ್ ಖುಷಿ ವಿಚಾರ ಅಂದ್ರೆ ಯೂಸ್ಲೆಸ್ ಥಿಂಗ್ಸ್ ಯಾವ್ದನ್ನು ಕೂಡ ನಾನ್ ತಲೆಗೆ ಹಾಕೊಳ್ಳಲ್ಲ, ಕೇಳೋದು ಇಲ್ಲ. ಮೊದ್ಲಿನ ತರ ಹೌದಾ ಅವ್ರ ಹಿಂಗ್ ಅನ್ಬಿಟ್ರು ಅಂತ ಅನ್ಕೊಂಡು ಯೋಚನೆ ಮಾಡ್ಕೊಂಡು ಕೆಲವು ಟೈಮ್ ಅಂತೂ ಹತ್ಕೊಂಡು ಕುತ್ಕೊಳ್ಳೋದು. ನಂಗೆ ಟೈಮ್ ಇಲ್ಲ, ಪ್ಲೀಸ್ ಏನ್ ಹೇಳ್ಬೇಕು ವಿಷಯಕ್ಕೆ ಬಂದ್ಬಿಡಿ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀರಾ? ಓಕೆ ಅಷ್ಟೇ. ಆಮೇಲೆ ಈಗ ತೆಗ್ದ್ಬಿಡ್ತೀನಿ, ನಾನು ಕೆಲಸ ಮಾಡ್ಬೇಕು, ಫೋಕಸ್ ಮಾಡ್ಬೇಕು ಅಂತ. ತುಂಬಾ ಕೆಲವೊಂದ್ ಸಿಚುವೇಶನ್ಗಳು ಮನ್ಸಿಗೆ ನೋವಾದಾಗೂ ನಾನು ಸೀದಾ ಹೋಗಿ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ, ಕುಕಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಯಾರ ಹತ್ರ ನಾನು ಮಾತಾಡಕ್ ಹೋಗಲ್ಲ. ಸೊ ಅಡ್ಗೆ ಅಲ್ಲಿ ನನ್ಗೆ 2 ಗಂಟೆ ಅಲ್ಲೇ ಹೊಟ್ಟೋಗುತ್ತೆ. ಅದನ್ನ ಮತ್ತೆ ಎಡಿಟಿಂಗ್ ಮಾಡ್ಕೊಂಡು ಕುತ್ಕೊಂತೀನಿ. ಸ್ವಲ್ಪ ಕಾಲೆಲ್ಲ ನೋವು ಬಂದಿರುತ್ತೆ, ಸೀದಾ ಹೋಗಿ ಮಲ್ಕೊಳ್ತೀನಿ. ಯಾರ ಜೊತೆನೂ ನನ್ ಮಾತು ಬೆಳ್ಸಕ್ಕೆ ಇಷ್ಟಪಡಲ್ಲ, ತುಂಬಾ ಮಾತು ಕಡಿಮೆ ಮಾಡ್ಬಿಡ್ತೀನಿ ನಾನು. ಬೇಡ, ಇಲ್ಲಿ ಮಾತಾಡೋದ್ ವೇಸ್ಟ್. ನಾವು ಮಾತಾಡ್ತಿರೋದಕ್ಕೆ ಏನು ವ್ಯಾಲ್ಯೂ ಇಲ್ಲ ಅಂದ್ಮೇಲೆ ಎಷ್ಟು ಸಾರಿ ಮಾತಾಡಿದ್ದೇನೆ, ಮಾತಾಡೋಣ. ಬೇಡ, ಅಲ್ಲಿ ಕುತ್ಕೊಂಡು ನಮ್ ವ್ಯಾಲ್ಯೂನ ನಾವೇ ಕಳ್ಕೊಂಡಂಗೆ ನಾನು ಫಸ್ಟ್ ಆ ಜಾಗ ಬಿಟ್ಟು ಎದ್ಬಿಡ್ತೀನಿ. ಆತರ ಮಾತುಗಳಿಗೆ ಕುತ್ಕೊಳ್ಳೋದೇ ಇಲ್ಲ. ಫ್ಯಾಂಟಾಸ್ಟಿಕ್. ಸೊ ಫೈನಲ್ ಆಗಿ ಮಂಜು ಅವರೇ, ಮುಂದೆ ಏನ್ ಮಾಡ್ಬೇಕು ಅಂತ ಇದ್ರೆ ನೀವು ನಿಮ್ಮ ಆಸೆ ಏನು? ಈ ಒಂದು ಗೋಲ್ ರೀಚ್ ಆಗ್ಬೇಕು ಅನ್ನೋ ಆ ಗೋಲ್ ಏನಿದೆ ನಿಮ್ಮ ತಲೆನಲ್ಲಿ? ಯಾವ ಗೋಲ್ ರೀಚ್ ಮಾಡ್ಬೇಕು ಅಂತ ಇದ್ದೀರಾ ನೀವು? ಇವಾಗ ಇನ್ನು ಸ್ವಲ್ಪ ಜಾಸ್ತಿ ಅಂದ್ರೆ ನಾನು ಸೋಷಿಯಲ್ ಮೀಡಿಯಾಗ ಬಂದು 3 ವರ್ಷ ಆಗ್ತಾ ಇದೆ. ಬಟ್ ಫಾಲೋವರ್ಸ್ ಅಂದ್ರೆ ತಕ್ಕ ಮಟ್ಟಿಗೆ ಜನ ಪ್ರೀತಿ ಕೊಟ್ಟಿದ್ದಾರೆ. ಒಂದಷ್ಟು ಸಂಪಾದನೆ ಮಾಡ್ಕೊಂಡಿದೀನಿ. ಅದನ್ನ ಸಂಪಾದನೆ ಮಾಡ್ಕೊಳ್ಳಲು ತುಂಬಾ ಕಷ್ಟ ಪಡ್ತಿದೀನಿ. ಮತ್ ಏನಪ್ಪಾ ಅಂತ ಹೇಳಿದ್ರೆ, ನಾವಿಷ್ಟು ಹಾರ್ಡ್ ವರ್ಕ್ ಮಾಡಿ ರೀಲ್ಸ್ ಗಳನ್ನ ಮಾಡ್ತೀವಿ, ಆದ್ರೆ ಅಷ್ಟೇ ಸಪೋರ್ಟ್ ನಮ್ಗೆ ಇನ್ನೂವರೆಗೂ ಸಿಗ್ತಾ ಇಲ್ಲ. ಕೆಲವೊಂದು ರೀಲ್ಸ್ ಗಳು ಏನಿರುತ್ತೆ ಅದ್ರಲ್ಲಿ ವಿಷಯನೇ ಇರಲ್ಲ, ಸುಮ್ನೆ ಏನೋ ಒಂದು ಯೂಸ್ಲೆಸ್ ಮಾತುಕತೆ ಇರುತ್ತೆ. ಅದ್ರಲ್ಲಿ ಜನಕ್ಕೊಂದು ಮೆಸೇಜು ಕೂಡ ಇರಲ್ಲ. ಅಂತವ್ರಿಗೆ ಹೆಂಗೆ ಫಾಲೋವರ್ಸ್ ಗೇನ್ ಆಗ್ತಿದ್ದಾರೆ ಅಂದ್ರೆ ದಿನ ಜಾಸ್ತಿ ಆಗುತ್ತೆ. ನಾವ್ ಇಷ್ಟು 3 ವರ್ಷದಿಂದ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ, ಇಷ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ, ಒಳ್ಳೊಳ್ಳೆ ವಿಷಯನ ಶೇರ್ ಮಾಡ್ಕೊಳ್ತೀನಿ. ಮತ್ತೆ ಕೆಲವು ನನ್ನ ಫಾಲೋವರ್ಸ್ ಏನಿದ್ದಾರೆ, ಸುಮಾರು ಜನ ಇನ್ಫ್ಲೂಯೆನ್ಸರ್ಸ್ ಇರ್ಬೋದು, ಅವ್ರು ಇವಾಗ ನಮ್ಮ ಫಾಲೋವರ್ಸ್ ನಮಗ್ ಮೆಸೇಜ್ ಮಾಡಿ ಏನೋ ಒಂದು ಕೇಳಿದ್ರೆ ಅದಕ್ಕೆ ಆ ಮೆಸೇಜ್ ನ ಓಪನ್ನೇ ಮಾಡಲ್ಲ, ಓದೋದು ಇಲ್ಲ, ವಾಪಸ್ ಅವ್ರಿಗೆ ಆನ್ಸರ್ ಕೂಡ ಕೊಡಲ್ಲ. ಬಟ್ ನಾನು 90% ಎಲ್ರಿಗೂ ಕೂಡ ನನ್ನ ಒಬ್ರು ಫಾಲೋವರ್ US ಇಂದ ಮಧ್ಯರಾತ್ರಿ 1 ಗಂಟೆಗೆ ನಂಗೆ ಮೆಸೇಜ್ ಹಾಕಿದ್ರು, ಮಗುಗ್ ತುಂಬಾ ಹೊಟ್ಟೆ ನೋವು ಆಗ್ತಾ ಇದೆ ಏನೋ. ಅವಾಗ ನಾನು ನೋಡ್ದೆ ಮೆಸೇಜ್, ಹಾಗಾಗಿ ನಾನು ಆನ್ಸರ್ ಮಾಡ್ದೆ. ಯಾಕೆ ನಾನು ಆಲ್ಮೋಸ್ಟ್ 12:30 1 o'clock ತನಕ ಎದ್ದಿರ್ತೀರಾ. ಸೊ ಹಾಗಾಗಿ ನೋಡ್ದೆ, ಆನ್ ಟೈಮ್ ನಾನು ಮೆಸೇಜ್ ಮಾಡ್ದೆ, ಮಗುಗ್ ಹೀಗಾಗ್ತಿದೆ ಮಾಡಿ ಸರಿ ಹೋಗುತ್ತೆ. ಅವ್ರು ಮಾಡಿದ್ರು, ಬೆಳಿಗ್ಗೆ ಮೆಸೇಜ್ ಮಾಡಿದ್ರು, ತುಂಬಾ ಚೆನ್ನಾಗಿ ಅದು ನಾನು ಹೇಳ್ಕೊಟ್ಟಿದ್ ರೆಮಿಡಿ ಯೂಸ್ ಆಯ್ತು, ಮಗು ಮಲ್ಕೊಂಡಿದೆ. ಸೊ ಹಂಗೆ ನಾನು ಆನ್ಸರ್ ಮಾಡ್ತೀನಿ. ಇಷ್ಟೆಲ್ಲ ನಾವು ಸಪೋರ್ಟ್ ಮಾಡ್ಕೊಂಡು, ಮತ್ತೆ ಕೆಲವು ಹೆಣ್ಮಕ್ಳು ನಿಮ್ ಜೊತೆ ಮಾತಾಡ್ಕೋಬೇಕು, ಈ ತರ ಫ್ಯಾಮಿಲಿ ಪ್ರಾಬ್ಲಮ್ ಆಗ್ತಿದೆ, ನಿಮ್ ಸೊಲ್ಯೂಷನ್ ಬೇಕು, ಏನಾದ್ರು ಹೇಳ್ತೀರಾ ಪ್ಲೀಸ್ ಕಾಲ್ ಮಾಡಿ ಅಂತವ್ರಿಗೆ ಅವ್ರ ಪೇಜ್ ಎಲ್ಲ ನೋಡಿ ನನಗೆ ಓಕೆ ಅಂತ ಕಂಫರ್ಟಬಲ್ ಅನ್ನಿಸ್ತು ಅಂದ್ರೆ ನಾನು ಅವ್ರಿಗೆ ಕಾಲ್ ಮಾಡ್ತೀನಿ, ನಂಬರ್ ಶೇರ್ ಮಾಡ್ತೀನಿ. ಕೆಲವೊಂದು ಅಡ್ವೈಸ್ ಗಳು ನನಗ್ ಗೊತ್ತಿರೋದು, ನಮಗೆ ಇವಾಗ ನಾವು ಆತರ ಅದೇ ಏಜ್ ನ ದಾಟ್ಕೊಂಡ್ ಬಂದಿದೀವಿ, ಹಾಗೆ ಅಂತ ದಿನಗಳನ್ನ ಕಳ್ಕೊಂಡ್ ಬಂದಿದೀವಿ. ಸೊ ಆಗ ನಮಗೆ ಯಾರು ಹೇಳಿಲ್ವಲ್ಲ, ಸೊ ಅದನ್ನ ನಾವು ಬೇರೆಯವ್ರಿಗೆ ಹೇಳ್ತಾ ಇದೀವಿ. ಮತ್ ನಮಗ್ ದೊಡ್ಡವ್ರು ಹೇಳ್ದಾಗ ನಾವ್ ಅದನ್ನ ತಿತ್ಕೊಳ್ಳಿಲ್ವಲ್ಲ, ಅದು ನಾವ್ ಇವ್ರಿಗೆ ಹೇಳ್ತಾ ಇದೀವಿ. ಎಷ್ಟೋ ಜನ ಹೆಣ್ಮಕ್ಳು ಅದನ್ನು ಕೂಡ ಕರೆಕ್ಷನ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ನಮಗಿನ್ನು ಜನರ ಪ್ರೀತಿ ಇನ್ನೂ ತುಂಬಾ ಬೇಕಾಗಿದೆ. ಸೊ ಜನ ಇನ್ನೂ ಕೂಡ ನಮ್ಮನ್ನ ಇನ್ನು ಎಷ್ಟೋ ಜನಕ್ಕೆ ನಾನು ಮುಟ್ಟಿಲ್ಲ ಅನ್ಸುತ್ತೆ. ಹಾಗಾಗಿ ಫಾಲೋವರ್ ಸಂಖ್ಯೆ ಸ್ವಲ್ಪ ಹೆಚ್ಚಿಗೆ ಮಾಡ್ಕೋಬೇಕು ಅನ್ನೋದ್ರ ಕಡೆ ಜಾಸ್ತಿ ಫೋಕಸ್ ಮಾಡ್ತೀನಿ. ಬಟ್ ಅಷ್ಟೊಂದಿಲ್ಲ, ಪ್ರತಿದಿನ ನಾನು ಅದನ್ನ ನೋಡ್ಕೊಂಡು ಕುತ್ಕೊಳ್ಳಲ್ಲ. ಇಷ್ಟೇ ಇದೆಯಲ್ಲ, ವ್ಯೂಸ್ ಇರ್ಬೋದು, ಫಾಲೋವರ್ಸ್ ಇರ್ಬೋದು, ಅದರಿಂದ ಹೋಗಲ್ಲ. ಬಂತಂದ್ರೆ ತುಂಬಾ ಖುಷಿ. ಬಟ್ ನನ್ನ ಫೇಸ್ಬುಕ್ ಅಕೌಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಜನ ಬರ್ತಾರೆ, ಫಾಲೋ ಮಾಡ್ತಾರೆ, ಪ್ರತಿಯೊಂದನ್ನು ಶೇರ್ ಮಾಡ್ತಾರೆ, ಅದು ಖುಷಿ ಇದೆ. ಎಷ್ಟು ಬೇಗ ಅಟ್ಲೀಸ್ಟ್ ಒಂದು 5 lakh ತನಕನಾದ್ರೂ ನಾನು ನೋಡ್ತೀನಿ. 500 ನಾವು 1 million ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಸೊ ಡಬ್ಬ ರೇಡಿಯೋ ಸಿಟಿ ಕನ್ನಡ ಫಾಲೋವರ್ಸ್ ಎಲ್ಲರೂ ಇವ್ರನ್ನ ಫಾಲೋ ಮಾಡ್ಬೇಕು ಅಂತಾನೆ ಕೇಳ್ತಾ ಇರೋದು. ಮಂಜು ಅವರೇ, ನಿಮ್ಮ ಈ 144K ಫಾಲೋವರ್ಸ್ ಯಾರಿದಾರೋ, ನೆಕ್ಸ್ಟ್ ಟೈಮ್ ನಾನು ನಿಮ್ಮನ್ನ ಮೀಟ್ ಮಾಡೋಷ್ಟೊತ್ತಲ್ಲೇ ಅದು 500K ಆಗಿರ್ಲಿ, ಆಮೇಲೆ 1 million ಆಗಿರ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬಟ್ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟೊಂದು ಇನ್ಫಾರ್ಮೇಶನ್ ಹಂಚ್ಕೊಂಡಿದ್ದಕ್ಕೆ, ನಿಮ್ಮ ಬಗ್ಗೆ ನಮಗೆ ಹೇಳಿದ್ದಕ್ಕೆ, ನಿಮ್ಮ ಕಾಂಟೆಂಟ್ ಕ್ರಿಯೇಷನ್ ಜರ್ನಿನ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಲ್ಲ, ನಿಮಗೂ ಕೂಡ ಅಷ್ಟೇ. ಸೋಷಿಯಲ್ ಮೀಡಿಯಾ ನನಗಂತೂ ತುಂಬಾನೇ ಕೊಟ್ಟಿದೆ, ಅದು ನನಗೆ ತುಂಬಾನೇ ಖುಷಿ ಇದೆ. ನಾನು ಯಾವತ್ತಿಗೂ ನೆನೆಸ್ಕೊಳ್ತೀನಿ. ಸೊ ತುಂಬಾನೇ ಸಿಕ್ಕಿದೆ, ತುಂಬಾ ಗೌರವ ಕೂಡ ಸಿಕ್ಕಿದೆ. ಕೆಳಗಡೆ ಮಾಡಿ ಮಾತಾಡೋರು ಒಂದ್ ಕಡೆ ಆದ್ರೆ, ನಾನು ರೀಸೆಂಟ್ ಆಗಿ ಹುಬ್ಳಿ ಹೋಗಿದ್ದೆ. ಅಲ್ಲಿ ಟ್ರೈನ್ ಇನ್ನೇನ್ ಮೂವ್ ಆಗ್ತಾ ಇತ್ತು. ನೈಟ್ ಅಲ್ಲಿ 2 ಹೆಣ್ಮಕ್ಳು, ಈ ಕಡೆ ಅವ್ರಿಗೆ ನನ್ನ ಜೊತೆ ಒಂದು ಫೋಟೋ ತಗೋಬೇಕಂತ ಇಷ್ಟ,
ಜೊತೆಗೆ ಟ್ರೈನ್ ಹೋಗ್ಬಿಡುತ್ತೆ ಅಂತದ್ರಲ್ಲಿ ಟ್ರೈನ್ ಇಳ್ದು ಬಂದು ರಾತ್ರಿನಲ್ಲಿ ಫೋಟೋ ತಗೊಂಡ್ರು. ಇನ್ನೊಬ್ರು ಅಲ್ಲೆಲ್ಲೋ ನಾನು ಈ ಕಡೆ ಇದ್ದೆ ಅವ್ರು ಆ ಕಡೆ ಇದ್ರು, ರೋಡ್ ಕ್ರಾಸ್ ಮಾಡ್ಕೊಂಡ್ ಬಂದು ಓಡೋಡ್ ಬಂದು ಮಾತಾಡಿಸಿ ಆ ಪ್ರೀತಿ ವಿಶ್ವಾಸನ ವ್ಯಕ್ತಪಡಿಸ್ತಾರೆ. ತುಂಬಾ ಸಿಕ್ಕಿದೆ, ತುಂಬಾ ಮರ್ಯಾದೆ ಸಿಕ್ಕಿದೆ. ಒಂದು ಸಮಯದಲ್ಲಿ ನಮ್ಮನ್ನ ನೋಡಿದ್ರೆ ಮುಖ ತಿರ್ಗಿಸ್ಕೊಂಡು ಹೋಗುವಂತವ್ರು ಇವತ್ತು ಪ್ಲೀಸ್ ಬನ್ನಿ ದಯವಿಟ್ಟು ಬರ್ಲೇಬೇಕು ಅಂತ ಹೇಳಿ ಮನೆಗ್ ಬಂದು ಇನ್ವಿಟೇಷನ್ ಕಾರ್ಡ್ ಕೊಡ್ತಾರೆ. ಅಥವಾ ನಾವು ಊರ್ಗಳ ಕಡೆ ಹೋದಾಗ ಕಾಫಿ ಕುಡಿದಿರ ಕಳ್ಸೋದೇ ಇಲ್ಲ. ಸೊ ತುಂಬಾನೇ ಸೋಷಿಯಲ್ ಮೀಡಿಯಾದಿಂದ ಸಿಕ್ಕಿದೆ. ಇದಕ್ಕೆ ನಾನು ಸೋಷಿಯಲ್ ಮೀಡಿಯಾ ನನ್ನೆಲ್ಲ ಫಾಲೋವರ್ಸ್ಗೆ, ನನ್ನನ್ನು ಇಷ್ಟಪಟ್ಟು ನನಗೆ ಸಪೋರ್ಟ್ ಮಾಡ್ತಿರೋಂಥ ಎಲ್ಲ ಕನ್ನಡ ಜನತೆಗೂ ಕೂಡ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವು ನನ್ನನ್ನು ಇಲ್ಲಿ ತನಕ ಕರೆದು ನನಗೊಂದು ಮಾತಾಡೋದಕ್ಕೆ ಅವಕಾಶ ಕೊಟ್ಟು ನನ್ನನ್ನು ಗುರುತಿಸಿ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿಯಾಗಿದೆ. ಸೊ ಇಲ್ಲಿ ಬಂದಿದ್ದೀನಿ, ನೀವು ಮುಂದೆ ಕುತ್ಕೊಂಡಿದ್ದೀನಿ. ಇದು ತುಂಬಾ ದೊಡ್ಡ ಅಚೀವ್ಮೆಂಟ್ ಅನ್ಕೊಳ್ತೀನಿ ನಾನು. ಯಾಕೆಂದ್ರೆ ನಾನು ಇಲ್ಲಿ ತನಕ ಇರ್ತಿರ್ಲಿಲ್ಲ. ನಾನು ಅದೇ ಹಳೆ ಲೈಫ್ ಸ್ಟೈಲ್ ಅಲ್ಲಿ ಇದ್ದೆ ಅಂದ್ರೆ ಆರಾಮಾಗಿ ಮನೇಲಿ ಇರ್ತಿದ್ದೆ, ಟಿವಿ ನೋಡ್ತಿದ್ದೆ, ಬೇರೆಯವ್ರನ್ನ ನೋಡ್ತಿದ್ದೆ. ಇವತ್ತು ನನ್ನ ಮಾತುಗಳನ್ನ ನೀವು ಜನಕ್ಕೂ ಕೂಡ ತಲುಪಿಸ್ತಾ ಇದ್ದೀರಾ, ತುಂಬಾ ಖುಷಿ ಕೊಡುತ್ತೆ. ಇನ್ ಮುಂದೆ ರೀಲ್ಸ್ ಮಾಡ್ಬೇಕು ಅಂತ ಅಂದ್ರೆ ಹೆಣ್ಮಕ್ಳು ಯಾರಿದ್ದಾರೆ ಮನೆಯಲ್ಲಿ, ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಾನು ಯಾವ್ದಾದ್ರು ವಿಡಿಯೋ ಪೋಸ್ಟ್ ಮಾಡಿದಾಗ ಕೆಲವು ಹೆಣ್ಮಕ್ಳುಗಳು ಕಮೆಂಟ್ ಹಾಕ್ತಾರೆ, ನಮಗೂ ಇದೆಲ್ಲ ತಗೋಬೇಕಂತ ಆಸೆ ಆಗತ್ತೆ, ಇಷ್ಟ ಆಗತ್ತೆ, ನಮ್ಮ ಹತ್ರ ದುಡ್ಡಿಲ್ಲ. ಸರಿ, ನಾನು ಅದಕ್ಕೆ ರಿಪ್ಲೈ ಕೂಡ ಮಾಡಿದ್ದೀನಿ. ನೀವು ಇದೆಲ್ಲ ಕಮೆಂಟ್ಸ್ ನನ್ನ ಅಕೌಂಟ್ ಫೇಸ್ಬುಕ್ ಆಗ್ಲಿ ಇನ್ಸ್ಟಾದಲ್ಲಿ ಇರುತ್ತೆ. ನಾನು ಹೇಳ್ತೀನಿ ಮತ್ತೆ ಯಾವ್ದಾದ್ರು ಒಂದು ಕೆಲಸ ಮಾಡಿ, ಒಂದು ಯಾವ್ದಾದ್ರು ವ್ಯಾಪಾರ ಮಾಡಿ ಮನೆಯಿಂದಾನೆ ಅಂತ. ಕೆಲವು ಗಂಡಂದಿರು ಅವ್ರು ಸಪೋರ್ಟ್ ಮಾಡೋದಿಲ್ಲ. ಮತ್ತಿನ್ನೊಂದು ಅವ್ರ ಖರ್ಚುಗಳನ್ನು ಕೂಡ ನೋಡ್ಕೊಳ್ಳಲ್ಲ. ಮತ್ತೆ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಏನ್ ಬರುತ್ತೋ ಅದನ್ನ ಮಾಡ್ಲಿ ಅಂದ್ರೆ ಪೂರ್ತಿ ಚೆನ್ನಾಗಿ ಓದಿರೋ ಅಂತವ್ರು, ಡಿಗ್ರಿ ತಗೊಂಡಿರೋಂಥವ್ರು ಅದನ್ನ ಬಿಟ್ಬಿಟ್ಟು ಇಲ್ಲಿಗೆ ಬರೋದ್ ಬೇಡ. ಅದನ್ನ ಮಾಡ್ಕೊಂಡು ಇದನ್ನ ಒಂದು ಪಾರ್ಟ್ ಟೈಮ್ ಜಾಬ್ ತರ ತಗೊಂಡ್ರೆ ಅವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ. ಬಟ್ ಹೋಲ್ ಟೈಮ್ ಇದೆ ಅಂತ ನನ್ನ ಸಜೆಷನ್. ಅವ್ರದ್ದೇನಿದೆ, ಅವ್ರ ಅಷ್ಟೊಂದು ಓದಿರೋದ್ರಿಂದ ಅದಕ್ಕೆ ತಗ್ನಾಗಿರೋಂಥ ಕೆಲ್ಸದ ಜೊತೆಗೆ ಇದನ್ನ ಅವ್ರು ಪಾರ್ಟ್ ಟೈಮ್ ಆಗಿ ಮೇಂಟೈನ್ ಮಾಡಿದ್ರಂದ್ರೆ ತುಂಬಾ ಚೆನ್ನಾಗಿ ಗ್ರೋ ಆಗ್ತಾರೆ. ಜೊತೆಗೆ ಹೌಸ್ ವೈಫ್ಸ್ ಯಾರಿದ್ದಾರೆ, ನಾವು ಮಾಡ್ಬೇಕು, ಜನ ಏನಂತಾರೋ, ಸಂಬಂಧಿಕರು ಏನಂತಾರೋ ಅನ್ನೋದನ್ನ ಬಿಟ್ಬಿಟ್ಟು ನಿಮಗ್ ಮುಖ ತೋರಿಸೋ ಮನ್ಸಿತ್ತು ಅಂದ್ರೆ ನೀವು ತೋರಿಸ್ಬೋದು. ಇಲ್ವಾ, ಏನ್ ನಿಮಗ್ ಬರುತ್ತೆ, ಕುಕಿಂಗ್ ಇರ್ಬೋದು ಅಥವಾ ಏನಾದ್ರು ಹಾಬೀಸ್ ಇದೆ, ರಂಗೋಲಿ ಬಿಡಿಸೋದಿರ್ಬೋದು, ಕ್ರಾಫ್ಟ್ ಇರ್ಬೋದು, ನೀವು ಮಾಡಿ. ಖಂಡಿತ ಇದರಲ್ಲಿ ನಿಮ್ಗೆ ಲೈಫ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ. ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆಗುತ್ತೆ. ನನಗೆ ಒಂದ್ ವೇಳೆ ನೀವು ಅವಾಗ್ಲೇ ಕೇಳಿದ್ರಲ್ಲ ಸೋಷಿಯಲ್ ಮೀಡಿಯಾ ಇಲ್ಲ ಅಂದ್ರೆ ಹೇಗೆ, ನನ್ಗೆ ಅಂತ ಚೇಂಜಸ್ ಏನಾಗಲ್ಲ. ಯಾಕೆಂದ್ರೆ ನನ್ ಮನೆ ಪೂರ್ತಿ ಖರ್ಚು ವೆಚ್ಚ ನನ್ ಗಂಡಾನೇ ನೋಡ್ಕೊಳ್ಳೋದು, ಪ್ರತಿಯೊಂದು ಅವರೇ ಮಾಡ್ತಾರೆ. ಅಂತ ಚೇಂಜಸ್ ಏನೂ ಆಗಲ್ಲ. ಇತ್ತು ಮಾಡ್ತಿದ್ದೆ, ಇಲ್ವಾ ಆರಾಮಾಗಿ ಆವಾಗ ಹೌಸ್ ವೈಫ್ ಆಗಿರ್ತೀನಿ. ಬಟ್ ಈಗ ಇಂಡಿಪೆಂಡೆಂಟ್ ಆಗಿದ್ದೀನಿ. ನನ್ ಮಕ್ಳು ಏನಾದ್ರು ಕೇಳಿದ್ರು ಅಂದ್ರೆ ನಾನು ತಗೊಡ್ತೀನಿ. ಮೊದ್ಲೆಲ್ಲ ಅಪ್ಪ ಬರ್ಲಿ, ಮೊದ್ಲು ಒನ್ ಟೈಮ್ ಇತ್ತು, ಅಪ್ಪ ಬರ್ಲಿ, ಅಪ್ಪನ್ ಕೇಳ್ಬಿಟ್ಟು ಕೊಡಿಸ್ತೀನಿ, ಇಂಥದ್ ಕೊಡ್ಸಿ ಅಂತ ಕೇಳ್ತಿದ್ದೆ. ಈಗ ನಾನು ಏನಾದ್ರು ಬೇಕಂದ್ರೆ ನಾನು ಕೇಳೋದಿಲ್ಲ, ನಂಗೆ ಬೇಕಾ ನಾನ್ ತಗೊಳ್ತೀನಿ, ಮಕ್ಳು ಕೊಡಿಸ್ತೀನಿ. ಮತ್ ಇನ್ನೊಂದೇನಂದ್ರೆ ಯಜಮಾನ್ರಿಗೆ ಒಂದ್ ಸ್ವಲ್ಪ ಅವ್ರು ಯಾವತ್ತೂ ನೀನ್ ಯಾವ್ದಕ್ಕೆ ಎಷ್ಟ್ ಚಾರ್ಜ್ ಮಾಡ್ತೀಯಾ, ಏನ್ ದುಡ್ಡು ತಗೊಳ್ತೀಯ ಅಂತ ಕೇಳಿಲ್ಲ ನನ್ನನ್ನ. ಬಟ್ ಆದ್ರೂ ಕೂಡ ನನ್ಗೆ ಒಂದ್ ಸ್ವಲ್ಪ ಏನೋ ಅವ್ರಿಗೆ ಸಪೋರ್ಟಿವ್ ಆಗಿರೋಣ, ಯಾವ್ದಾದ್ರು ಒಂದು ಬ್ಯಾಲೆನ್ಸ್ ಮಾಡಿದ್ರೆ ಅವ್ರಿಗೆ ಖುಷಿ ಸಿಗುತ್ತೆ. ಏನಾದ್ರು ಒಂದ್ ಕೊಡ್ಬೇಕು ಅಂದಾಗ ನನ್ ದುಡ್ಡಿಂದ ನಾನು ಅವ್ರಿಗೆ ಕೊಟ್ಟಾಗ ನಂಗೆ ಖುಷಿ ಸಿಗುತ್ತೆ. ಸೊ ಹಾಗಾಗಿ ನಾನು ಅದ್ ಮಾಡ್ಕೊ ಬಂದಿದ್ದೀನಿ. ಹೆಣ್ಮಕ್ಳಿಗೆ ನಾನ್ ಹೇಳೋದೇನಂದ್ರೆ, ಯಾರು ಏನಾದ್ರೂ ಅನ್ಕೊಳ್ಳಿ, ನಿಮಗ್ ಮುಂದೆ ಬರ್ಬೇಕು, ಛಲ ಬೇಕು, ಇಂಡಿಪೆಂಡೆಂಟ್ ಆಗಿರ್ಬೇಕು. ಎಲ್ಲದಕ್ಕೂ ಎಲ್ರು ಮುಂದೆ ಕೈ ಚಾಚ್ಕೊಂಡು ನಿಂತ್ಕೊಳಕ್ ಆಗಲ್ಲ. ಪ್ರತಿ ಒಂದಕ್ಕೂ ನಾವ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ, ಇದಕ್ ದುಡ್ಡು ಬೇಕು ಕೊಡಿ, ಇದಕ್ ದುಡ್ಡು ಬೇಕು ಕೊಡಿ ಅಂತ. ನಮಗ್ ಬೇಕು ಅನ್ಸಿದ್ರೆ ನಾವ್ ತಗೋಬೇಕು. ಅಂತ ಒಂದು ಇಂಡಿಪೆಂಡೆನ್ಸಿ ಬೇಕು. ಅಂತ ಒಂದು ಇಂಡಿಪೆಂಡೆಂಟ್ ಬೇಕು ಅಂದ್ರೆ ನೀವ್ ಏನಾದ್ರೂ ಒಂದ್ ಕೆಲ್ಸ ನೀವೇ ಮಾಡ್ಬೇಕು. ಸೊ ಸೋಷಿಯಲ್ ಮೀಡಿಯಾ ಅದಕ್ಕೆ ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್. ಸೋಷಿಯಲ್ ಮೀಡಿಯಾನ ಒಳ್ಳೆ ರೀತಿ ಬಳಸ್ಕೊಂಡ್ರೆ ನಿಜವಾಗ್ಲೂ ತುಂಬಾ ಕೈ ಹಿಡಿದು ಕಾಪಾಡತ್ತೆ. ಸೊ ಎಷ್ಟೋ ಕಷ್ಟ ಸಮಯದಲ್ಲಿ ಕಾಪಾಡತ್ತೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ಬೇಡದೆ ಇರೋ ಪರ್ಸನಲ್ ವಿಷಯಗಳನ್ನ ಇರ್ಬೋದು ಎಲ್ಲಾನು ಶೇರ್ ಮಾಡೋದು ತುಂಬಾ ತಪ್ಪು. ಸೋಷಿಯಲ್ ಮೀಡಿಯಾದಲ್ಲಿ ಇದೀವಿ, ರೀಲ್ ಹೋಗ್ತಾ ಇಲ್ಲ, ಏನೋ ಹೇಳ್ಬೇಕು, ನಮ್ ಪರ್ಸನಲ್ ವಿಷಯಗಳನ್ನ ಯಾವತ್ತೂ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೋಬಾರ್ದು. ಮಾಡ್ಕೊಳ್ಳೋ ಅಂತದನ್ನ ಮಾಡ್ಕೋಬೇಕು, ಅದು ಜನಕ್ಕೂ ಖುಷಿ ಸಿಗ್ಬೇಕು. ಬಟ್ ಎಲ್ಲಾನು ಮಾಡ್ಕೊಳ್ಳೋದು ತುಂಬಾ ತಪ್ಪು. ನಾವೆಲ್ಲ ಹೋಗ್ತಿದೀವಿ, ಬರ್ತಾ ಇದೀವಿ, ನಮ್ಮಲ್ಲಿ ಇಷ್ಟಿದೆ ಅಷ್ಟಿದೆ, ಅದು ತಪ್ಪು. ಅದನ್ನೆಲ್ಲ ಶೇರ್ ಮಾಡ್ಕೊಂಡ್ಬಾರ್ದು. ಬಟ್ ಜನ ಏನ್ ಮಾಡ್ತಿದಾರೆ ಅಂದ್ರೆ, ಏನೋ ಒಂದ್ ರೀಲ್ ಹಾಕ್ಬೇಕಂತ ಎಲ್ಲದನ್ನು ತೋರಿಸ್ತಾ ಇದಾರೆ, ಪ್ರತಿಯೊಂದು ತೋರಿಸ್ತಿದೆ. ಇದು ತುಂಬಾನೇ ತಪ್ಪು. ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೇದೋ ಅಷ್ಟೇ ಡೇಂಜರ್.
ಡೇಂಜರಸ್ ಕೂಡ. ಎಷ್ಟು ನಮ್ಗೆ ಅದು ಹೆಲ್ಪ್ಫುಲ್ ಆಗಿದ್ಯೋ ಅಷ್ಟೇ ತುಂಬಾ ಪ್ರಾಬ್ಲಮ್ ತಗೊಬಂದ್ಕೊಡುತ್ತೆ. ರೀಲ್ಸ್ ಮಾಡೋ ಅಂತವ್ರು ಒಂದೊಂದು ನಿಮಿಷನೂ ಕೂಡ ಮೈಯೆಲ್ಲ ಕಣ್ಣಾಗಿಟ್ಕೊಂಡು ಅವ್ರು ರೀಲ್ ಮಾಡ್ಬೇಕು, ಮಾತಾಡ್ಬೇಕು. ಒಂದು ಮಾತು ಕೂಡ ತುಂಬಾ ಪ್ರಾಬ್ಲಮ್ಸ್ ಗಳನ್ನ ತಂದಿಡುತ್ತೆ. ಮಾತಾಡುವಾಗ ತುಂಬಾ ಯೋಚನೆ ಮಾಡ್ಬೇಕು. ಸಿಕ್ಕಿದ್ದನ್ನೆಲ್ಲ ಹಾಕ್ಬಾರ್ದು, ಸಿಕ್ಕಿದ್ದನ್ನೆಲ್ಲ ಹೇಳ್ಬಾರ್ದು. ಸುಮ್ನೆ ಜನರ ಹತ್ರ ಒಂದು ಒಳ್ಳೆ ಅಭಿಪ್ರಾಯ ತಗೋಬೇಕು. ತಿಕ್ಲಿ ತರ ಏನೋ ಮಾತಾಡ್ತಾರೆ, ಯೂಸ್ಲೆಸ್ ಇವ್ರು ಅನ್ನೋ ತರ ಬರ್ಬಾರ್ದು. ನೋಡ್ದವ್ರಿಗೆ ಒಂದು ಅಭಿಮಾನ ಹುಡ್ಬೇಕು ನಮ್ಮಿಂದ. ಸೊ ಇದನ್ನ ಮಾಡ್ಕೊಂಡ್ರೆ ಹೆಣ್ಮಕ್ಳು ಖಂಡಿತ ಫೈನಾನ್ಷಿಯಲಿ ತುಂಬಾನೇ ಇಂಡಿಪೆಂಡೆಂಟ್ ಆಗ್ಬಿಡ್ತಾರೆ. ಫ್ಯಾಂಟಾಸ್ಟಿಕ್, ವಾಟ್ ಅ ಲವ್ಲಿ ಮೆಸೇಜ್ ಕೊಟ್ಟಿದ್ದೀರಾ ನೀವು. ಫೈನಲ್ ಆಗಿ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ತುಂಬಾ ಖುಷಿ ಆಯ್ತು ನಿಮ್ಮನ್ನ ಮೀಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ನನಗೂ ನಿಮ್ಮನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.